ಪ್ಯೂರ್ ಸಬ್ಸ್ಟೆನ್ಸ್, ಇಂಪ್ಯೂರ್ ಸಬ್ಸ್ಟೆನ್ಸ್. ಇಂಪ್ಯೂರ್ ಸಬ್ಸ್ಟೆನ್ಸ್ ಅನ್ನ ಟೆಕ್ನಿಕಲಿ ವಿ ಕಾಲ್ ಇಟ್ ಆಸ್ ಮಿಕ್ಸ್ಚರ್. ವಾಟ್ ಡು ಯು ಮೀನ್ ಬೈ ಪ್ಯೂರ್ ಸಬ್ಸ್ಟೆನ್ಸ್? ತುಂಬಾ ಬೇಸಿಕ್ಸ್. ಜೆಲ್ ಅಲ್ಲಿ ಡಿಸ್ಪರ್ಷನ್ ಫೇಸ್ ಯಾವುದು, ಸಾಲ್ ನಲ್ಲಿ ಡಿಸ್ಪರ್ಷನ್ ಮೀಡಿಯಂ ಯಾವುದು, ಎಮಲ್ಷನ್ಗೆ ಒಂದು ಎಕ್ಸಾಂಪಲ್ ಕೊಡಿ, ಹೀಗೆ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಬಿ ಕೇರ್ಫುಲ್ ಅಬೌಟ್ ದಿಸ್. ಕೆಲವೊಂದು ಕೊಲಾಯ್ಡಲ್ ಸಬ್ಸ್ಟೆನ್ಸ್ ಅನ್ನ ಬ್ಲಡ್ ಅನ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡ್ಲಿಕ್ಕೆ ಆಲಮ್ ಅಥವಾ ಫೆರಿಕ್ಲೋರೈಡ್ ಅಂತ ಹೇಳುವಂತಹ ಕೆಲವೊಂದು ಕೊಲಾಯ್ಡಲ್ ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಿ. Hello energetic and enthusiastic students and future, present, past chemistry toppers. ಹೇಗಿದ್ದೀರಾ ಎಲ್ಲರೂ? Welcome you all to a very special mind map and summary series of class 9 second chemistry chapter is matter around us pure. ಹಾಗಾದ್ರೆ ನಾನು ನಿಮ್ಮ ಹತ್ರ ಕ್ವೆಶನ್ ಕೇಳ್ತೀನಿ, ರಿಯಲಿ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರಾ? ಹೌದಾ ಅಲ್ವಾ? ಆನ್ಸರ್ ನಿಮಗೆ ಬಿಟ್ಟಿದ್ದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಏನಕ್ಕೂ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿ ಕನ್ಕ್ಲೂಷನ್ಗೆ ನಾನು ಬರ್ತೇನೆ. ಸೊ ಈ ಮ್ಯಾಟರ್ ಅನ್ನ ಫಿಸಿಕಲ್ ಸ್ಟೇಟ್ ಅಂದ್ರೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಪ್ಲಾಸ್ಮಾ, ಬೋಸ್-ಐನ್ಸ್ಟೈನ್ ಕಂಡೆನ್ಸೇಟ್ ಅಂಡ್ ವಾಟ್ ನಾಟ್, ಈ ತರದ ಫಿಸಿಕಲ್ ಸ್ಟೇಟ್ ಕ್ಲಾಸಿಫಿಕೇಶನ್ ಅನ್ನ ನೀವು ಫಸ್ಟ್ ಚಾಪ್ಟರ್ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್ ನಲ್ಲಿ ನೋಡಿರ್ತೀರ. ಈ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ ನಲ್ಲಿ ಅವರು ಪ್ಯೂರಿಟಿ ಬಗ್ಗೆ ಮಾತಾಡ್ತಿಲ್ಲ, ಇನ್ಸ್ಟೆಡ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ದಟ್ ಮ್ಯಾಟರ್ ಹೇಗಿದೆ ಅಂದ್ರೆ ಒಂದು ಮ್ಯಾಟರ್ ಅನ್ನ ಕೆಮಿಕಲಿ ನೀವು ಫಿಸಿಕಲಿ ಕ್ಲಾಸಿಫೈ ಮಾಡಿದ್ದಾಯ್ತು, ಕೆಮಿಕಲಿ ಹೇಗೆ ಕ್ಲಾಸಿಫೈ ಮಾಡ್ತಿದ್ದೀರಾ ಅಂತ ಹೇಳಿ ಟೆಸ್ಟ್ ಮಾಡ್ತಿದ್ದಾರೆ. ಸೊ ಮ್ಯಾಟರ್ ಅದು ಲಿಕ್ವಿಡ್ ಸ್ಟೇಟ್ ನಲ್ಲಿ ಇರಲಿ, ಸಾಲಿಡ್ ಸ್ಟೇಟ್ ನಲ್ಲಿ ಇರಲಿ, ಗೇಷಿಯಸ್ ಸ್ಟೇಟ್ ನಲ್ಲಿ ಇರಲಿ, ಬ್ರಾಡ್ ಆಗಿ ಪ್ಯೂರ್ ಸಬ್ಸ್ಟೆನ್ಸ್ ಅಥವಾ ಜಸ್ಟ್ ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಆರ್ ಬೇಸಿಕಲಿ ಪ್ಯೂರ್, ಪ್ಯೂರ್ ಸಬ್ಸ್ಟೆನ್ಸ್, ಇಂಪ್ಯೂರ್ ಸಬ್ಸ್ಟೆನ್ಸ್. ಇಂಪ್ಯೂರ್ ಸಬ್ಸ್ಟೆನ್ಸ್ ಅನ್ನ ಟೆಕ್ನಿಕಲಿ ವಿ ಕಾಲ್ ಇಟ್ ಆಸ್ ಮಿಕ್ಸ್ಚರ್. ಅರ್ಥ ಆಯ್ತಾ? ಸೊ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿದಾಗ ಇಟ್ ಇಸ್ ಫರ್ದರ್ ಕ್ಲಾಸಿಫೈಡ್ ಆಸ್ ಎಲಿಮೆಂಟ್ಸ್ ಹಾಗೂ ಕಂಪೌಂಡ್ಸ್. ಎಲಿಮೆಂಟ್ಸ್ ಅನ್ನ ಮತ್ತೆ ಮೆಟಲ್ಸ್, ಮೆಟಲಾಯ್ಡ್ಸ್, ನಾನ್ ಮೆಟಲ್ಸ್ ಅಂತ ಹೇಳಿ ಮತ್ತು ಕೂಡ ಕ್ಲಾಸಿಫೈ ಮಾಡ್ತೀವಿ. ಆಲ್ಮೋಸ್ಟ್ 118 ಎಲಿಮೆಂಟ್ಸ್. ಈ 118 ಎಲಿಮೆಂಟ್ಸ್ ಅನ್ನ ಅವುಗಳ ಸ್ಟಡೀಸ್ ಈಸಿ ಆಗಲಿ, ಕಾಂಪ್ಲೆಕ್ಸ್ ಇರಬಾರ್ದು, ತುಂಬಾ ನೆನ್ಪಿಟ್ಕೊಳ್ಳೋದ್ರ ಬದಲು ಒಂದು ಸೆಟ್ ಆಫ್ ಪ್ರಾಪರ್ಟೀಸ್, ಸರ್ಟನ್ ಸೆಟ್ ಆಫ್ ಎಲಿಮೆಂಟ್ಸ್ ಗಳಿಗೆ ಕೊಟ್ಟಿರ್ತಾರೆ. ಪಿರಿಯಾಡಿಕ್ ಟೇಬಲ್ ಆಫ್ ಎಲಿಮೆಂಟ್ಸ್ ಅಂತ ಹೇಳಿ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಕಲಿತೀವಿ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಹೌ ಮೆಟಾಲಿಕ್ ಎಲಿಮೆಂಟ್ಸ್, ನಾನ್ ಮೆಟಾಲಿಕ್ ಎಲಿಮೆಂಟ್ಸ್, ಮೆಟಲಾಯ್ಡ್ಸ್ ಆರ್ ಗೋಯಿಂಗ್ ಟು ಬಿಹೇವ್. ಇದು ತುಂಬಾ ಒಂದು ಮೈಕ್ರೋ ಲೆವೆಲ್, ಮಾಲಿಕ್ಯುಲರ್ ಲೆವೆಲ್, ಅಟಾಮಿಕ್ ಲೆವೆಲ್ ನಲ್ಲಿ ನೀವು ಅವುಗಳ ಬಗ್ಗೆ ಸ್ಟಡಿ ಮಾಡ್ತಿರುವ ಹಾಗೆ. ಬಟ್ ಈ ಚಾಪ್ಟರ್ ನಲ್ಲಿ ಈ ಲೆವೆಲ್ ನಲ್ಲಿ ಇಳಿದು ಡೀಟೇಲಿಂಗ್ ಆಗಿ ನೀವು ಮಾಡಲ್ಲ, ಬಟ್ ಇನ್ಸ್ಟೆಡ್ ನಿಮ್ಮ 10th ಸ್ಟ್ಯಾಂಡರ್ಡ್ 3rd ಚಾಪ್ಟರ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನಲ್ಲಿ ರೆಫರ್ ಮಾಡ್ತೀರಾ. ಯೆಟ್ ಐ ಹ್ಯಾವ್ ಪ್ರೊವೈಡೆಡ್ ಕಾಂಟೆಂಟ್ ಫಾರ್ ಆಲ್ ದಿ ಸಬ್ ಹೆಡಿಂಗ್ಸ್. ನಿಮ್ಮ NCERT ಈ ತರ ಬಿಗಿನಿಂಗ್ ಆಗುತ್ತೆ. ಮಿಕ್ಸ್ಚರ್ಸ್ ಅನ್ನ ಅಥವಾ ಇಂಪ್ಯೂರ್ ಸಬ್ಸ್ಟೆನ್ಸ್ ಅನ್ನ ಹೋಮೋಜಿನಿಯಸ್, ಹಿಟ್ರೋಜಿನಿಯಸ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ತೀರಾ, ಹೌದಾ? ಸೊ ಮಿಕ್ಸ್ಚರ್ ಅಂತ ಹೇಳಿದ್ರೆ ಏನು? ಎರಡು ಪ್ಯೂರ್ ಸಬ್ಸ್ಟೆನ್ಸ್ಗಳು ಆಡ್ ಆದಾಗ ಅವುಗಳು ಕೊಡುವಂತಹ ಒಂದು ಹೊಸ ಥರ್ಡ್ ಸಬ್ಸ್ಟೆನ್ಸ್ ಏನಿರುತ್ತನ್ನ ಮಿಕ್ಸರ್ ಅಂತ ಹೇಳ್ತೀರಾ. ಅದೇ ಮೇಡಮ್ ಬೇಕರಿಲಿ ಹೋಗ್ಬಿಟ್ಟು ಚಾದೊಟ್ಟಿಗೆ ಕುಡಿತೀವಲ್ಲ, ತಿಂತೀವಲ್ಲ ಮಿಕ್ಸರ್, ಅದೇನಾ ನೀವು ಹೇಳ್ತಿರೋದು ಅಂತ ಹೇಳಿ? ಎಸ್, ಇಟ್ ಇಸ್ ಅ ಫಾರ್ಮ್ ಆಫ್ ಮಿಕ್ಸರ್, ಬಿಕಾಸ್ ಅದರಲ್ಲೂ ಕೂಡ ಕಡಲೆ ಹಿಟ್ಟು, ಶೇಂಗಾ, ಅದು ಇದು ಎಲ್ಲ ಮಿಕ್ಸ್ ಆಗಿದೆ, ವಿಚ್ ಆರ್ ಆಕ್ಚುಲಿ ಬೇಸಿಕಲಿ ಪ್ಯೂರ್ ಸಬ್ಸ್ಟೆನ್ಸ್, ಬಟ್ ಮಿಕ್ಸ್ ಆಗಿ ಮಿಕ್ಸರ್ ಆಗಿದೆ, ಹೌದಾ? ಸೊ ಎಲ್ಲಿ ಮಿಕ್ಸರ್ ಅಂತ ಹೇಳಿದ್ರೆ ನಾವು ಬೆಳಿಗ್ಗೆ ಎದ್ದು ಅಡಿಗೆ ಮಾಡ್ಬೇಕಾದ್ರೆ ನಾವು ಏನೆಲ್ಲ ಯೂಸ್ ಮಾಡ್ತೀವಿ, ಅಡಿಗೆ ವಾಟ್ ಎವರ್ ವಿ ಗೆಟ್ ಔಟ್ ಆಫ್ ಇಟ್ ಇಸ್ ಅ ಮಿಕ್ಸ್ಚರ್. ಬಿಕಾಸ್ ಸಾಲ್ಟ್ ವಾಟರ್ ನಲ್ಲಿ ಸಾಲ್ಟ್ ಆಡ್ ಮಾಡ್ತೀವಿ, ವಾಟರ್ ಆಡ್ ಮಾಡ್ತೀವಿ. ಸಾಲ್ಟ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್, ವಾಟರ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್. ಅವುಗಳ ಎರಡನ್ನೂ ಆಡ್ ಮಾಡಿದಾಗ ಸಿಗುತ್ತೆ ನೋಡಿ ನಿಮಗೆ ಇಂಪ್ಯೂರ್ ಸಬ್ಸ್ಟೆನ್ಸ್. ಹೊರೆ ಮೇಡಮ್ ಸಾಲ್ಟ್ ವಾಟರ್ ಇಂಪ್ಯೂರಾ? ನೀವು ಆ ಪ್ಯೂರಿಟಿ ಬಗ್ಗೆ ಹೇಳ್ತಾ ಇಲ್ಲ, ಆ ಪ್ಯೂರಿಟಿ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆ ಪ್ಯೂರಿಟಿ ಬಗ್ಗೆ ನೀವು ಥಿಂಕ್ ಮಾಡಬೇಡಿ. ಇಂಪ್ಯೂರ್ ಪ್ಯೂರ್ ಅಂತ ಹೇಳುವಂಥದ್ದು ಇನ್ ಟರ್ಮ್ಸ್ ಆಫ್ ಕೆಮಿಕಲ್ ಕಾಂಪೋಸಿಷನ್ ಅಲ್ಲಿ ಒಂದೇ ತರದ ಆಟಮ್ಸ್ ಇದ್ರೆ ಪ್ಯೂರು, ಇಲ್ಲ ಬೇರೆ ಬೇರೆ ತರದ ಆಟಮ್ಸ್ ಇದ್ರೆ ಅದು ಇಂಪ್ಯೂರು. ಬೆಟರ್ ಟೆಕ್ನಿಕಲಿ ಮಿಕ್ಸ್ಚರ್. ಇದನ್ನ ಬ್ರಾಡ್ ಸೆನ್ಸ್ ನಲ್ಲಿ ಮತ್ತು ಕೂಡ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂಡ್ ಹೆಡ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಲೆಟ್ಸ್ ಬಿಗಿನ್ ಆರ್ ಮೈಂಡ್ ಮ್ಯಾಪ್ ಸಮರಿ ಸೀರೀಸ್ ವಿತ್ ನಮ್ಮ ಟೆಕ್ಸ್ಟ್ ಬುಕ್ ಆರ್ಡರ್ ನಲ್ಲಿ ಹೇಗಿದೆಯೋ ಹಾಗೆ ನೋಡ್ತಾ ಹೋಗೋಣ. ಸೊ ಟೆಕ್ಸ್ಟ್ ಬುಕ್ ಆರ್ಡರ್ ನಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, ಫಸ್ಟ್ಗೆ ಮಿಕ್ಸ್ಚರ್ ಅಂತ ಹೇಳಿದ್ರೆ ಡೆಫಿನಿಷನ್ ಜೊತೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ. ಸೊ ಮಿಕ್ಸ್ಚರ್ ಇಸ್ ಮೇಡ್ ಅಪ್ ಆಫ್ ಒನ್ ಆರ್ ನಾಟ್ ಒನ್, ಬೇಸಿಕಲಿ ನಮಗೆ ಎರಡು ಬೇಕಲ್ವಾ ಮಿಕ್ಸ್ ಆಗಲಿಕ್ಕೆ, ಟೂ ಆರ್ ಮೋರ್ ಪ್ಯೂರ್ ಸಬ್ಸ್ಟೆನ್ಸಸ್, ಟೂ ಆರ್ ಮೋರ್ ಪ್ಯೂರ್ ಸಬ್ಸ್ಟೆನ್ಸ್ ಅಥವಾ ಮೋರ್ ದನ್ ಒನ್ ಕೈಂಡ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್. ಆ ಮಿಕ್ಸ್ಚರ್ ಫಾರ್ ಎಕ್ಸಾಂಪಲ್ ಸಾಲ್ಟ್ ವಾಟರ್. ಈ ಸಾಲ್ಟ್ ವಾಟರ್ ನಲ್ಲಿ ಇಲ್ಲಿದೆ ಸಾಲ್ಟು, ಅಲ್ಲಿದೆ ವಾಟರು ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ ಅಲ್ವಾ ನಿಮಗೆ. ಇಟ್ ಇಸ್ ಯೂನಿಫಾರ್ಮ್ಲಿ ಮಿಕ್ಸ್ಡ್ ಅಲ್ವಾ. ಸೊ ಸಾಲ್ಟ್ ವಾಟರ್ ನಲ್ಲಿ ಎಲ್ಲಾ ಕಾಂಪೊನೆಂಟ್ಗಳು ಯೂನಿಫಾರ್ಮ್ ಆಗಿ ಮಿಕ್ಸ್ ಆದಾಗ ಯು ಕಾಲ್ ಇಟ್ ಆಸ್ ಹೋಮೋಜಿನಿಯಸ್ ಮಿಕ್ಸ್ಚರ್, ಬಿಕಾಸ್ ಯು ಕೆನ್ ನಾಟ್ ಮೇಕ್ ಅ ಬೌಂಡ್ರಿ, ಯು ಕೆನ್ ನಾಟ್ ಡಿಫ್ರೆನ್ಶಿಯೇಟ್ ದೇಮ್. ಅಲ್ಲಿ ಬೌಂಡ್ರೀಸೇ ಇಲ್ಲ, ಹೌದಾ?
ಅದೇ ಆ ಸಾಲ್ಟ್ ಅಂಡ್ ವಾಟರ್ ಬದಲಿಗೆ ನಾನು ಆಯಿಲ್ ಅಂಡ್ ವಾಟರ್ ತಗೊಳ್ತೀನಿ ಅನ್ಕೊಳ್ಳಿ. ಓಕೆ, ಆಯಿಲ್ ಅಂಡ್ ವಾಟರ್, ಆಯಿಲ್ ವಿಲ್ ಫ್ಲೋಟ್ ಓವರ್ ದ ವಾಟರ್ ಅಂಡ್ ಇಟ್ ಗಿವ್ಸ್ ಯು ಬೌಂಡ್ರಿ. ಆಯಿಲ್ ಒಳಗಡೆ ಕೂಡ ಆಯಿಲ್ ಇಟ್ ಸೆಲ್ಫ್ ಇಸ್ ನಾಟ್ ಅ ಪ್ಯೂರ್ ಸಬ್ಸ್ಟೆನ್ಸ್, ಬಿಕಾಸ್ ಆಯಿಲ್ ಇಸ್ ಅ ಮಿಕ್ಸ್ಚರ್ ಆಫ್, ಏನು ಹೇಳ್ಬೋದು ನಾವು, ಗ್ಲಿಸರೈಡ್ಸ್, ಅಥವಾ ಆಯಿಲ್ ಇಸ್ ಅ ಮಿಕ್ಸ್ಚರ್ ಆಫ್ ಫ್ಯಾಟಿ ಆಸಿಡ್ ಅಂಡ್ ಆಲ್ಕೋಹಾಲ್ ಅಂತ ಹೇಳ್ಬೋದು. ಫರ್ದರ್ ಕ್ಲಾಸಿಫಿಕೇಶನ್ ನೀವು ಅದನ್ನ ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಾ. ಬಟ್ ವಾಟರ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್ ಅಲ್ವಾ. ಸೊ ಇದು ಎರಡೂ ಮಿಕ್ಸ್ ಆದಾಗ ಇಮ್ಯಾಜಿನ್ ದಟ್ ಇದೆರಡೂ ಕೂಡ ಪ್ಯೂರ್ ಸಬ್ಸ್ಟೆನ್ಸ್ಗಳು, ಬಟ್ ಅದು ಮಿಕ್ಸ್ ಆಗ್ತಾ ಇದೆ, ಮಿಕ್ಸ್ಚರ್ ಕೊಡ್ತಾ ಇದೆ. ಆ ಮಿಕ್ಸ್ಚರ್ನಲ್ಲಿ ಬೌಂಡ್ರಿ ಇದೆ. ನೀವು ನೋಡ್ತೀರಾ ಕ್ಲಿಯರ್ ಕಟ್ ಬೌಂಡ್ರಿ ಬಿಟ್ವೀನ್ ಆಯಿಲ್ ಅಂಡ್ ವಾಟರ್. ಸೊ ಆಯಿಲ್ ಮೇಲೆ ತೇಲುತ್ತೆ, ವಾಟರ್ ಕೆಳಗಡೆ ಇರುತ್ತೆ. ಸೊ ಸಚ್ ಮಿಕ್ಸರ್ಸ್ ಆರ್ ಕಾಲ್ಡ್ ಆಸ್ ಹೆಟಿರೋಜಿನಿಯಸ್ ಮಿಕ್ಸ್ಚರ್, ವೇರ್ ಯೂನಿಫಾರ್ಮ್ ಕಾಂಪೋಸಿಷನ್ ಅಥವಾ ಆ ಕಾನ್ಸ್ಟಿಟ್ಯೂಷನ್ ಏನಿದೆ ಆ ಮಿಕ್ಸರ್ ಇದು, ಇಟ್ಸ್ ನಾಟ್ ಯೂನಿಫಾರ್ಮ್ ಥ್ರೂ ಔಟ್ ದ ಕಂಟೈನರ್. ಹೌದಾ? ಹಾಗಾದ್ರೆ ಈ ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದಾಗ ಸಾಲ್ಟ್ ಸೊಲ್ಯೂಷನ್ ಬಗ್ಗೆ ಹೇಳಿದ್ದೆ. ಸೊ ಅದರಲ್ಲಿ ಇನ್ನೂ ಏನು ಕಲಿತೀವಿ, ಸಾಲ್ಟ್ ಸೊಲ್ಯೂಷನ್ ಅಂತ ಹೇಳಿದಾಗ ನಾವು ಸೊಲ್ಯೂಷನ್ ಬಗ್ಗೆ ಮಾತಾಡ್ತೀವಿ. ಸ್ಯಾಚುರೇಟೆಡ್ ಸೊಲ್ಯೂಷನ್, ಅನ್ಸ್ಯಾಚುರೇಟೆಡ್, ಸೂಪರ್ ಸ್ಯಾಚುರೇಟೆಡ್ ಬಗ್ಗೆ ಈ ಚಾಪ್ಟರ್ನಲ್ಲಿ ಹೇಳ್ತೀವಿ. ಜೊತೆಗೆ ಆ ಒಂದು ಸೊಲ್ಯೂಷನ್ ಅಲ್ಲಿ ನಾವು ಎಷ್ಟು ಸಾಲ್ಟ್ ಹಾಕಿದೀವಿ ಅಂತ ಹೇಳಿದ್ರೆ ಅದನ್ನ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್, ಅಮೌಂಟ್ ಆಫ್ ದ ಸೊಲ್ಯೂಟ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಉಪ್ಪನ್ನ ನಾವು ನೀರಲ್ಲಿ ಎಷ್ಟು ಉಪ್ಪು ಹಾಕಿದೀವಿ, ಉಪ್ಪು ಸೊಲ್ಯೂಟ್, ನೀರು ಸಾಲ್ವೆಂಟ್, ಉಪ್ಪು ನೀರು ಸೊಲ್ಯೂಷನ್. ಸೊ ಉಪ್ಪು ಎಷ್ಟು ಹಾಕಿದೀವಿ ಅಂತ ಹೇಳಿ ಕಂಡಿಡ್ತೀವಲ್ವಾ ಮಕ್ಕಳೇ, ಅದನ್ನೇ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಅಂತ ಹೇಳಿ ಕರೆಯುವಂಥದ್ದು. ಎಷ್ಟು ಸೊಲ್ಯೂಟ್ ಇದೆ ಅದರೊಳಗಡೆ. ಸೊ ವಿ ಆಲ್ಸೋ ಗೋಯಿಂಗ್ ಟು ಲರ್ನ್ ಅಬೌಟ್ ಮಾಸ್ ಬೈ ಮಾಸ್, ಮೇಜರ್ ಆಗಿ ವಾಲ್ಯೂಮ್ ಬೈ ವಾಲ್ಯೂಮ್, ಪರ್ಸೆಂಟೇಜ್, ಮಾಸ್ ಬೈ ಮಾಸ್. ಸೊ ಪರ್ಸೆಂಟೇಜ್ ಮೆಥಡ್ ಇದೆ. ಕಾನ್ಸಂಟ್ರೇಷನ್ ಅಂತ ಹೇಳಿದಾಗ ನೀವು 11th ಸ್ಟ್ಯಾಂಡರ್ಡ್ ನಲ್ಲಿ ಕಲಿತೀರಾ ಮೊಲಾರಿಟಿ ಬೇಸ್ಡ್ ಕಾನ್ಸಂಟ್ರೇಷನ್ ಕ್ಯಾಲ್ಕುಲೇಷನ್, ಮೊಲಾಲಿಟಿ ಬೇಸ್ಡ್ ಕಾನ್ಸಂಟ್ರೇಷನ್ ಕ್ಯಾಲ್ಕುಲೇಷನ್, ಮೋಲ್ ಫ್ರಾಕ್ಷನ್ ವೈಸ್ ಕಾನ್ಸಂಟ್ರೇಷನ್ ಕ್ಯಾಲ್ಕುಲೇಷನ್. ಬಟ್ ನಿಮ್ಮ NCERT ನಲ್ಲಿ ಅದನ್ನ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಐ ವಿಲ್ ಸ್ಟಿಕ್ ಆನ್ ಟು ಮಾಸ್ ಬೈ ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಮತ್ತು ನಾವು ಆಲ್ಸೋ ವಿ ಟಾಕ್ ಅಬೌಟ್ ಸಾಲ್ಯುಬಿಲಿಟಿ. ಕೊಟ್ಟಿರುವಂತಹ ಟೆಂಪರೇಚರ್ ನಲ್ಲಿ 100 ಗ್ರಾಮ್ನಲ್ಲಿ 36 ಗ್ರಾಮ್ಸ್ ಆಫ್ ಸೋಡಿಯಂ ಕ್ಲೋರೈಡ್ ವಾಟರ್ ನಲ್ಲಿ ಡಿಸಾಲ್ವ್ ಆಗ್ತಿದೆ, 100 ಗ್ರಾಮ್ಸ್ ಆಫ್ ವಾಟರ್ ನಲ್ಲಿ ಸಾಲ್ಯುಬಲ್ ಆಗ್ತಿದೆ ಅಂತ ಹೇಳಿದ್ರೆ, ನಾನೇನಾದ್ರೂ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತೀನಿ, ಎಷ್ಟು ಸೋಡಿಯಂ ಕ್ಲೋರೈಡ್ ಇನ್ಕ್ರೀಸ್ ಆಗುತ್ತೆ ನೋಡೋಣ, ಎಷ್ಟು ಸೋಡಿಯಂ ಕ್ಲೋರೈಡ್ ಡಿಸಾಲ್ವ್ ಆಗುತ್ತೆ, ಕ್ವಾಂಟಿಟಿ ಇನ್ಕ್ರೀಸ್ ಆಗುತ್ತೆ ನೋಡೋಣ ಅಂತ ಹೇಳೋ ಟೆಕ್ನಿಕ್ ಏನಿದೆ ಇದನ್ನ ಸಾಲ್ಯುಬಿಲಿಟಿ ಅಂತ ಹೇಳಿ ಕರಿತೀವಿ. ನೀವು ಇವತ್ತಿಗೂ ಕೂಡ ಗುಲಾಬ್ ಜಾಮೂನ್ ಅಲ್ಲಿ ನಿಮ್ಮ ಅಮ್ಮನ್ ಕೇಳಿ 1 kg 2 kg 3 kg 4 kg 5 kg ಶುಗರ್ ತಗೊಂಡೋಗಿ ಸುರಿಯಲ್ಲ, ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಇಷ್ಟು ನೀರಿಗೆ ಇಷ್ಟೇ ಶುಗರ್ ತಗೊಳ್ಬೇಕು. ಇಲ್ಲ ಅಂದ್ರೆ ನೀವು ಗುಲಾಬ್ ಜಾಮೂನ್ ತಿನ್ನೋದ್ರ ಬದಲು ಆ ಕ್ರಿಸ್ಟಲ್ಸ್ ಆಫ್ ಶುಗರ್ನ ನುಂಗಿ ಕಚ್ಚಿ ಆಮೇಲೆ ಗುಲಾಬ್ ಜಾಮೂನ್ ತಿನ್ಬೇಕಾಗುತ್ತೆ. ಯಾಕೆಂದ್ರೆ ಅಷ್ಟೂ ಶುಗರ್ಗಳು ಮತ್ತೆ ರೀಕ್ರಿಸ್ಟಲೈಸ್ ಆಗುತ್ತೆ. ನೀವೇನ್ ಜಾಸ್ತಿ ಆಡ್ ಮಾಡ್ತೀರಾ ಅದು ಸೂಪರ್ ಸ್ಯಾಚುರೇಟೆಡ್ ಆಗುತ್ತೆ. ಆ ಶುಗರ್ಗಳೆಲ್ಲ ವಾಪಸ್ ಆ ಗುಲಾಬ್ ಜಾಮೂನ್ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಇದನ್ನ ಎಕ್ಸ್ಪೆರಿಮೆಂಟಲಿ ಮಾಡಿ ಅನುಭವಿಸಿ, ತುಂಬಾ ಪ್ರಾಕ್ಟಿಕಲ್ ನಾಲೆಜ್ ಇದೆ ನನಗೆ. ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಜೊತೆ ಆಟ ಆಡಬಾರ್ದು, ಎಸ್ಪೆಷಲಿ ವೈಲ್ ವಿ ಮೇಕ್ ಗುಲಾಬ್ ಜಾಮೂನ್ ಅಂತ ಹೇಳೋ ಕತೆ ಆಮೇಲೆ ಹೇಳ್ಕೊಡ್ತೀನಿ ನಾನು ನಿಮಗೆ. ಸೊ ಇದಿಷ್ಟು ಕೂಡ ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳುವಂತಹ ಪಾರ್ಟ್ ನಲ್ಲಿ ಕಲಿತೀವಿ ಈ ಚಾಪ್ಟರ್ ನಲ್ಲಿ. ಓಕೆನಾ, ನೆನ್ಪು ಮಾಡ್ಕೊಳ್ತೀರಾ ನೀವು? ನೆಕ್ಸ್ಟ್ ಹಿಟರೋಜಿನಿಯಸ್ ಅಂತ ಹೇಳಿದಾಗ ಇಲ್ಲಿ ಫರ್ದರ್ ನಿಮ್ಮ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಗೆ ಸೊಲ್ಯೂಷನ್ ಅಂದಾಗ ಬರೀ ಮಕ್ಕಳಿಗೆ ಲಿಕ್ವಿಡ್ ಮಿಕ್ಸ್ ಮಾಡಿದ್ರೆ ಸೊಲ್ಯೂಷನ್ ಅಂತ ಹೇಳೋ ಕಾನ್ಸೆಪ್ಟ್ ಇರುತ್ತೆ. ಬಟ್ ದಟ್ ಇಸ್ ರಾಂಗ್. ಸೊಲ್ಯೂಷನ್ ಅಲ್ಲಿ ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್ ಅಂಡ್ ಗೇಷಿಯಸ್ ಸೊಲ್ಯೂಷನ್ ಕೂಡ ಇದೆ. ಸೊ ವಿಲ್ ಬಿ ಲರ್ನಿಂಗ್ ಅಬೌಟ್ ಆಲ್ ದಿಸ್. ಅದೇ ತರ ಹಿಟರೋಜಿನಿಯಸ್ ಮಿಕ್ಸರ್ಗೆ ಎಕ್ಸಾಂಪಲ್ಸ್ ಅಂತ ಹೇಳಿದಾಗ ಒಂದು ಸಸ್ಪೆನ್ಷನ್ಗೆ ಬೆಸ್ಟ್ ಇಮ್ಯಾಜಿನೇಷನ್ ಯಾವ್ದು ಮಾಡ್ಕೊಳ್ಬಹುದು ನೀವು? ಸ್ವಲ್ಪ ಮರಳಿನ ಕಣಗಳನ್ನ ನೀರಲ್ಲಿ ಮಿಕ್ಸ್ ಮಾಡಿ, ಸ್ಯಾಂಡ್ ವಾಟರ್ ಇಸ್ ಅ ಸಸ್ಪೆನ್ಷನ್. ಅಲ್ಲಿ ಪಾರ್ಟಿಕಲ್ಸ್ಗಳು ವಿಲ್ ಗೆಟ್ ಸೆಟಲ್ಡ್. ಯು ಕ್ಯಾನ್ ಲಿಟ್ರಲಿ ಸಿ ಪಾರ್ಟಿಕಲ್ಸ್. ಕೊಲಾಯ್ಡಲ್ ಸೊಲ್ಯೂಷನ್ ನಿಮ್ಮ ಬ್ಲಡ್ ಆಗಿರ್ಬೋದು, ಕ್ಲೌಡ್ ಆಗಿರಬಹುದು, ಅಥವಾ ನಾವು ನೋಡ್ತಿರುವಂತಹ ಮಡ್ ಆಗಿರ್ಬೋದು. ಮಳೆ ಬರ್ತಿದೆ, ಕೆಸರಾಗುತ್ತೆ, ಕೆಸರಿನಲ್ಲಿ ನೀರು ಮತ್ತೆ ಮಡ್ ಏನು ಮಿಕ್ಸ್ ಆಗಿರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ ಮಡ್ ಅಲ್ವಾ. ಆ ಕ್ಲೌಡ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್, ಬ್ಲಡ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್, ಮಿಲ್ಕ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್, ನೀವು ಇಟ್ಕೊಂಡಿರೋ ಪೆನ್ ಅಲ್ಲಿರುವ ಇಂಕ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಆಲ್ ದೀಸ್ ಆರ್ ಕೊಲಾಯ್ಡಲ್ ಸೊಲ್ಯೂಷನ್. ವಿಲ್ ಟಾಕ್ ಅಬೌಟ್ ದೆಮ್ ಆಸ್ ವೆಲ್. ಹಾಗಾದ್ರೆ ಇದು ಈ ಚಾಪ್ಟರ್ ಇದು ಕಾನ್ಸೆಪ್ಟ್ ಫ್ಲೋ ಆಗಿರುತ್ತೆ. ಈ ಚಾಪ್ಟರ್ ನಲ್ಲಿ ಏನೇನ್ ಇದೆ ಅಂತ ಹೇಳ್ಕೊಳ್ಳುವಂತಹ ಒಂದು ಕಾನ್ಸೆಪ್ಟ್ ಫ್ಲೋ ಅನ್ನ ನಾವು ಮೈಂಡ್ ಮ್ಯಾಪ್ ಅಂತ ಹೇಳಿ ಕರಿತೇವೆ. ಸೊ ಲೆಟ್ಸ್ ಸ್ಟಾರ್ಟ್ ಸಮರೈಸಿಂಗ್ ಈಚ್ ಟಾಪಿಕ್. ಫಸ್ಟ್ ಬರುತ್ತೆ ಇಲ್ಲಿ ಪ್ಯೂರ್ ಸಬ್ಸ್ಟೆನ್ಸ್ ಬಗ್ಗೆ ನಾನು ಹೇಳಿಲ್ಲ. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಇದು ಎಲಿಮೆಂಟ್ಸ್ ಅಂಡ್ ಕಂಪೌಂಡ್ಸ್, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಬಗ್ಗೆನೇ ಮಾತಾಡಕ್ ಹೋಗ್ತೀನಿ ನಾನು. ಓಕೆ, ಸೊ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ ಏನು? ಎನಿ ಮ್ಯಾಟರ್, ವಾಟರ್ನ ತಗೊಳ್ಳಿ ಸಿಂಪಲ್ ಆಗಿ. ವಾಟರ್ ಇಸ್ ಮೇಡ್ ಅಪ್ ಆಫ್ ವಾಟರ್ ಮಾಲಿಕ್ಯೂಲ್.
ಹಾಗೇ ಉಸಿರಾಡಿ. ಏರ್ ಇಸ್ ಪ್ಯೂರಾ? ಸೊ ಕೆಮಿಸ್ಟ್ರಿಯಲ್ಲಿ ನಾನು ಏರನ್ನು ಇಂಪ್ಯೂರ್ ಅಂತ ಹೇಳಿದ್ರೆ ಏರ್ನಲ್ಲಿ ವಿಷ ಇದೆ ಅಂತ ಹೇಳಿ ಅರ್ಥ ಅಲ್ಲ. ಇಂಪ್ಯೂರ್ ಅಂತ ಹೇಳಿದ್ರೆ ಏರ್ನಲ್ಲಿ ಹಲವಾರು ಡಿಫ್ರೆಂಟ್ ಎಲಿಮೆಂಟ್ಸ್ಗಳಿದೆ. ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ. ಸೊ ಏರನ್ನು ನಾನು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಲ್ಲ, ಬದಲಿಗೆ ಏರನ್ನು ಮಿಕ್ಸ್ಚರ್ ಅಂತ ಹೇಳಿ ಕರಿತೀನಿ. ಯಾಕೆಂದರೆ ಏರದು ಕಾಂಪೋಸಿಷನ್ ಕೂಡ ಚೇಂಜ್ ಆಗುತ್ತೆ. ನೀವು ಹಿಮಾಲಯಕ್ಕೆ ಹೋಗಿ ಉಸಿರಾಡಿ, ಆಯಿತಾ, ನಾನು ಪೊಲ್ಯೂಟೆಂಟ್ಸ್ ಬಗ್ಗೆ ಮಾತಾಡ್ತಿಲ್ಲ. ಆಕ್ಸಿಜನ್ ನೈಟ್ರೋಜನ್ ಬೇಸಿಕ್ ಆಗಿ ಏರ್ನಲ್ಲಿ ಇರುತ್ತೆ. 79% ಆಫ್ ನಮ್ಮ ನೈಟ್ರೋಜನ್, 21% ಆಫ್ ಆಕ್ಸಿಜನ್, ಹಾಗೂ ಇತರೆ 0.03% ಆಫ್ ಕಾರ್ಬನ್ ಡೈಆಕ್ಸೈಡ್, ಜೊತೆಗೆ ಇನರ್ಟ್ ಗೇಷಿಯಸ್ ಎಲಿಮೆಂಟ್ಸ್ ಏನಿರುತ್ತೆ ಅಲ್ವಾ, ಈ ಎಲ್ಲ ಕಾಂಪೋಸಿಷನ್ಸ್ಗಳು ವೇರಿ ಆಗುತ್ತೆ, ಫಿಕ್ಸೆಡ್ ಆಗಿರಲ್ಲ ಕಾಂಪೋಸಿಷನ್. ಆಲ್ಟಿಟ್ಯೂಡ್ ಚೇಂಜ್ ಆಗ್ತಾ ಇದ್ದಾಗ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಹೌದಾ, ಡಿಸಾಲ್ವ್ಡ್ ಆಕ್ಸಿಜನ್, ನಮ್ಮ ಡಿಸಾಲ್ವ್ಡ್ ಆಕ್ಸಿಜನ್ ಅಲ್ಲ, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಏರ್ ಇಸ್ ನಾಟ್ ಅ ಪ್ಯೂರ್ ಸಬ್ಸ್ಟೆನ್ಸ್. ಹಾಗಾದರೆ ಪ್ಯೂರ್ ಸಬ್ಸ್ಟೆನ್ಸ್ಗೆ ನಿಮ್ಮದೇ ಆದ ಎಕ್ಸಾಂಪಲ್ಸ್ ನೀವು ಕೊಡಿ ನನಗೆ. ಏನು ಹೇಳ್ತೀರಾ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ? ನಾವು ತಿನ್ನುವಂತಹ ಯಾವುದು ಸಾಲ್ಟ್ ಮಾತ್ರ ತಿಂತೀರಾ ಅನ್ಕೊಳ್ಳಿ, ಅದು ಕೂಡ ಮಿಕ್ಸ್ಚರ್. ಯಾಕೆ? ಸಾಲ್ಟಿಗೆ ಇವಾಗ ಅಯೋಡಿನ್ ಹಾಕ್ತಾರೆ, ಅಯೋಡೈಸ್ಡ್ ಸಾಲ್ಟ್ ಟು ಅವಾಯ್ಡ್ ದ ಗಾಯ್ಟರ್ ಪ್ರಾಬ್ಲಮ್ ಅಲ್ವಾ. ಸೊ ಸಾಲ್ಟು ಏನೇ ಮಿಕ್ಸ್ಚರು ಎಂತ ಕೂಡ ಆ್ಯಡ್ ಮಾಡಿಲ್ಲದೆ ಇರುವಂತಹ ಪ್ಯೂರ್ ಸಾಲ್ಟು, ಪ್ಯೂರ್ ಶುಗರು, ಇದೆಲ್ಲ ಕೂಡ ಪ್ಯೂರ್ ಸಬ್ಸ್ಟೆನ್ಸ್. ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಆಫ್ ಶುಗರ್ ಅಂತ ಹೇಳಿದ ತಕ್ಷಣ ಇಟ್ ಇಸ್ ಮೇಡ್ ಅಪ್ ಆಫ್ ಸುಕ್ರೋಸ್. ಸುಕ್ರೋಸ್ ಅಂತ ಹೇಳಿದ್ರೆ ಯಾವ ಕೆಮಿಕಲ್ ಕಾಂಪೊನೆಂಟ್ ಅದು? C12H22O11, ಡಿಪೆಂಡ್ಸ್ ಆನ್ ವಿಚ್ ಶುಗರ್ ಯು ಆರ್ ಕನ್ಸ್ಯೂಮಿಂಗ್. ಆಯ್ತಾ, ಮಿಲ್ಕ್ ಇಸ್ ನಾಟ್ ಅ ಪ್ಯೂರ್ ಸಬ್ಸ್ಟೆನ್ಸ್, ಮಿಲ್ಕ್ ಇಸ್ ಅ ಮಿಕ್ಸ್ಚರ್. ಅದೇ ಥರ ನಾವು ಉಸಿರಾಡುವಂತಹ ಗಾಳಿ ಇಸ್ ಅ ಮಿಕ್ಸ್ಚರ್, ಏರ್ ಅಂತ ಹೇಳುವಂಥದ್ದು ಮಿಕ್ಸ್ಚರ್. ಆಯ್ತಾ, ನಮ್ಮ ಬಾಡಿಯಲ್ಲಿ ರಿಯಾಕ್ಟ್ ಆಗುವಂತಹ ಎಲಿಮೆಂಟ್ ಆಕ್ಸಿಜನ್ ಅಂತ ಹೇಳುವಂಥದ್ದು. ಇಫ್ ಐ ಟೇಕ್ ಆಕ್ಸಿಜನ್ ಇನ್ ಏರ್, ಆಕ್ಸಿಜನ್ ಇಸ್ ಪ್ಯೂರ್ ಸಬ್ಸ್ಟೆನ್ಸ್. ಎಲೆಕ್ಟ್ರಿಕಲ್ ವೈರಲ್ಲಿ ನೀವು ಕಾಪರ್ ಆಟಮ್ಸ್ ನೋಡ್ತೀರಾ, ಅದು ಪ್ಯೂರ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಹೌದಾ, ಸೊ ಎಲೆಕ್ಟ್ರಿಕಲ್ ವೈರ್ನಲ್ಲಿ ಏನು ಕಾಪರ್ ಆಟಮ್ಸ್ ನೋಡ್ತೀರಾ, ಅದು ಪ್ಯೂರ್ ಸಬ್ಸ್ಟೆನ್ಸ್ ಆಗಿರುತ್ತೆ. ನೆಕ್ಸ್ಟ್, ಎಲ್ಲ ಮೆಟಾಲಿಕ್ ಎಲಿಮೆಂಟ್ಸ್ಗಳು ಪ್ಯೂರ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಈ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳಿ ಏನು ಕರಿತೀವಿ, ನಮ್ಮ ಹೊಟ್ಟೆ ಒಳಗಡೆ ಪ್ರೊಡ್ಯೂಸ್ ಆಗುತ್ತಲ್ವಾ, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳುವಂಥದ್ದು, ಅದರಲ್ಲಿ ಬೇರೆ ಯಾವುದೇ ಥರದ ಕಾಂಪೋಸಿಷನ್ ಇಲ್ಲ. ಇಟ್ ಇಸ್ ಜಸ್ಟ್ HCl, ಇಟ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್. ಸೊ ವಾಟ್ ಡು ಯು ಮೀನ್ ಬೈ ಪ್ಯೂರ್ ಸಬ್ಸ್ಟೆನ್ಸ್? ತುಂಬ ಬೇಸಿಕ್ಸ್. ಇಟ್ ಇಸ್ ನಥಿಂಗ್ ಬಟ್ ದೋಸ್ ಕೆಮಿಕಲ್ ಕಾಂಪೊನೆಂಟ್ಸ್ ಅಥವಾ ದೋಸ್ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್ ಆರ್ ಒನ್ ಕೈಂಡ್ ಆಫ್ ಮಾಲಿಕ್ಯೂಲ್ಸ್. ಒನ್ ಕೈಂಡ್ ಆಫ್ ಆಟಮ್ಸ್ ಅಂತ ಹೇಳಿದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ಎಲಿಮೆಂಟ್ಸ್. ಒನ್ ಕೈಂಡ್ ಆಫ್ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ಕಂಪೌಂಡ್ಸ್. ತುಂಬ ಮಾಲಿಕ್ಯೂಲ್ಸ್ನ ಒಟ್ಟುಗೂಡ್ತೀರಾ ಅಂದರೆ ರಾಶಿ ಆಫ್ ಎಲ್ಲ ಮಾಲಿಕ್ಯೂಲ್ಸ್ನ ಕಂಪೌಂಡಿಂಗ್ ಮಾಡ್ತೀರಾ ಅಂದರೆ ನಿಮಗೆ ಕಂಪೌಂಡ್ ಸಿಗುತ್ತೆ. ಎಕ್ಸಾಂಪಲ್ ವಾಟರ್. ನಾನು ಬರೀ ಒಂದು ವಾಟರ್ ಮಾಲಿಕ್ಯೂಲ್ಸ್, ಒಂದು ಹನಿ ತಗೊಂಡು ಬಂದ್ಬಿಟ್ಟು ನೋಡ್ರಪ್ಪ ಇಲ್ಲೊಂದು ವಾಟರ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಆಗುತ್ತಾ? ಇಲ್ಲ. ಬಿಕಾಸ್ ಆ ಒಂದು ಹನಿಯಲ್ಲಿ ಲಕ್ಷಗಟ್ಟಲೆ ಮಾಲಿಕ್ಯೂಲ್ಸ್ಗಳಿರುತ್ತೆ. ಸೊ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ನ ನಾವು ಕಂಪೌಂಡ್ ಅಂತ ಹೇಳಿ ಕರಿತೀವಿ. ಹೌದಾ, ಅದೇ ಥರ ಗ್ರೂಪ್ ಆಫ್ ಆಟಮ್ಸ್ ಅನ್ನು ನಾವು ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಕ್ಲಿಯರ್? ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ ಅನ್ನ ಕಂಪೌಂಡ್ಸ್, ಗ್ರೂಪ್ ಆಫ್ ಆಟಮ್ಸ್ ಅನ್ನ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಆಲ್ ಸೆಟ್. ಎಲಿಮೆಂಟ್ಸ್ ಒಳಗಡೆ ಆಟಮ್ಸ್ ಅಷ್ಟೇ ಅಲ್ಲ, ಕೆಲವೊಂದ್ಸಲ ಆಟಮ್ಸ್ಗಳು ಕ್ಲಬ್ ಆಗಿ ಹೋಮೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ, ಈಗ ಆಕ್ಸಿಜನ್ ಎಲಿಮೆಂಟ್ನಲ್ಲಿ ಆಕ್ಸಿಜನ್ ಮಾಲಿಕ್ಯುಲರ್ ಫಾರ್ಮ್ನಲ್ಲಿ ಇರುತ್ತೆ. ಹೈಡ್ರೋಜನ್ ಎಲಿಮೆಂಟ್ ಅಂತ ಹೇಳಿದ್ರೆ ಹೈಡ್ರೋಜನ್ ಮಾಲಿಕ್ಯುಲರ್ ಫಾರ್ಮ್ನಲ್ಲಿ ಇರುತ್ತೆ. ನೈಟ್ರೋಜನ್ ಕೂಡ ಅಷ್ಟೇ ಮಾಲಿಕ್ಯುಲರ್ ಫಾರ್ಮ್ನಲ್ಲಿ ಇರುತ್ತೆ. ಕೆಲವೊಂದು ಎಲಿಮೆಂಟ್ಗಳು ಕಂಬೈಂಡ್ ಆಗಿ ಆಲ್ರೆಡಿ ಸ್ಟೇಬಲ್ ಆಗಿ ಅವುಗಳು ಮಾಲಿಕ್ಯುಲರ್ ಫಾರ್ಮ್ನಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಆಟೋಮಿಕ್ ಫಾರ್ಮ್ನಲ್ಲಿ ಎಕ್ಸಿಸ್ಟ್ ಆಗಲ್ಲ. ಬಟ್ ಮೆಟಾಲಿಕ್ ಎಲಿಮೆಂಟ್ಸ್ಗಳು ಮೋಸ್ಟ್ ಆಫ್ ದೆಮ್ ಆರ್ ಇನ್ ಅಟಾಮಿಕ್ ಸ್ಟೇಟ್ ಅಥವಾ ಅಟಾಮಿಕ್ ಫಾರ್ಮ್ ಅಂತ ಹೇಳ್ಬೋದು. ಸೊ ಪ್ಯೂರ್ ಸಬ್ಸ್ಟೆನ್ಸ್ನಲ್ಲಿ ಸಾಲಿಡ್ ಎಲಿಮೆಂಟ್ಸ್ಗೆ ಕೆಲವೊಂದು ಎಕ್ಸಾಂಪಲ್ ಕೊಡಿ. Ag ಸಿಲ್ವರ್, Au ಗೋಲ್ಡ್, Pt ಪ್ಲಾಟಿನಮ್. ಆಯ್ತಾ, ಇದನ್ನೆಲ್ಲ ನೀವು ಸಾಲಿಡ್ ಆಗಿ ನೋಡ್ತಾ ಇರ್ತೀರಲ್ವಾ ಡೈಲಿ ಲೈಫ್ನಲ್ಲಿ. ಕಾಪರ್ ಮನೇಲಿ ಯೂಸ್ ಮಾಡ್ತೀರಾ, ಹೌದಾ. ಅಯನ್ ಕಬ್ಬಿಣ, ಇದೆಲ್ಲೇ ನಮ್ದು ಜಗತ್ತೇ ನನಗೆ ಥಿಂಕ್ ಮಾಡೋಕ್ಕೆ ಆಗಲ್ಲ, ಹೌದಾ. ನಿಕ್ಕೆಲ್, ಕೊಬಾಲ್ಟ್, ಕ್ರೋಮಿಯಂ, ಮ್ಯಾಂಗನಸ್, ಜಿಂಕ್, ನಿಮ್ಮ ವಿಟಮಿನ್ ತುಂಬ ಇಂಪಾರ್ಟೆಂಟ್ ಆಗಬೇಕಾಗಿರುವಂಥದ್ದು. ನಿಕ್ಕೆಲ್ ಮತ್ತು ಕೊಬಾಲ್ಟ್. ನಿಕ್ಕೆಲ್ನ ಆ್ಯಕ್ಚುಲಿ ತುಂಬ ಕಡೆ ಒಂದು ಕ್ಯಾಟಲಿಸ್ಟ್ ಅಂತ ಹೇಳಿ ಕೆಮಿಕಲ್ ರಿಯಾಕ್ಷನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಜೊತೆಗೆ ಎಲಾಯ್ಸ್. ನೀವು ಸ್ಟೀಲ್ ಡಬ್ಬ ಮನೇಲಿದ್ರೆ ಆ ಸ್ಟೀಲ್ ಡಬ್ಬದೊಳಗಡೆ ಇದೆ ಫೆರಸ್ಸು, ನಿಕ್ಕೆಲು, ಕೊಬಾಲ್ಟು. ಕೊಬಾಲ್ಟನ್ನ ಈ ಮ್ಯಾಗ್ನೆಟ್ಗಳಲ್ಲಿ ನೋಡ್ತೀರಿ. ನೀವು ಅನ್ಕೊಳ್ತೀರಾ ಮ್ಯಾಗ್ನೆಟ್ ಇಸ್ ಮೇಡ್ ಅಪ್ ಆಫ್ ಅಯನ್ ಅಂತ ಹೇಳಿ. ಅಲ್ಲ, ಸ್ಟ್ರಾಂಗೆಸ್ಟ್ ಮ್ಯಾಗ್ನೆಟ್ ಆಲ್ಸೋ ಹ್ಯಾಸ್ ಕೊಬಾಲ್ಟ್ ಇನ್ ಇಟ್. ಕ್ರೋಮಿಯಂ, ಮ್ಯಾಂಗನಸ್, ಅಲ್ಯೂಮಿನಿಯಂ ಪಾತ್ರೆಗಳನ್ನ ನೋಡ್ತೀರಲ್ವಾ, ಅಲ್ಯೂಮಿನಿಯಂ. ಇವಾಗಂತೂ ಅಲ್ಯೂಮಿನಿಯಂ ಪಾತ್ರೆಗಳೆಲ್ಲ ಕಪ್ಪಾಗಿ ಬರುತ್ತೆ, ಆ್ಯನೋಡೈಸ್ಡ್ ಅಲ್ಯೂಮಿನಿಯಂ ಅಂತ ಹೇಳಿ ಕರಿತೀವಿ ನಾವು. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಇರುತ್ತೆ, ಇಟ್ ಇಸ್ ಅ ಕಂಪೌಂಡ್, ಅಲ್ಯೂಮಿನಿಯಂ ಆಕ್ಸೈಡ್.
ಆಲ್ ಸೆಟ್. ಲಿಕ್ವಿಡ್ ಎಲಿಮೆಂಟ್ಗೆ ಹೋಗೋಣ. ಲಿಕ್ವಿಡ್ ಎಲಿಮೆಂಟ್ ಅಂತ ಹೇಳಿದಾಗ ಒಂದೇ ಒಂದಿರೋದು ಯಾವುದದು? ಮರ್ಕ್ಯುರಿ. ಆಯ್ತಾ? ಲಿಕ್ವಿಡ್ ಎಲಿಮೆಂಟ್ಸ್ ಅಂತ ಹೇಳಿದಾಗ ಮರ್ಕ್ಯುರಿ. Mercury is a metallic liquid element. Bromine is the non-metallic liquid elements. So, ನಾನು gaseous elements ಬಗ್ಗೆ ಮಾತಾಡಿದಾಗ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಆಮೇಲೆ ಇನ್ಯಾವುದಿದೆ? ನಿಯಾನ್, ಕ್ಸೆನಾನ್, ಆರ್ಗಾನ್, ಹೀಲಿಯಂ ಗ್ಯಾಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಷಿಯಸ್ ಎಲಿಮೆಂಟ್ಸ್ಗಳಿದೆ. ಸೊ ಎಲಿಮೆಂಟ್ಸ್ನೆಲ್ಲ ನಿಮಗೆ ಮಾತಾಡಿಸ್ಬೇಕು ಅಂದ್ರೆ ಒಂದ್ಸಲ ಪಿರಿಯಾಡಿಕ್ ಟೇಬಲ್ನ ವಿಸಿಟ್ ಮಾಡಿ. ಬಟ್ ಅವ್ರು ಕೇಳ್ತಾರೆ ಎಲಿಮೆಂಟ್ ಅಂತ ಹೇಳಿದ್ರೆ ಏನು? ಇಟ್ ಈಸ್ ಅ ಪ್ಯೂರ್ ಸಬ್ಸ್ಟೆನ್ಸ್ ವಿಚ್ ಇಸ್ ಮೇಡ್ ಅಪ್, ವಿಚ್ ಕೆನಾಟ್ ಬಿ ಫಸ್ಟ್ ಆಫ್ ಆಲ್ ಬ್ರೋಕನ್ ಡೌನ್ ಇನ್ ಟು ಸಿಂಪ್ಲರ್ ಸಬ್ಸ್ಟೆನ್ಸ್ ಆ್ಯಂಡ್ ಕ್ಯಾನ್ ಬಿ ಗ್ರೂಪ್ ಆಫ್ ಎಲಿಮೆಂಟ್ಸ್ ಕಾನ್ಸ್ಟಿಟ್ಯೂಟ್ಸ್. ಏನು ಮಾಡ್ಬೋದು ನಾವು? ಗ್ರೂಪ್ ಆಫ್ ಆಟಮ್ ಕಾನ್ಸ್ಟಿಟ್ಯೂಟ್ಸ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿಬೋದು. ಹೌದಾ? ಎಲಿಮೆಂಟ್ ಇಸ್ ಅ type of pure substance that cannot be broken down into simpler substance by ಯಾವುದೇ ಮೆಥಡ್, ಯಾವುದೇ ಫಿಸಿಕಲ್ ಅಥವಾ ಯಾವುದೇ ಆರ್ಡಿನರಿ ಕೆಮಿಕಲ್ ಮೆಥಡ್ಸ್ ತಗೊಳ್ಳಿ ಎಲಿಮೆಂಟ್ ಅನ್ನ ಬ್ರೇಕ್ ಮಾಡೋಕ್ಕಾಗಲ್ಲ. ನೀವು ಬ್ರೇಕ್ ಮಾಡಬೇಕು ಅಂದ್ರೆ ನ್ಯೂಕ್ಲಿಯರ್ ಕೆಮಿಕಲ್ ರಿಯಾಕ್ಷನ್ಸ್ಗೆ ಅದನ್ನ ಒಳಪಡಿಸಬೇಕು. ಸೊ ಮೆಟಾಲಿಕ್ ಎಲಿಮೆಂಟ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬಿಕಾಸ್ ಎಲಿಮೆಂಟ್ಸ್ ಅನ್ನ ಫರ್ದರ್ ಹೇಗೆ ಕ್ಲಾಸಿಫೈ ಮಾಡಿದೀವಿ ನಾವು? ಎಲಿಮೆಂಟ್ಸ್ ಅನ್ನ ಫರ್ದರ್ ಇಲ್ಲಿ ನೋಡ್ತಿದ್ದೀರಲ್ವಾ, ಎಲಿಮೆಂಟ್ ಅಂತ ಹೇಳೋ ಗ್ರೂಪಿಗೆ ನಾನು ಬಂದಾಗ ಇದನ್ನ ಫರ್ದರ್ ಮೆಟಲ್, ನಾನ್ ಮೆಟಲ್ ಅಂಡ್ ಮೆಟಲಾಯ್ಡ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ತೀವಿ. ಹಾಗಾದ್ರೆ ಮೆಟಾಲಿಕ್ ಎಲಿಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕೆಲವೊಂದು ಎಲಿಮೆಂಟ್ಸ್ಗಳು ಎಕ್ಸ್ಟ್ರೀಮ್ ಆಗಿ ಹಾರ್ಡ್ ಆಗಿರುತ್ತೆ ಮಕ್ಕಳ. ಎಕ್ಸಾಂಪಲ್ ಅಯನ್. ಅದೇ ಕೆಲವೊಂದು ಮೆಟಲ್, ಸೋಡಿಯಂ, ಪೊಟ್ಯಾಷಿಯಮ್ ಆರ್ ಎಕ್ಸ್ಟ್ರೀಮ್ಲಿ ಸಾಫ್ಟ್ ವಿಚ್ ಯು ಕ್ಯಾನ್ ಕಟ್ ಬೈ ನೈಫ್. ಸೊ ಹಾರ್ಡ್ನೆಸ್ ಇಸ್ ಅ ಸ್ಪೆಸಿಫಿಕ್ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್. ಅದೇ ತರ ಕೆಲವೊಂದು ಮೆಟಲ್ಸ್ಗಳು ಸಾಲಿಡ್, ಮೋಸ್ಟ್ ಆಫ್ ದ ಮೆಟಲ್ಸ್ ಸಾಲಿಡ್ ಆಗಿರುತ್ತೆ ಎಕ್ಸೆಪ್ಟ್ ಮರ್ಕ್ಯುರಿ. ಮರ್ಕ್ಯುರಿ ಇಸ್ ದ ಓನ್ಲಿ ಎಲಿಮೆಂಟ್, ಮೆಟಾಲಿಕ್ ಎಲಿಮೆಂಟ್. ಯಾವ ಮೆಟಲ್ ಇಸ್ ಇನ್ ಲಿಕ್ವಿಡ್ ಸ್ಟೇಟ್ ಅಂತ ಹೇಳಿ ಕರೀತಾರಲ್ವಾ, ಮರ್ಕ್ಯುರಿ ಇಸ್ ಅ ಮೆಟಲ್ ವಿಚ್ ಇಸ್ ನಥಿಂಗ್ ಬಟ್ an element, metallic element present in liquid state. They have high melting points or boiling points. ಯಾಕೆಂದ್ರೆ ಮೆಟಾಲಿಕ್ ಬಾಂಡಿಂಗ್ಸ್ ಆರ್ ವೆರಿ ವೆರಿ ಸ್ಟ್ರಾಂಗ್. ಎಕ್ಸೆಪ್ಷನ್ ಬರ್ದಿದೆ ನಾನಿಲ್ಲಿ. ಕೆಲವೊಂದು ಮೆಟಲ್ಸ್ ಮರ್ಕ್ಯುರಿ, ಗ್ಯಾಲಿಯಂ, ಸೀಸಿಯಂ, ಪೊಟ್ಯಾಷಿಯಂ ಅವುಗಳಿಗೆ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಇರುತ್ತೆ. ಅದೇ ತರ ಜನರಲಿ ನಾನೇನು ಹೇಳಿದ್ದೆ, ಮೆಟಲ್ಸ್ಗಳಿಗೆ ದೇ ಆರ್ ವೆರಿ ಸಾಲಿಡ್ ಅಂತ ಹೇಳಿದೆ ಅಲ್ವಾ. ಮರ್ಕ್ಯುರಿ ಇಸ್ ಅ ಲಿಕ್ವಿಡ್. ಗ್ಯಾಲಿಯಂ, ಸೀಸಿಯಂ ಆಕ್ಚುಲಿ ಸಾಲಿಡ್ ಆಗಿರುತ್ತೆ. ಬಟ್ ಆ ರೂಮ್ ಟೆಂಪರೇಚರ್ನಲ್ಲಿ ನಾವು ಯಾವಾಗ ಕೈಯಲ್ಲಿ ಹಿಡಿತೀವಿ, ಕೈಯಲ್ಲಿರುವಂತಹ ಎನರ್ಜಿನ ಅಬ್ಸಾರ್ಬ್ ಮಾಡಿಕೊಂಡು ಈ ಮೆಟಲ್ಸ್ಗಳು ಕೂಡ ಲಿಕ್ವಿಡ್ ಸ್ಟೇಟಿಗೆ ಹೊರಟೋಗುತ್ತೆ. ಯಾವುದದು? ಗ್ಯಾಲಿಯಂ ಮತ್ತೆ ಸೀಸಿಯಂ. ಅವ್ರು ಕೇಳ್ತಾರೆ ಯಾವ ಎರಡು ಮೆಟಲ್ಸ್ ವಿಲ್ ಮೆಲ್ಟ್ ವೆನ್ ಯು ಹೋಲ್ಡ್ ದೇಮ್ ಇನ್ ಯೋರ್ ಪಾಮ್ ಅಂತೇಳಿ, ಆನ್ ಯೋರ್ ಪಾಮ್ ಅಂತ ಹೇಳಿ ಕೇಳ್ತಾರೆ. ಮೆಟಲ್ಸ್ ಆರ್ ಬೆಸ್ಟ್ ಕಂಡಕ್ಟರ್ಸ್. ಸಿಲ್ವರ್ ಇಸ್ ದ ಬೆಸ್ಟೆಸ್ಟ್ ಕಂಡಕ್ಟರ್ ಆಫ್ ಮೆಟಲ್. ಬಟ್ ನಾವು ಸಿಲ್ವರ್ ಅನ್ನ ಎಲೆಕ್ಟ್ರಿಕಲ್ ವೈರಲ್ಲಿ ಹಾಕುವಷ್ಟು ರಿಚ್ ಇಲ್ಲ, ಅಫೋರ್ಡಬಲ್ ಇಲ್ಲ, ಹಾಗಾಗಿ ಕಾಪರ್ ಹಾಕ್ತೀವಿ ಅಷ್ಟೇ, ರೈಟ್? ಸೊ ಕಾಪರ್ ಇಸ್ ಆಲ್ಸೋ ಅ ವೆರಿ ಗುಡ್ ಕಂಡಕ್ಟಿಂಗ್ ಮೆಟೀರಿಯಲ್. ಪೂರ್ ಕಂಡಕ್ಟಿಂಗ್ ಮೆಟೀರಿಯಲ್ ಯಾವುದು? lead and mercury. So copper, silver, Ag, Cu are the best conductors, Pb, Hg are the poor conductors. Metals are malleable ಅಂತ ಹೇಳಿದ್ರೇನು? ಮೆಟಲ್ಸ್ ನ ಚೆನ್ನಾಗಿ ಜಜ್ಜಿ ಶೀಟ್ ತರ ಮಾಡ್ಬೋದು. ನೀವು ಮನೇಲಿ ಶೀಟ್ ಹಾಕ್ತೀರಾ, ಕಾರ್ ಶೀಟ್ ಹಾಕ್ತೀರಾ, ಡಿಫ್ರೆಂಟ್ ಬ್ಯಾಟ್ರಿ ಶೀಟ್, ಸಣ್ಣ ಸಣ್ಣ ಶೀಟ್ಸ್ ಬರುತ್ತಲ್ವಾ, ಫಾಯಿಲ್ಸ್ಗಳು, ಅವುಗಳೆಲ್ಲ ಏನು? ಮ್ಯಾಲಿಯಬಿಲಿಟಿ ಪ್ರಾಪರ್ಟಿನ ಇಂಡಿಕೇಟ್ ಮಾಡುತ್ತೆ. ಅದೇ ಕಾಪರ್ ವೈರ್ನಲ್ಲಿ ಮೆಟಲ್ಸ್ಗಳನ್ನ ದಾರ ತರ, ಥ್ರೆಡ್ ತರ ಡ್ರಾನ್ ಮಾಡಿದ್ದಾರೆ. ಸೊ ದ ಪ್ರಾಪರ್ಟಿ ಡ್ಯೂ ಟು ವಿಚ್ ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್, ಅದನ್ನ ನಾವೇನು ಅಂತ ಹೇಳಿ ಕರಿತೀವಿ? ಡಕ್ಟಿಲಿಟಿ ಅಂತ ಹೇಳಿ ಕರಿತೀವಿ. ಅಂಡ್ ಸ್ಕೂಲ್ ಬೆಲ್ ಆಗುತ್ತೆ, ಸೌಂಡ್ಸ್ ಕೇಳುತ್ತೆ. ಯಾಕೆ? ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಆಫ್, ದಟ್ ಬೆಲ್ ಇಸ್ ಮೇಡ್ ಅಪ್ ಆಫ್ ಮೆಟಲ್. ಸೊ ವೆನ್ ಎವರ್ ಮೆಟಲ್ ಇಸ್ ಸ್ಟ್ರಕ್ ವಿತ್ ಇನ್ ಹಾರ್ಡ್ substances, it produces ringing sound. ಆ ರಿಂಗಿಂಗ್ ಸೌಂಡ್ ಅನ್ನು ನಾವು ಸೊನೋರಿಸಿಟಿ ಅಥವಾ ಸೊನೋರಸ್ ಅಂತ ಹೇಳ್ತೀವಿ. ಮೆಟಲ್ಸ್ ಆರ್ ಯೂಶುವಲಿ ಲಸ್ಟ್ರಸ್, ಅಂದ್ರೆ ಶೈನಿ ಸರ್ಫೇಸ್ ಇರುತ್ತೆ. ಇವುಗಳಿಗೆ ಎಲ್ಲದಕ್ಕೂ ಕೂಡ ನೋ 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 ಅಂತ ಹೇಳಿ ಹಾಕೊಂಡೋಗಿ ನಿಮಗೆ ನಾನ್ ಮೆಟಲ್ಸ್ ಪ್ರಾಪರ್ಟಿ ಸಿಗುತ್ತೆ. ನಾನ್ ಮೆಟಲ್ಸ್ ಆರ್ ನಾಟ್ ಎಟ್ ಆಲ್ ಹಾರ್ಡ್, ದೇ ಆರ್ generally soft except diamond. Diamond is known to be only one of the non-metal which is really hard and hardest substance known on earth ಅಂತ ಹೇಳ್ಬೋದು. ಓಕೆ, ಎಕ್ಸೆಪ್ಟ್ ಡೈಮಂಡ್. ಡೈಮಂಡ್ ನಲ್ಲಿ ಯಾರಿದ್ದಾರೆ? ಯಾವ ನಾನ್ ಮೆಟಲ್ ಇದೆ? ಕಾರ್ಬನ್ ಅಂತ ಹೇಳುವ ನಾನ್ ಮೆಟಲ್ ಇದೆ. ರೆಸ್ಟ್ ಆಲ್ ಆಫ್ ದೆಮ್ ಆರ್ ಆಕ್ಚುಲಿ ಸಾಫ್ಟ್. ಫಾಲೋಡ್ ಬೈ ಎಲ್ಲರೂ ಕೂಡ ಮೋಸ್ಟ್ ಆಫ್ ದ ನಾನ್ ಮೆಟಲ್ಸ್ ವಿಲ್ ಬಿ ಈದರ್ ಇನ್ ಸಾಲಿಡ್ ಸ್ಟೇಟ್. ನಿಮ್ಮ ತಲೆ ಕೂದಲಲ್ಲೇ ಇದೆ ನೋಡಿ, ಸಲ್ಫರು, ಕಾರ್ಬನು ಇದೆ ನಿಮ್ಮ ತಲೆ ಕೂದಲಿನಲ್ಲಿ, ಹೌದಾ? ಫಾಸ್ಫರಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ ಒಂದ್ಸಲ. ಸೊ ಈ ಸಲ್ಫರ್, ಕಾರ್ಬನ್ ಇವುಗಳೆಲ್ಲವುಗಳು ಕೂಡ ಸಾಲಿಡ್ ನಾನ್ ಮೆಟಲ್ಸ್ಗಳು. ಫಾಸ್ಫರಸ್ ನೀವು ಮ್ಯಾಥ್ಸ್ಟಿಕಲ್ ನೋಡ್ತೀರಲ್ವಾ, ಒಂದು ಕೆಮಿಕಲ್ಸ್ ಏನು ಆಡ್ ಮಾಡಿರ್ತಾರೆ. ಸೊ ಒಂದೇ ಒಂದು ನಾನ್ ಮೆಟಲ್ ವಿಚ್ ಎಕ್ಸಿಸ್ಟ್ ಇನ್ ಲಿಕ್ವಿಡ್ ಸ್ಟೇಟ್, ದಟ್ ಇಸ್ ಬ್ರೋಮಿನ್. ಬ್ರೋಮಿನ್ ಇನ್ ಮಾಲಿಕ್ಯುಲರ್ ಫಾರ್ಮ್ ನಾವು ಬರಿಬೇಕಾದ್ರೆ ಬ್ರೋಮಿನ್ ಅಂತ ಹೇಳಿ ಬರೀರಿ.
So bromine is the only one non-metal which exists in liquid state. Low melting point, boiling point, because weak force of attraction irutte avugal naduve. Metallic bonding is always very stronger, but ee ಒಂದು ನಾನ್ ಮೆಟಲ್ಸ್ ಗಳ ನಡುವೆ actually you see covalent bonding. About that you will learn in higher classes. ಇವಾಗ ಬೇಕಾಗಿಲ್ಲ ಅದು. ಮೆಟಲ್ಸ್ ಗಳು ಪೂರ್ ಕಂಡಕ್ಟರ್ಸ್ ಎಕ್ಸೆಪ್ಟ್ ಯಾವುದು ಗ್ರಾಫೈಟ್, ಬಿಕಾಸ್ ಗ್ರಾಫೈಟ್ ನಲ್ಲಿ ಏನಿದೆ, ಕಾರ್ಬನ್ ಆಟಮ್ಸ್ ಇದೆ. ಆ ಗ್ರಾಫೈಟ್ ನಲ್ಲಿರುವ ಕಾರ್ಬನ್ ಆಟಮ್ಸ್ಗೆ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ. ಎಕ್ಸ್ಟ್ರಾ ಅಂದ್ರೆ ಅದಕ್ಕೆ ಆಲ್ರೆಡಿ 4 ಇರೋಂಥದ್ದು, 4ರಲ್ಲಿ 1 ಎಲೆಕ್ಟ್ರಾನ್ ಫ್ರೀ, ಜಾಬ್ ಏನೂ ಇಲ್ಲ, ಸುಮ್ಮನೆ ತಿರುಗಾಡುತ್ತೆ. ಆ ತಿರುಗಾಡಬೇಕಾದ್ರೆಲ್ಲ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿ. ಓಕೆ, ಡೈಮಂಡ್ ನಲ್ಲಿ ಎಲ್ಲ ಎಲೆಕ್ಟ್ರಾನ್ಸ್ ಬಿಸಿ, ತುಂಬಾ ಟೈಟ್ ಆಗಿ ಕೋವ್ಯಾಲೆಂಟ್ ಬಾಂಡ್ ಇದು 3D ನೆಟ್ವರ್ಕ್ ಫಾರ್ಮ್ ಮಾಡ್ಕೊಳ್ಳುತ್ತೆ. ಬಿಕಾಸ್ ಆಲ್ ದಿ ಎಲೆಕ್ಟ್ರಾನ್ಸ್ ಆರ್ ವೆರಿ ಹಾರ್ಡ್ ವರ್ಕಿಂಗ್, ಡೈಮಂಡ್ ಇಸ್ ವೆರಿ ಸ್ಟ್ರಾಂಗ್. ಗ್ರಾಫೈಟ್ ಇಸ್ ನಾಟ್ ಎಟ್ ಆಲ್ ಸ್ಟ್ರಾಂಗ್, ಯು ಕ್ಯಾನ್ ಈಸಿಲಿ ಬ್ರೇಕ್. ಪೆನ್ ಟಿಪ್ ನ ಈಸಿಯಾಗಿ ಬ್ರೇಕ್ ಮಾಡ್ತೀರಲ್ವಾ, ಅದೇ ತರ. ನಾನ್ ಮ್ಯಾಲಿಯಬಲ್, ಅದನ್ನ ನೀವು ಜಜ್ಜಿ ಶೀಟ್ ಮಾಡೋಕ್ಕಾಗಲ್ಲ. ನಾನ್ ಡಕ್ಟೈಲ್, ಅವುಗಳನ್ನ ಥ್ರೆಡ್ ತರ ಎಳಿಯೋಕ್ಕಾಗಲ್ಲ, ಆಯ್ತಾ. ನಾನ್ ಸೊನೋರಸ್, ಎರಡು ನಾನ್ ಮೆಟಲ್ಸ್ಗಳನ್ನ ಹತ್ರ ತಗೊಂಡ್ ಬಂದ್ರೆ ಸೌಂಡ್ ಏನು ಪ್ರೊಡ್ಯೂಸ್ ಮಾಡಲ್ಲ, ರಿಂಗಿಂಗ್ ಸೌಂಡ್ ಪ್ರೊಡ್ಯೂಸ್ ಮಾಡಲ್ಲ. ನಾನ್ ಲಸ್ಟರಸ್ ಎಕ್ಸೆಪ್ಟ್ ಡೈಮಂಡ್ ಹಾಗೂ ಅಯೋಡಿನ್. ಡೈಮಂಡ್ ನೋಡಿ ಮಕ್ಕಳೇ, ಹೊಳೆಯುತ್ತೆ ಅದು. ಡೈಮಂಡ್ ನಲ್ಲಿ ಕಾರ್ಬನ್ ಅಂತ ಹೇಳುವ ನಾನ್ ಮೆಟಲ್ ಇದೆ. ಅಯೋಡಿನ್ ಅಂತ ಹೇಳುವಂಥದ್ದು ಇಸ್ ಅ ಕ್ರಿಸ್ಟಲ್. ಈ ಅಯೋಡಿನ್ ಒಂಥರ ಬ್ರೌನ್ ಕಲರ್ ಕ್ರಿಸ್ಟಲ್ ಪೌಡರ್ ಅದು. ನೀವು ಅದನ್ನ ಎಲ್ಲಿ ಹಾಕ್ತಿರಾ ಗೊತ್ತಾ? ಯು ಮೈಟ್ ಪ್ರೊಬಾಬ್ಲಿ ಯೂಸ್ ಇಟ್ ಇನ್ ಅವರ್ ಸಾಲ್ಟ್. ಉಪ್ಪಲ್ಲಿ ಸ್ವಲ್ಪ ಅಯೋಡಿನ್ ಹಾಕ್ತಿರಲ್ವಾ, ಗಂಟ್ಲಲ್ಲಿ ಬರುವಂತಹ ಥೈರಾಯ್ಡ್ ಗ್ಲ್ಯಾಂಡ್ನಿಂದ, ಆ ಗ್ಲ್ಯಾಂಡ್ನಲ್ಲಿ ಇರುವಂತಹ ಕೆಲವೊಂದು ಏರುಪೇರಿನಿಂದ ಬರುವಂತಹ ಗಾಯ್ಟರ್ ಅಂತ ಹೇಳುವ ರೋಗವನ್ನು ನಿಮಗೆ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಅಯೋಡೈಸ್ಡ್ ಸಾಲ್ಟ್ ಹೆಲ್ಪ್ ಮಾಡುತ್ತೆ. ಸೊ ಅಯೋಡಿನನ್ನು ಹಾಕ್ತಾರೆ. ಅಯೋಡಿನಿಗೆ ಒಂದು ಕಲರ್ ಇದೆ, ಲಸ್ಟರಸ್ ಅಂತ ಹೇಳಿದಾಗ ಒಂದು ಶೈನಿನೆಸ್ ಇರುತ್ತೆ. ಅದಕ್ಕೆ ಕಲರ್ ಅಂತಷ್ಟೇ ಅಲ್ಲ, ಶೈನಿನೆಸ್ ಇರುತ್ತೆ. ಸೊ ಶೈನಿಂಗ್ ಆ್ಯಂಡ್ ಕೈಂಡ್ ಆಫ್ ಬ್ರೌನಿಶ್ ಕಲರ್ ಯಾವುದು? ನಮ್ಮ ಅಯೋಡಿನ್. ನೆಕ್ಸ್ಟ್ ಬರುತ್ತೆ ಮೆಟಲಾಯ್ಡ್ಸ್. ಸೊ ಸೆಮಿ ಮೆಟಲ್ಸ್ ಅಥವಾ ಮೆಟಲಾಯ್ಡ್ಸ್. ಈ ಸೆಮಿ ಮೆಟಲ್ಸ್ ಅಥವಾ ಮೆಟಲಾಯ್ಡ್ಸ್ ಅಂತ ಹೇಳಿ ಯಾವುದನ್ನ ಕ್ಲಾಸಿಫೈ ಮಾಡ್ಬೋದು? ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆಯ್ತಾ, ಆರ್ಸೆನಿಕ್, ಆಂಟಿಮನಿ, ಈಚೆ ಸೆಲೇನಿಯಂ ಮತ್ತೆ ಆಸ್ಟಟೈನ್, ಸೆಲೇನಿಯಂ, ಪೊಲೋನಿಯಂ ಅಂತ ಕೇಳಿ ಕೆಲವೊಂದು ಕಡೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ 80 ಅಂತ ಹೇಳಿ ಕೊಟ್ಟಿದ್ದಾರೆ. ಒಂಥರ ಜಿಗ್ ಝ್ಯಾಗ್ ಫಾರ್ಮ್ ನಲ್ಲಿ ಬರುತ್ತೆ. ಪೀರಿಯಾಡಿಕ್ ಟೇಬಲ್ ನಲ್ಲಿ ತೆಗೆದು ನೋಡಿ, ಜಿಗ್ ಝ್ಯಾಗ್ ಫಾರ್ಮ್ ನಲ್ಲಿ ಬರುತ್ತೆ. ಇವುಗಳನ್ನ ಬಾರ್ಡರ್ ಲೈನ್ ಎಲಿಮೆಂಟ್ಸ್ ಅಂತ ಹೇಳಿ ಕರ್ತಾರೆ. ಯಾಕೆ ಅಂದ್ರೆ ಇವುಗಳು ಎಲ್ಲಿ ಬರುತ್ತೋ ಅದ್ರದ್ದು ಆಚೆಗೆ ಪೀರಿಯಾಡಿಕ್ ಟೇಬಲ್ ನಲ್ಲಿ ನಾನ್ ಮೆಟಾಲಿಕ್ ಎಲಿಮೆಂಟ್ಸ್ ಇರುತ್ತೆ, ನಾನ್ ಮೆಟಲ್ಸ್ಗಳಿರುತ್ತೆ. ಇವುಗಳ ಎಡಬದಿಯಲ್ಲಿ ಮೆಟಾಲಿಕ್ ಎಲಿಮೆಂಟ್ಸ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ಯಾವ್ದ್ರ ಬಗ್ಗೆ ಓದ್ತಾ ಇದ್ದೀವಿ ಸ್ಟೂಡೆಂಟ್ಸ್? ನಾವು ಎಲಿಮೆಂಟ್ಸ್ಗಳ ಬಗ್ಗೆ ತಿಳಿತಾ ಇದ್ದೀವಿ, ಹೌದಾ? ಪ್ಯೂರ್ ಸಬ್ಸ್ಟೆನ್ಸ್ ನಲ್ಲಿ ಒಂದು ವಿಧ ಎಲಿಮೆಂಟ್ ನಲ್ಲಿ ಹಲವಾರು ವಿಧಗಳಿದೆ, ಅಂದ್ರೆ 3 ವಿಧ ಬೇಸಿಕಲಿ. ಒಂದು ಮೆಟಾಲಿಕ್, ಇನ್ನೊಂದು ನಾನ್ ಮೆಟಾಲಿಕ್ ಎಲಿಮೆಂಟ್ಸು. ಅವುಗಳ ಎರಡರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಕೆಲವೊಂದ್ಸಲ ತೋರಿಸುವಂತಹ ಸ್ಪೆಸಿಫಿಕ್ ಎಲಿಮೆಂಟ್ಸ್ ವಿಚ್ ಆರ್ ನೋನ್ ಆಸ್ ಸೆಮಿ ಮೆಟಲ್ಸ್ ಅಥವಾ ವಿಚ್ ಆರ್ ಆಲ್ಸೋ ಕಾಲ್ಡ್ ಆಸ್ ಮೆಟಲಾಯ್ಡ್ಸ್. ಮೆಟಲಾಯ್ಡ್ಸ್ ಅಂತ ಹೇಳಿ ನಾವು ಅದನ್ನ ಕರಿತೇವೆ. ಸೊ ನಿಮಗೆ ಗೊತ್ತಾಗ್ತಾ ಇದೆ ಇವಾಗ ಎಷ್ಟು ಇಂಪಾರ್ಟೆಂಟ್ ನೋ. ಅವ್ರು ಯಾಕೆ ಅಂದ್ರೆ ಆಪ್ಷನಲ್ ಕೇಳ್ಬಿಡ್ತಾರೆ ಮಕ್ಕಳೇ. ಕಾರ್ಬನ್ ಮತ್ತೆ ಅಲ್ಯೂಮಿನಿಯಂ, ಸೋಡಿಯಂ, ಸಿಲಿಕಾನ್, ಇದರಲ್ಲಿ ಮೆಟಲಾಯ್ಡ್ ಯಾವುದು ಅಂತ ಹೇಳಿ ಕೇಳ್ತಾರೆ. ಸೊ ಸಿಲಿಕಾನ್ ಇಸ್ ದ ಮೆಟಲಾಯ್ಡ್ ಅಂತ ಹೇಳುವಂತಹ ಐಡಿಯಾ ನಿಮಗಿರ್ಬೇಕು. ಸೊ ಇದೇ ಪ್ಯೂರ್ ಸಬ್ಸ್ಟೆನ್ಸ್. ಇದು ಸೆಕೆಂಡ್ ಕ್ಯಾಟಗರಿ ಏನು? ಕಂಪೌಂಡ್ಸ್. ಇದನ್ನ ನೀವು ನಿಮ್ಮ ಬುಕ್ ನಲ್ಲಿ, NCERT ಬುಕ್ ನಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ನೋಡ್ತೀರಾ. ನಾನು ಫಸ್ಟ್ಗೆ ಕವರ್ ಮಾಡ್ತೀನಿ, ಯಾಕೆಂದ್ರೆ ನಾವು ಏನ್ ಕಲಿತೀವಿ ಮಿಕ್ಸ್ಚರು, ಆ ಮಿಕ್ಸ್ಚರ್ಸ್ ಆರ್ ಮೇಡ್ ಅಪ್ ಆಫ್ ದೀಸ್ ಎಲಿಮೆಂಟ್ಸ್. ಆ ಮಿಕ್ಸ್ಚರ್ಸ್ ಆರ್ ಆಕ್ಚುಲಿ ಮೇಡ್ ಅಪ್ ಆಫ್ ದೀಸ್ ಕಂಪೌಂಡ್ಸ್. ಇವುಗಳನ್ನೇ ಕಲಿಲಿಲ್ಲ ಅಂತ ಹೇಳಿದ್ರೆ, ಈ ಫೌಂಡೇಶನ್ ಇಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ಹೈಯರ್ ಲೆವೆಲ್ ಆಫ್ ಕಾನ್ಸೆಪ್ಟ್ ನ ಕಲಿಬಹುದು? ಒಪ್ಕೊಳ್ತೀರಾ? ಹಾಗಾಗಿ ಕಂಪೌಂಡ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಕಂಪೌಂಡ್ಸ್ ಅಂತ ಹೇಳಿದ್ರೆ 2 ಅಥವಾ ಜಾಸ್ತಿ, ಆಯ್ತಾ, 2 or more ಎಲಿಮೆಂಟ್ಸ್ ಕಂಬೈನ್ಡ್ ಇನ್ ದ ಫಿಕ್ಸ್ಡ್ ರೇಷಿಯೋ. ಸೊ ಒಂದಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ಗಳು, ಹೈಡ್ರೋಜನು, ಆಕ್ಸಿಜನ್. ಹೈಡ್ರೋಜನ್ 2 ಹೈಡ್ರೋಜನ್ 1 ಆಕ್ಸಿಜನ್ ಜೊತೆ ಕಂಬೈಂಡ್ ಆಗುತ್ತೆ. ಇಲ್ಲಿ ರೇಷಿಯೋ ಅಂತ ಹೇಳಿ ಕೇಳಿದ್ರೆ ಎಷ್ಟಿವೆ ಅವು? 2:1 ಅಂತ ಹೇಳುವ ರೇಷಿಯೋನ ಹೇಳ್ಬೋದು, ಹೌದಾ? ಸೊ ಈಗ ವಾಟರ್ ಅನ್ನ ಕಂಪೌಂಡ್ ಅಂತ ಹೇಳಿ ಕರಿತೀನಿ. ಯಾಕೆ? ಈ ವಾಟರ್ ನಲ್ಲಿ ದೇರ್ ಆರ್ ಲಾಟ್ ಆಫ್ ರೀಸನ್ಸ್. ಬೇಸಿಕ್ ರೀಸನ್ ಏನು? 2 ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ಗಳು ಫಿಕ್ಸ್ಡ್ ರೇಷಿಯೋನಲ್ಲಿ ಕಂಬೈಂಡ್ ಆದವು. ಕಾರ್ಬನ್ ಡೈಆಕ್ಸೈಡ್ ನೋಡಿ ಮಕ್ಕಳೇ, ಕಾರ್ಬನ್ ಇದು ರೇಷಿಯೋ ಇಸ್ 1, ಆಯ್ತಾ, ಆಕ್ಸಿಜನ್ ರೇಷಿಯೋ ಇಸ್ 2. 1:2 ರೇಷಿಯೋನಲ್ಲಿ ಯಾವಾಗ್ಲೂ ಇದು ಫಿಕ್ಸ್ಡೇ.
ನಾನು ಇವಾಗ ಸದ್ಯಕ್ಕೆ ಇಂಡಿಯಾದಲ್ಲಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಎಲ್ಲೋಗೋಣ, ರಷ್ಯಾಗೆ ಹೋಗೋಣ ಅನ್ಕೊಳ್ಳಿ. ಅಯ್ಯೋ, ಈ ಹೆಸರುಗಳನ್ನೆಲ್ಲ ಹೇಳಿದ್ರೆ ಮತ್ತೆ ಇದು ವಾದ ವಿವಾದ ಪ್ರತಿವಾದಗಳಾಗುತ್ತೆ. ಹಾಗಾಗಿ ನಾನು ಎಲ್ಲಿ ಹೋಗೋಣ ಅಂತ ಹೇಳೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಕೊರಿಯಾ, ಯಾಕೆಂದರೆ ತುಂಬ ಜನ ಮಕ್ಕಳು ಕೊರಿಯನ್ ಫಿಲ್ಮ್ ಲವರ್ಸ್ ಆಗಿರ್ತಾರೆ. ಸೊ ಕೊರಿಯಾಗೆ ಹೋಗ್ತಿದ್ದೀನಿ, ಸೌತ್ ಕೊರಿಯಾ. ನಾರ್ತ್ ಕೊರಿಯಾಗೆ ಹೋದರೆ ನಾನು ಬದುಕಿ ಬರ್ತೀನೋ ಅಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ಸೌತ್ ಕೊರಿಯಾಗೆ ಹೋಗ್ತೀನಿ ನಾನು. ಸೊ ಸೌತ್ ಕೊರಿಯಾಗೆ ಹೋದರೆ ಆಯಿತಾ, ಕಾರ್ಬನ್ ಡೈಆಕ್ಸೈಡ್ದು ಕಾನ್ಸ್ಟಿಟ್ಯೂಷನಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? 1 ಕಾರ್ಬನ್ 2 ಆಕ್ಸಿಜನ್ ಆಯಿತು. ಅಲ್ಲಿಂದ ಜಪಾನ್ಗೆ ಹೋಗಿ ಸೀದಾ ವಾಟರ್ ಕುಡಿತೀರಾ. ಜಪಾನ್ನಲ್ಲಿರುವಂತಹ ವಾಟರಲ್ಲಿರುವಂತಹ ಕಾಂಪೊನೆಂಟ್ಸ್ ಏನಾದರೂ ಚೇಂಜ್ ಆಗುತ್ತಾ? ಇಲ್ಲ. ಅಲ್ಲೂ ಕೂಡ 2 ಹೈಡ್ರೋಜನ್ 1 ಆಕ್ಸಿಜನ್. ನೀವು ಎಲ್ಲೇ ಹೋಗಿ ಕಂಪೌಂಡ್ಸ್ ಅಂತ ಹೇಳಿ ಯಾವಾಗ ಹೇಳ್ತೀವಿ, 2 ಎಲಿಮೆಂಟ್ಸ್ಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಕಂಬೈನ್ಡ್ ಆಗಬೇಕು ಆಯ್ತಾ, ಫಿಕ್ಸ್ಡ್ ಆಗಿರಬೇಕು. ಸೊ ಅ ಪ್ಯೂರ್ ಸಬ್ಸ್ಟೆನ್ಸ್ ಕಂಟೈನಿಂಗ್ 2 or more elements that combine together in a fixed proportion ಬೈ ಮಾಸ್, ಅವುಗಳನ್ನ ನಾವು ಕಂಪೌಂಡ್ಸ್ ಅಂದರೆ ಇವುಗಳನ್ನ ಬೇಸಿಕಲಿ ಮಾಲಿಕ್ಯೂಲ್ ಅಂತ ಹೇಳಿ ಕರಿತೀವಿ. ಮೇಡಮ್ ಹಾಗಾದ್ರೆ ಮಾಲಿಕ್ಯೂಲ್ ಬೇರೆನಾ ಅಂತ ಕೇಳಿ, ಇಲ್ಲ, ಇದನ್ನ ಬೇಸಿಕಲಿ ಮಾಲಿಕ್ಯೂಲ್ ಅಂತ ಹೇಳಿ ಕರಿತೀವಿ. ಇಂಥ ಮಾಲಿಕ್ಯೂಲ್ಸ್ಗಳು ಒಟ್ಟುಗೂಡಿದಾಗ ಅದು ಕಂಪೌಂಡ್ಸ್ ಆಗುತ್ತೆ. ಅರ್ಥ ಆಯ್ತಾ? ಆಲ್ ಸೆಟ್. ಕಂಪೌಂಡ್ಸ್ನಲ್ಲಿ ಯಾವುದೆಲ್ಲ ಕಂಪೌಂಡ್ಸ್ಗಳು ನಮ್ಮ ಹೊರಗಡೆ ಲಿವಿಂಗ್ ವರ್ಲ್ಡ್ ಔಟ್ಸೈಡ್ ಅವೈಲಬಲ್ ಆಗಿರುತ್ತೆ ಅದನ್ನ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿ ಕರಿತೀರ, ಅಥವಾ ಮಿನರಲ್ಸ್ ಅಂತ ಹೇಳಿ ಬೇಸಿಕಲಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ. ಸೊ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳನ್ನೇ ದ ಕಂಪೌಂಡ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಅದು ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಸ್ ಇಂದ ಹಿಡಿದು ಹ್ಯೂಮನ್ ಕ್ರೀಚರ್ ಅಥವಾ ಡಿಫ್ರೆಂಟ್ ಆನಿಮಲ್ಸ್, ಡಿಫ್ರೆಂಟ್ ಪ್ಲಾಂಟ್ಸ್, ಅವುಗಳಲ್ಲಿ ಯಥೇಚ್ಛವಾಗಿ ಕಂಡು ಬರುವಂತಹ ಕೆಲವೊಂದು ಕಂಪೌಂಡ್ಸ್ ಅನ್ನ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿ ಕರಿತೇವೆ. ಸೊ ಕಂಪೌಂಡ್ಸ್ ಅನ್ನ ಈಗೂ ಕೂಡ ಕ್ಲಾಸಿಫೈ ಮಾಡ್ತಾರೆ. ಹೋಮೋ ಅಟಾಮಿಕ್ ಮಾಲಿಕ್ಯೂಲ್ಸ್ಗಳು, ನಾವು ಉಸಿರಾಡುವಂತಹ ಗಾಳಿಯಲ್ಲಿದೆ ನೋಡಿ, ನೈಟ್ರೋಜನ್, ಆಕ್ಸಿಜನ್, ಆಕ್ಸಿಜನ್ ಕಂಪೌಂಡ್, ನೈಟ್ರೋಜನ್ ಕಂಪೌಂಡ್ ಅಂತ ಹೇಳಿ ಕರಿಬೋದು. ಯಾವಾಗ ಈ ಆಕ್ಸಿಜನ್ ಮಾಲಿಕ್ಯೂಲ್ಗಳು ಕಂಪೌಂಡಿಂಗ್ ಮಾಡುತ್ತಾ ಅಂದ್ರೆ ಒಟ್ಟುಗೂಡುತ್ತಾ ತುಂಬಾ ರಾಶಿ ಆದಾಗ ಅದನ್ನ ಆಕ್ಸಿಜನ್ ಕಂಪೌಂಡ್ ಅಂತ ಹೇಳಿ ಕರಿತೀನಿ. ಬಟ್ ಆ ಆಕ್ಸಿಜನ್ ಕಂಪೌಂಡ್ ನಲ್ಲಿ 2 ಒಂದೇ ತರದ ಆಟಮ್ಸ್ಗಳು ಕಂಬೈಂಡ್ ಆಗಿ ಮಾಲಿಕ್ಯೂಲ್ಸ್ ಆಗಿ ಅಷ್ಟು ಮಾಲಿಕ್ಯೂಲ್ಸ್ಗಳು ಒಟ್ಟುಗೂಡಿ ನಿಮಗೆ ಕಂಪೌಂಡ್ಸ್ ಕೊಡುತ್ತೆ. ಸೊ ಹೋಮೋ ಅಟಾಮಿಕ್ ಮಾಲಿಕ್ಯೂಲ್ಸ್ಗಳ ಕಂಪೌಂಡ್ ಆಗಿರುತ್ತೆ ಅದು. ಅರ್ಥ ಆಯ್ತಾ? ಸೊ ಹಿಟಿರೋ ಅಟಾಮಿಕ್ ಮಾಲಿಕ್ಯೂಲ್ ಅಂದ್ರೆ ವಾಟರ್ ಅಂತ ಹೇಳುವಂತಹ ಒಂದು ಲೀಟರ್ ವಾಟರ್ ಬಾಟಲ್ ಇಟ್ಕೊಂಡಿದ್ದೀನಿ, ಅಥವಾ ಒಂದು ಕಪ್ ಆಫ್ ವಾಟರ್ ಬಾಟಲ್ನ ನೋಡ್ತಾ ಹಿಂಗೆ, ಅದರಲ್ಲಿ ಎಷ್ಟೊಂದು ವಾಟರ್ ಮಾಲಿಕ್ಯೂಲ್ಸ್ ಇದೆ. ಒಂದು ವಾಟರ್ ಮಾಲಿಕ್ಯೂಲ್ಸ್ನ ಇಮ್ಯಾಜಿನ್ ಮಾಡಿ, ಇಟ್ ಈಸ್ ಮೇಡ್ ಅಪ್ ಆಫ್ ಹಿಟಿರೋ ಆಟಮ್. ಅಂದರೆ 2 ಡಿಫ್ರೆಂಟ್ ಆಟಮ್ಸ್ಗಳಿಂದ ಮಾಡಲ್ಪಟ್ಟ ಮಾಲಿಕ್ಯೂಲ್ಸ್ಗಳು ಒಟ್ಟುಗೂಡಿದಾಗ ಅಷ್ಟು ಮಾಲಿಕ್ಯೂಲ್ಸ್ಗಳು ಕಲೆಕ್ಷನ್ನ ನಾವೇನು ಅಂತ ಹೇಳ್ತೀವಿ, ಹಿಟಿರೋ ಅಟಾಮಿಕ್ ಮಾಲಿಕ್ಯೂಲ್ಸ್ಗಳು. ಸರಿ, ಹಿಟಿರೋ ಅಟಾಮಿಕ್ ಏನು ಹೇಳ್ಬೋದು, ಮಾಲಿಕ್ಯೂಲ್ಸ್ನಿಂದ ಮಾಡಲ್ಪಟ್ಟ ಕಂಪೌಂಡ್ಸ್ಗಳು ಅಂತ ಹೇಳ್ಬೋದು. ಮೇಡಮ್ ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಆಗಿ ಥಿಂಕ್ ಮಾಡಬೇಕಾ? ಬೇಡ ಮಕ್ಕಳು, ಆರಾಮಾಗಿ ನಿಮಗೆ ಕಂಪೌಂಡ್ಸ್ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಆಗುತ್ತಾ? ಸಾಕು. ಹಿಟ್ರೋ ಅಟಾಮಿಕ್, ಹೋಮೋ ಅಟಾಮಿಕ್ ಅಂತ ಹೇಳಿ ಸ್ವಲ್ಪ ಗ್ಯಾಪ್ ಕೊಟ್ಟು 10th ಸ್ಟ್ಯಾಂಡರ್ಡಿಗೆ ಬರ್ತೀರಲ್ವ, ಅವಾಗ ಇನ್ನೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರ. ಓಕೆ, ಸೊ ನಿಮಗೆ ಈಸಿ ಆಗಬೇಕು, ಎಟ್ ದ ಸೇಮ್ ಟೈಮ್ ನಿಮಗೆ ಕಂಟೆಂಟ್ಗಳಿಗೆ ಕೊರತೆ ಇರಬಾರ್ದು. ಅದು ಇಂಟೆನ್ಷನ್ ಇಲ್ಲಿ ಎಲ್ಲ ಹೇಳ್ಕೊಡೋದು. ನನಗೆ ಅರ್ಥ ಆಗುತ್ತೆ ನಿಮ್ಗೆ ಕೆಲವೊಂದ್ಸಲ ಕಷ್ಟ ಆಗಬಹುದು ಅಂತ ಹೇಳಿ, ಅಂತಹ ಸಿಚುವೇಶನಲ್ಲಿ ನೀವೇನು ಮಾಡಿ, ಕೆಲವೊಂದು ಯಾವುದು ಅರ್ಥ ಆಗಲ್ಲ ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ, ನಾನು ನಿಮಗೆ ಅಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಕಲೀಲಿಕ್ಕೆ ಟ್ರೈ ಮಾಡಿ. ನೀವು ಎಷ್ಟು ಕಲಿತೀರೋ ಅಷ್ಟು ನಾಲೆಜ್ ಎಕ್ಸ್ಪಾಂಡ್ ಆಗುತ್ತೆ. ಓಕೆ, ಮುಂದಿನ ವರ್ಷ ಭಾರ ಕಡಿಮೆ ಆಗುತ್ತೆ. ಈಗ ಎಲಿಮೆಂಟಿಗೂ ಕಂಪೌಂಡಿಗೂ ಇರೋ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿ ನಿಮ್ಮನ್ನ ಯಾರಾದರೂ ಕೇಳ್ತಾರೆ ಅನ್ಕೊಳ್ಳಿ, ನೀವು ಕೆಮಿಸ್ಟ್ರಿ ಓದ್ತಾ ಇರ್ತೀರಾ ತಾನೆ, ಈ ಎಲಿಮೆಂಟಿಗೂ ಕಂಪೌಂಡಿಗೆ ಇರೋ ಡಿಫ್ರೆನ್ಸ್ ಹೇಳಪ್ಪ ಅಂತ ಹೇಳಿದ್ರೆ ಏನು ಹೇಳ್ತೀರಾ? ತುಂಬ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ವಾಟರ್ ಅಂತ ಹೇಳೋದು ಕಂಪೌಂಡ್ ಆಯ್ತಾ. ಆ ವಾಟರ್ನಲ್ಲಿ 2 ಎಲಿಮೆಂಟ್ ಇದೆ. ಯಾವುದದು? ಹೈಡ್ರೋಜನ್ ಎಲಿಮೆಂಟು, ಆಕ್ಸಿಜನ್ ಎಲಿಮೆಂಟು. ಎಲಿಮೆಂಟನ್ನು ಈಸಿಯಾಗಿ ಮತ್ತೆ ಅರ್ಧ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲಿಮೆಂಟ್ ಅಂತ ಹೇಳಿದ್ರೆ ಏನದು? ಆಟಮ್ಸ್ಗಳು. ಆಟಮ್ಸನ್ನು ಈಸಿಯಾಗಿ ಬ್ರೇಕ್ ಮಾಡೋಕ್ಕಾಗಲ್ಲ ನಿಮಗೆ. ದೇ ಆರ್ ವೆರಿ ಪವರ್ಫುಲ್. ಸಣ್ಣದು, ಕಣ್ಣಿಗೆ ಕಾಣಲ್ಲ, ಬಟ್ ಯೆಟ್ ವೆರಿ ಪವರ್ಫುಲ್. ಗ್ರೂಪ್ ಆಫ್ ಆಟಮ್ಸ್ಗಳಿದಾರಲ್ಲ, ಅವ್ರು ಅಂತಿಂದವರಲ್ಲ, ಸಖತ್ ಎನರ್ಜಿ ಇದೆ. ಅಟಾಮಿಕ್ ಎನರ್ಜಿ ಇಸ್ ಅನದರ್ ಲೆವೆಲ್. ಅದಕ್ಕೆ ಅವುಗಳು ಕೆಲವೊಂದು ಆಟಮ್ಸ್ ಅಂತೂ ವೆರಿ ಪವರ್ಫುಲ್ ಇನ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಈಗ ಡಿಫ್ರೆನ್ಸ್ ಕೇಳಿದ್ರೆ ನೀವು ಹೇಳ್ಬೋದು, ನೋಡಿ ಸ್ವಾಮಿ, ವಾಟರ್ನಲ್ಲಿ 2 ಎಲಿಮೆಂಟ್ ಇದೆ, ಹೈಡ್ರೋಜನ್ ಎಲಿಮೆಂಟು, ಆಕ್ಸಿಜನ್ ಎಲಿಮೆಂಟು. ಅವುಗಳನ್ನ ನೀವು ಬೇಕಾದ್ರೆ ಹೈಡ್ರೋಜನ್ ಗ್ಯಾಸು, ಆಕ್ಸಿಜನ್ ಗ್ಯಾಸು ಅಂತ ಹೇಳಿ ಕಟ್ ಮಾಡ್ತೀರಾ, ಡಿವೈಡ್ ಮಾಡ್ತೀರಾ. ಬಟ್ ಎಲಿಮೆಂಟ್ಗಳಿರುತ್ತಲ್ವಾ,
ಗ್ರೂಪ್ ಆಫ್ ಆಟಮ್ಸ್ ಇರುತ್ತಲ್ವಾ, ಅದನ್ನ ಮತ್ತು ಏನು ಅಂತ ಹೇಳಿ ಬ್ರೇಕ್ ಮಾಡ್ತೀರಾ? 1 ಎಲಿಮೆಂಟ್, 2 ಎಲಿಮೆಂಟ್, 3 ಎಲಿಮೆಂಟ್ ಅಂತ ಹೇಳಿ ಬ್ರೇಕ್ ಮಾಡ್ತೀರಾ? ಸಾಧ್ಯ ಆಗಲ್ಲ. ಸೊ ಎಲಿಮೆಂಟ್ ಅನ್ನ ಸಾಧಾರಣವಾಗಿ ನಾವು ವಿಭಜಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ ನಾವು ಅದನ್ನ ಮಾಡ್ಬೇಕಂದ್ರೆ ಎಕ್ಸ್ಟ್ರಾಡಿನರಿ ಎನರ್ಜಿಯನ್ನು ಸಪ್ಲೈ ಮಾಡಿ ಆ ಎಲಿಮೆಂಟ್ ಅಲ್ಲಿರುವ ಒಂದು ಆಟಮ್ ಅನ್ನ ತಗೊಂಡು ಆಟಮ್ ಒಳಗಡಿರುವ ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನ್ ಅಂತ ಹೇಳಿ ನಾವೇನ್ ಮಾಡ್ಬೋದು? ಡಿವೈಡ್ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಸೊ ಫಸ್ಟ್ ಪಾಯಿಂಟ್ ಅರ್ಥ ಆಯ್ತಾ? ವಾಟರ್ ನಲ್ಲಿ ಹೈಡ್ರೋಜನ್, ಆಕ್ಸಿಜನ್ ನೀವೇನ್ ಮಾಡ್ತೀರಾ? ಸಪರೇಟ್ ಮಾಡ್ತೀರಾ. ಅಂದ್ರೆ ಕಂಪೌಂಡ್ಸ್ ಅನ್ನ ನೀವು ಡಿವೈಡ್ ಮಾಡ್ತೀರಾ ಬೈ ಈದರ್ ಸರ್ಟನ್ ಕೆಮಿಕಲ್ ಪ್ರಾಸೆಸ್. ಕೆಮಿಕಲ್ ಪ್ರಾಸೆಸ್ ಆಗಬೇಕು, ಈಸಿಯಾಗಿ ಫಿಸಿಕಲ್ ಮೆಥಡ್ ಅಲ್ಲಿ ನಿಮಗೆ ಸಪರೇಟ್ ಮಾಡೋಕ್ಕಾಗಲ್ಲ. ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಇಂದ ಕಂಪೌಂಡ್ ಅನ್ನ ಬ್ರೇಕ್ ಮಾಡ್ಬೋದು, ಬಟ್ ಎಲಿಮೆಂಟ್ಸ್ ಗಳನ್ನ ಬ್ರೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಇನ್ನೊಂದು ಈಸಿ ಬ್ಯೂಟಿಫುಲ್ ಡಿಫ್ರೆನ್ಸ್ ಹೇಳ್ಕೊಡ್ತೀನಿ. ಯಾರಾದ್ರೂ ನಿಮ್ಮನ್ನ ಕೇಳ್ತಾರೆ, ಹೇಳೋ ಎಲಿಮೆಂಟಿಗೂ ಕಂಪೌಂಡಿಗೂ ಇರೋ ಡಿಫ್ರೆನ್ಸ್ ಏನು ಹೇಳೋ ಅಂತ ಹೇಳಿ ಕೇಳಿದ್ರೆ, ನೀವು ಹೇಳಿ, ನೋಡಪ್ಪ ಎಲಿಮೆಂಟ್ ಅಂತ ಹೇಳಿದ್ರೆ ಆಕ್ಸಿಜನ್ ನೆನ್ಪಿಟ್ಕೋ. ಆಕ್ಸಿಜನ್ ನೀನು ಉಸಿರಾಡಕ್ಕೆ ಬಳಸ್ತೀಯಾ, ಹೌದಾ? ಆಕ್ಸಿಜನ್ ಇರುವಂತಹ ಕಡೆ ಬೆಂಕಿ ಚೆನ್ನಾಗಿ ಉರಿಯುತ್ತೆ. ಅದೇ ಆಕ್ಸಿಜನ್, ಹೈಡ್ರೋಜನ್ ಅಂತೂ ಇನ್ನ ಹೇಳೋದೇ ಬೇಡ, ಈಸಿಯಾಗಿ ಬೆಂಕಿ ಹತ್ಕೊಳ್ಳುತ್ತೆ ಹೈಡ್ರೋಜನ್ಗೆ. ಆಕ್ಸಿಜನ್ಗೆ ಬೆಂಕಿ ಹತ್ಕೊಳ್ಳಲ್ಲ. ಬಟ್ ಹೈಡ್ರೋಜನ್ ಉರಿತಾ ಇದ್ದಾನೆ ಅಂತ ಹೇಳಿದ್ರೆ, ಉರಿಯಪ್ಪ ಇನ್ನ ಉರಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾನೆ. ಸಪೋರ್ಟರ್ ಆಫ್ ಕಂಬಸ್ಟನ್ ಯಾರು? ಆಕ್ಸಿಜನ್. ಈಗ ವಾಟರ್ ಅಂತ ಹೇಳೋದು ಏನಾಯ್ತಲ್ಲಿ ನೋಡಿ, ವಾಟರ್ ನಲ್ಲಿ ಹೈಡ್ರೋಜನು ಇದೆ, ಆಕ್ಸಿಜನ್ ಇದೆ. ಬಟ್ ವಾಟರ್ ಇಸ್ ದ ಎಕ್ಸ್ಟಿಂಗ್ವಿಷರ್, ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ ನಾವು ಯೂಸ್ ಮಾಡ್ತೀವಿ. ಸೊ ನೀವು ಹೇಳ್ಕೊಡ್ಬೋದು, ನೋಡಿ ಸ್ವಾಮಿ, ಹೈಡ್ರೋಜನು ಆಕ್ಸಿಜನ್ ಸಪರೇಟ್ ಆಗಿ ತಗೊಳ್ಳಿ, ಅವುಗಳದೇ ಆದ ಪ್ರಾಪರ್ಟೀಸ್ ಇರುತ್ತೆ. ಆಕ್ಸಿಜನ್ ಇಸ್ ಅ ಸಪೋರ್ಟರ್ ಆಫ್ ಕಂಬಸ್ಟನ್, ಹೈಡ್ರೋಜನ್ ಇಸ್ ಬೆಸ್ಟ್ ಯೂಸ್ಡ್ ಆಸ್ ದ ಫ್ಯೂಯಲ್, ಅದು ತಾನಾಗೆ ಹತ್ತಿ ಉರಿಯುತ್ತೆ. ಆಯ್ತಾ? ಅದೇ ಇವರಿಬ್ರು ಕಂಬೈಂಡ್ ಆದಾಗ ಅವರಿಬ್ರು ತನ್ನ ಒರಿಜಿನಲ್ ಐಡೆಂಟಿಟಿಯನ್ನ ಕಳ್ಕೊಂಡು ಬೇರೆದೇ ಪ್ರಾಪರ್ಟೀಸ್ ಕೊಡುತ್ತೆ. ಸೊ ಕಂಪೌಂಡ್ಸ್ ಆರ್ ಹ್ಯಾವಿಂಗ್ ಡಿಫರೆಂಟ್ ಪ್ರಾಪರ್ಟೀಸ್ ದ್ಯಾನ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ ಸಚ್ ಆಸ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಅರ್ಥ ಆಗ್ತಿದ್ಯಾ? ಹೈಡ್ರೋಜನ್ ಆಕ್ಸಿಜನ್ಗೆ ತನ್ನದೇ ಆದ ಡಿಫ್ರೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಎಲಿಮೆಂಟ್ಗಳಿಗೆ ಅವುಗಳದೇ ಆದ ಪ್ರಾಪರ್ಟಿ ಇದೆ. ಬಟ್ ಯಾವಾಗ ಈ ಎಲಿಮೆಂಟ್ಸ್ಗಳು ನಿರ್ದಿಷ್ಟವಾದ ಒಂದು ಪ್ರಮಾಣದಲ್ಲಿ ಕಂಬೈಂಡ್ ಆಗಿ ಕಂಪೌಂಡ್ ಆಗುತ್ತೋ, ಒಂದು ಮಾಲಿಕ್ಯೂಲ್ ಆಗುತ್ತೋ, ಕಂಪೌಂಡ್ ಅಂದ್ರೆ ಮಾಲಿಕ್ಯೂಲ್ಸ್ ರಾಶಿ, ಸಣ್ಣ ಮಾಲಿಕ್ಯೂಲ್ ಆಗುತ್ತೋ, ಆ ಮೂಮೆಂಟಲ್ಲೇ ಆ ಎಲಿಮೆಂಟ್ಗಳದ್ದು ಪ್ರಾಪರ್ಟಿ ಹೊರಟೋಯ್ತು, ಹೊಸ ಪ್ರಾಪರ್ಟಿ ಆಫ್ ಮಾಲಿಕ್ಯೂಲ್. ಅಷ್ಟು ಮಾಲಿಕ್ಯೂಲ್ಸ್ ನಾವು ಕಲೆ ಹಾಕಿದಾಗ ನಿಮ್ಗೆ ಕಂಪೌಂಡ್ ಸಿಗುತ್ತಲ್ವಾ, ಆ ಕಂಪೌಂಡ್ ಇದು ಪ್ರಾಪರ್ಟಿನೂ ಬೇರೆ ಆಗಿರುತ್ತೆ. ಸೊ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ ಅಂತ ಹೇಳಿ ಹೇಳ್ಕೊಡ್ಬೋದು. ಇನ್ನು ಏನಿದೆ ನೋಡೋಣ. ಎಲಿಮೆಂಟಲ್ಲಿ ಒಂದೇ ಥರದ ಆಟಮ್ಸ್ಗಳಿರುತ್ತೆ, ಕಂಪೌಂಡಲ್ಲಿ ಒಂದೇ ಥರದ ಮಾಲಿಕ್ಯೂಲ್ಸ್ಗಳಿರುತ್ತೆ. ಆಯಿತಾ? ಎಲಿಮೆಂಟ್ಸ್ ಹ್ಯಾವ್ ಇದೆ ಬೇಸಿಕಲಿ ನಾನು ಏನು ಹೇಳ್ಕೊಟ್ಟೆ ನಿಮಗೆ ಅದನ್ನು ನೀವು ನೆನ್ಪಿಟ್ಕೊಳ್ಬಹುದು. ನೆಕ್ಸ್ಟ್ ಬರೋಣ ಸೆಕೆಂಡ್ ಕ್ಯಾಟಗರಿ. ಈಗ ನಾವು ಎಲ್ಲಿ ಇದ್ದೀವಿ ಅಂತ ಹೇಳ್ಕೊಡ್ತೀನಿ ನೋಡಿ ಮಕ್ಕಳೇ. ನಾವು ಚಾಪ್ಟರನ್ನು ಸ್ಟಾರ್ಟ್ ಮಾಡಿದಾಗ ಈ ಫ್ಲೋ ಚಾರ್ಟ್ ತೋರಿಸಿದ್ದೆ. ನಾನು ಏನೆಲ್ಲ ಹೇಳ್ಕೊಟ್ಟೆ ಇವಾಗ, ಮ್ಯಾಟರ್ದು ಬಗ್ಗೆ ಹೇಳಿದಾಗ ಪ್ಯೂರ್ ಸಬ್ಸ್ಟೆನ್ಸ್, ಎಲಿಮೆಂಟ್ಸ್ ಆ್ಯಂಡ್ ಕಂಪೌಂಡ್ಸ್ ಇರುತ್ತೆ. ಎಲಿಮೆಂಟ್ಸನ್ನು ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲಾಯ್ಡ್ಸು, ಮೆಟಲ್ಸಲ್ಲಿ ಯಾವುದೆಲ್ಲ ಬೆಸ್ಟ್ ಕಂಡಕ್ಟಿಂಗ್, ಬೆಸ್ಟ್ ಏನು ಹೇಳ್ಬೋದು, ಸ್ಟ್ರಾಂಗ್ ಮೆಟಲ್ ಯಾವುದು, ಲಿಕ್ವಿಡ್ ಸ್ಟೇಟ್ನಲ್ಲಿರುವ ಮೆಟಲ್ ಯಾವುದು ಎಲ್ಲ ಹೇಳ್ಕೊಟ್ಟೆ ಅಲ್ವ ನಾನು. ಅದೇ ಥರ ಯಾವ ನಾನ್ ಮೆಟಲ್ಸ್ಗೆ ಶೈನಿನೆಸ್ ಇದೆ, ಯಾವ ನಾನ್ ಮೆಟಲ್ ಕಂಡಕ್ಟ್ ಮಾಡುತ್ತೆ, ಯಾವ ನಾನ್ ಮೆಟಲ್ ಸ್ಟ್ರಾಂಗ್ ಇದೆ, ಇದೆಲ್ಲ ಹೇಳ್ಕೊಟ್ಟೆ ಅಲ್ವಾ. ಆಮೇಲೆ ಕಂಪೌಂಡಿಗೆ ಬಂದೆ, ಆಮೇಲೆ ಎಲಿಮೆಂಟು ಕಂಪೌಂಡಿಗೆ ಇರೋ ಡಿಫ್ರೆನ್ಸ್ ಹೇಳ್ಕೊಟ್ಟೆ ನಾನು ನಿಮ್ಗೆ ಇಷ್ಟೊತ್ತಿನಲ್ಲಿ. ಇವಾಗ ಏನು ಮಾಡೋದು ಅಂದರೆ ಮಿಕ್ಸ್ಚರಿಗೆ ಹೋಗೋಣ. ಇಲ್ಲಿ ಸ್ವಲ್ಪ ಜಾಸ್ತಿ ಕೊರಿತೀನಿ ನಾನು, ತಡ್ಕೊಳ್ಳಿ, ನಿಮಗೆ ಇಂಪಾರ್ಟೆಂಟ್ ಇದೇ ಪಾರ್ಟ್. ಯಾಕೆಂದರೆ ನಿಮ್ಮದು ಟೆಕ್ಸ್ಟ್ ಬುಕ್ ಬಿಗಿನ್ ಆಗಿರೋದೇ ಮಿಕ್ಸರಿಂದ. ಸೊ ಅಲ್ಲಿ ಏನು ಕಲಿತೀವಿ ಗೊತ್ತಾ, ಮಿಕ್ಸ್ಚರ್ನಲ್ಲಿ ಹೋಮೋಜಿನಿಯಸ್ ಬಂದಾಗ ಸೊಲ್ಯೂಷನ್ ಅಂತ ಹೇಳೋದನ್ನ ಕಲಿತೀವಿ ಸ್ವಲ್ಪ ಜಾಸ್ತಿ ಡೀಟೇಲಿಂಗ್ ಆಗಿ. ಸೊಲ್ಯೂಷನಲ್ಲಿ ಲಿಕ್ವಿಡು, ಸಾಲಿಡು, ಗ್ಯಾಸಿಯಸ್ ಸೊಲ್ಯೂಷನ್ ಸ್ವಲ್ಪ ಎಕ್ಸ್ಟ್ರಾ, ಅದು ನೆನಪಿರಲಿ ನಿಮಗೆ. ಅವುಗಳ ಕೆಳಗಡೆ ನಾವು ಕಾನ್ಸಂಟ್ರೇಷನ್ ಬಗ್ಗೆ ಕಲಿತೀವಿ. ಏನು ಮಕ್ಕಳೇ, ನೀವು ಇವಾಗ ನನ್ನ ಲೆಸನ್ ಕೇಳಬೇಕಾದ್ರೆ ಸ್ವಲ್ಪ ಕಾನ್ಸಂಟ್ರೇಟೆಡ್ ಆಗಿರ್ತೀರಲ್ವಾ, ಅದೇ ಥರ ಕಾನ್ಸಂಟ್ರೇಷನ್ ಬಗ್ಗೆ. ಆ ಕಾನ್ಸಂಟ್ರೇಷನ್ ಅಲ್ಲ, ಇಲ್ಲಿ ಕೆಲವೊಂದ್ರದ್ದು ಅಮೌಂಟ್ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದಿಷ್ಟು ಒಂದು ಮಿಕ್ಸ್ಚರ್ ಬಗ್ಗೆ ಆಯಿತು. ಸೆಕೆಂಡ್ ಹಿಟ್ರೋಜಿನಿಯಸ್ ಮಿಕ್ಸ್ಚರ್ ಬಂದಾಗ ಕೊಲಾಯ್ಡ್ಸ್ ಬಗ್ಗೆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಮಕ್ಕಳೇ. ಕೆಮಿಸ್ಟ್ರಿಯನ್ನು ಬೇರೆ ಬೇರೆ ಆ್ಯಂಗಲ್ಸ್ನಿಂದ ನೋಡಿದಾಗ ಎಷ್ಟು ಡೀಟೇಲಿಂಗ್ ಸಿಗುತ್ತೆ ಗೊತ್ತಾ ಕೆಲವೊಂದು ಆಬ್ಜೆಕ್ಟ್ಗಳ ಬಗ್ಗೆ. ಅದಕ್ಕೊಂದು ಎಕ್ಸಾಂಪಲ್ ಕೊಲಾಯ್ಡ್ಸ್. ನಾನು ಕೆಮಿಸ್ಟ್ರಿ ಓದದೇ ಇರಬೇಕಾದ್ರೆ ಮೋಡವನ್ನು ಮೋಡವಾಗೆ ನೋಡ್ತಾ ಇದ್ದೆ. ನಾನು ಯಾವ ಕೆಮಿಸ್ಟ್ರಿ ಗೊತ್ತಾಯಿತು, ಮೋಡ ಇಸ್ ಅ ಕೊಲಾಯ್ಡ್ ಅಂತ ಹೇಳಿ ಗೊತ್ತಾಯಿತು. ಆರ್ಟಿಫಿಷಿಯಲಿ ಮಳೆಗಳನ್ನ ಹೇಗೆ ಉಂಟು ಮಾಡ್ತಾರೆ ಅಂತ ಹೇಳಿ ಗೊತ್ತಾಯಿತು. ಮೋಡ ಒಂದು ಬ್ಯೂಟಿಫುಲ್ ಒಂದು ಏನು ಹೇಳ್ಬೋದು, ಕ್ರೀಚರ್ ಆಫ್ ದ ಗಾಡ್ ಅಂತ ಹೇಳಿ ಅನಿಸುತ್ತೆ ನನಗಿವಾಗ. ಯಾಕೆಂದರೆ ಮೋಡದಲ್ಲಿ ಏನಿದೆ, ಮಂಜಿನ ಹನಿಗಳಿದೆ. ಫಸ್ಟಿಗೆ ಮೋಡ ಅಂತ ಹೇಳಿದ್ರೆ ಒಂದು ಹತ್ತಿ ಥರ ಅನ್ನಿಸ್ತಾ ಇತ್ತು, ಕಾಟನ್ ಥರ ಅನ್ನಿಸ್ತಾ ಇತ್ತು. ಇವಾಗ ಇಲ್ಲ, ಮೋಡ ಇಸ್ ನಥಿಂಗ್ ಬಟ್ ವಾಟರ್ ಇಟ್ ಸೆಲ್ಫ್. ಆದರೆ ಗಾಳಿ ಆ ವಾಟರ್ನ ತಗೊಂಡು ಬರ್ತಾ ಇದೆ ಅಂತ ಹೇಳೋ ಅರಿವುಂಟಾಯಿತು. ದಟ್ ಈಸ್ ದ ಬ್ಯೂಟಿ ಬಿಹೈಂಡ್ ಎಕ್ಸ್ಪ್ಲನೇಷನ್ ಆಫ್ ಕೊಲಾಯ್ಡ್ಸ್.
ಥ್ರೂ ಕೆಮಿಕಲ್ ಕಾನ್ಸೆಪ್ಟ್ಸ್. ಆಯ್ತಾ? ಸಸ್ಪೆನ್ಷನ್ ಬಗ್ಗೆ ತುಂಬ ಏನು ಮಾತಾಡಲ್ಲ, ಬಟ್ ಕೆಲವೊಂದು ಐಡಿಯಾಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಸಸ್ಪೆನ್ಷನ್ ಅಂತ ಹೇಳುವಂಥದ್ದು ಹೇಗಿರುತ್ತೆ, ಪಾರ್ಟಿಕಲ್ ಸೈಜಲ್ಲಿ ಹೇಗೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಅರ್ಥ ಆಯ್ತು ನಾನು ಏನು ಮಾತಾಡ್ತೀನಿ ನೆಕ್ಸ್ಟ್ ಒಂದು 20 ನಿಮಿಷ ಅಂತ ಹೇಳಿ. ಐ ಆಮ್ ಗೋಯಿಂಗ್ ಟು ಅಡ್ರೆಸ್ ಅಬೌಟ್ ಆಲ್ ದೀಸ್ ಕಾನ್ಸೆಪ್ಟ್. ರೆಡಿನಾ? ಅಟೆನ್ಷನ್ ಕೊಡ್ತಾ ಇದ್ದೀರಾ ತಾನೆ? ಪೆನ್ನು ಪೇಪರ್ ಇಟ್ಕೊಳ್ಳಿ. ನಿಮ್ಗೆ ಯಾವಾಗ ಇನ್ಫಾರ್ಮೇಷನ್ಸ್ ಬೇಕು ಪಾಸ್ ಮಾಡ್ತಾ ಬರಿತಾ ಹೋಗಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಟಾಪಿಕ್ ಕಾಲ್ಡ್ ಮಿಕ್ಸ್ಚರ್. ಈಗ ಮಿಕ್ಸ್ಚರ್ ಅಂತ ಹೇಳೋ ಇಂಟ್ರೊಡಕ್ಟರಿ ಪಾರ್ಟ್ ನಾನು ಕೊಟ್ಟಾಯಿತು. 2 ಪ್ಯೂರ್ ಸಬ್ಸ್ಟೆನ್ಸ್ ಅನ್ನ ಮಿಕ್ಸ್ ಮಾಡ್ತೀರಾ, ಮಿಕ್ಸ್ಚರ್ ಅಂತ ಹೇಳಿ ಕರಿತೀರಾ. ಡೆಫಿನಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಟೈಪ್ಸ್ ಆಫ್ ಮಿಕ್ಸರ್ಸ್, ಹಿಟ್ರೋಜಿನಿಯಸ್ ಅಂಡ್ ಹೋಮೋಜಿನಿಯಸ್. ಅದರಲ್ಲಿ ಲೆಟ್ಸ್ ಗೆಟ್ ಇನ್ ಟು ದ ಡಿಫ್ರೆನ್ಸ್ ಫಸ್ಟ್ ಆಫ್ ಆಲ್. ಆಗ ನಿಮಗೆ ಇನ್ ಡೀಟೇಲ್ ಆಗಿ ಅವುಗಳ ಕ್ಯಾರೆಕ್ಟರಿಸ್ಟಿಕ್ ಗೊತ್ತಾಗುತ್ತೆ. ಹೋಮೋಜಿನಿಯಸ್ ಅಲ್ಲಿ ಯೂನಿಫಾರ್ಮ್ ಕಾಂಪೊನೆಂಟ್ ಇರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಹೇಳ್ಕೊಡ್ಬೇಕಾದ್ರೆ ಒಂದು ಗ್ಲಾಸ್ ಇಟ್ಕೊಳ್ಳಿ ಕಣ್ಮುಂದೆ, ನೀವು ಕಣ್ಮುಚ್ಚಿ ಒಂದಲ್ಲ 2 ಗ್ಲಾಸ್ ಇಟ್ಕೊಳ್ಳಿ. ಒಂದು ಗ್ಲಾಸ್ನಲ್ಲಿ ನೀವು ಇಮ್ಯಾಜಿನ್ ಮಾಡ್ತಾ ಇದ್ದೀರಾ ಸಾಲ್ಟ್ ಸೊಲ್ಯೂಷನ್, ಶುಗರ್ ಸೊಲ್ಯೂಷನ್ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಅಲ್ಲಿ ಅದು ಸಾಲ್ಟ್ ಸೊಲ್ಯೂಷನ್ ಅಂತ ನಿಮಗೆ ಗೊತ್ತೇ ಆಗ್ಬಾರ್ದು, ನೋಡಿದ್ರೆ ವಾಟರ್ ಇದ್ದಂಗೆ ಇರಬೇಕು. ಅದು ನಿಮ್ಮ ಹೋಮೋಜಿನಿಯಸ್ ಮಿಕ್ಸ್ಚರ್. ಈಗ 2ನೇ ಟ್ರಾನ್ಸ್ಪರೆಂಟ್ ಗ್ಲಾಸ್ನಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಾ ವಾಟರ್ ಆ್ಯಂಡ್ ಆಯಿಲ್, ಅಥವಾ ನಿಮ್ಮ ಬ್ಲಡ್, ಅಥವಾ ಮೇಡಮ್ ಕ್ರುಯಾಲಿಟಿ ಮೇಡಮ್ ಇದು ಬ್ಲಡ್ ಎಲ್ಲ ಬೇಡ ಹೆದರಿಕೆ ಆಗುತ್ತೆ ಅಂದರೆ ಮಿಲ್ಕ್, ಇದು ಕೂಡ ಮಿಕ್ಸ್ಚರೇ. ಮಿಲ್ಕ್ ಒಳಗಡೆ ಇದೆ ನೋಡಿ ಫ್ಯಾಟ್. ನೀವು ನೋಡ್ತಾ ಇದ್ದೀರಾ ಮಿಲ್ಕನ್ನು ನಿಮ್ಮಮ್ಮ ಅಥವಾ ಮನೇಲಿರುವಂತಹ ಯಾರಾದರೂ ಹಿರಿಯರು ಕುದಿಸಿ ಆರಿಸಿ ಸೈಡಿಗೆ ಇಟ್ಟಿರ್ತಾರೆ. ತಣ್ಣಗಾಗಿರೋ ಮಿಲ್ಕ್ ಮೇಲೆ ಫ್ಲೋಟ್ ಆಗುತ್ತೆ ನೋಡಿ ಬಟರ್, ಕ್ರೀಮ್ ಅಲ್ವಾ? ಬಟರ್ ಅಥವಾ ಕ್ರೀಮ್ ಫ್ಲೋಟ್ ಆಗ್ತಾ ಇರುತ್ತೆ. ಆ ಬಟರ್ನ ಕ್ರೀಮನ್ನು ಎಕ್ಸ್ಟ್ರಾಕ್ಟ್ ಮಾಡಿ ತುಪ್ಪವನ್ನು ತಯಾರಿಸ್ತಾರೆ. ಹಾಗಾದರೆ ಮಿಲ್ಕ್ ಈಸ್ ವಾಟ್? ಮಿಲ್ಕ್ ಈಸ್ ದ ಹೆಟರೋಜಿನಿಯಸ್ ಮಿಕ್ಸ್ಚರ್. ಯಾಕೆಂದರೆ ನೀವು ಬಟರು ಮತ್ತು ಲೇಯರ್ ಆಫ್ ವಾಟರ್, ಮಿಲ್ಕಲ್ಲಿ 2 ಇದೆ ಅಲ್ವಾ, ನೀರಿನ ಅಂಶನೂ ಇರುತ್ತೆ ಬಟರ್ ಇರುತ್ತೆ, 2 ಸಪ್ರೇಟಾಗಿ ನೋಡ್ತಿದ್ದೀರಲ್ವಾ? ಮೇಡಮ್ ಇಲ್ಲ ಮೇಡಮ್ ನಂದಿನಿ ಪ್ಯಾಕೆಟ್ನಲ್ಲಿ ಮಿಲ್ಕ್ ಬರೀ ಮಿಲ್ಕ್ ಆಗೇ ಇರುತ್ತಲ್ಲ 2 ಲೇಯರ್ ನೋಡಲ್ಲ ಅಂತ ಹೇಳೋಂಗಿಲ್ಲ. ಅದನ್ನು ನೋಡ್ಬೇಕಂದ್ರೆ ಸ್ವಲ್ಪ ಕಾಯಿಸ್ಬೇಕಷ್ಟೇ. ಬಟ್ ಯೆಟ್ ಯು ಸಿ 2 ಲೇಯರ್ಸ್. ಮಿಲ್ಕ್ ಇಸ್ ಅ ಹೆಟರೋಜಿನಿಯಸ್ ಮಿಕ್ಸ್ಚರ್. ಏರ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಏರನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಹಾಗೆ ಕಣ್ಮುಚ್ಕೊಂಡು. ಏರ್ನಲ್ಲಿ ಏನಾದರೂ ಬೌಂಡ್ರಿ ಇದೆಯಾ ನಿಮ್ಮ ಕಣ್ಣು ಮುಂದೆ? ಅಯ್ಯೋ ಇದು ಆಕ್ಸಿಜನ್ ಅಲ್ಲಿ ಹೋಗ್ತಿದೆ ನೋಡಿ, ನೈಟ್ರೋಜನ್ ಇಲ್ಲಿದೆ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ಬಣ್ಣದ ಡಿಫ್ರೆಂಟ್ ಏರ್ಗಳು ಕಾಣ್ತಾ ಇದೆಯಾ? ಇಲ್ಲ. ಏರ್ ಇಸ್ ಜಸ್ಟ್ ಲೈಕ್ invisible for you, but you can feel the presence, right? So it is a homogeneous mixture. ಇಮ್ಯಾಜಿನೇಷನ್ ಮಾಡ್ಕೊಂಡ್ರಾ? ಇವಾಗ ನನ್ನ ಕ್ಲಾಸ್ ಕೇಳಿ ಕಂಡುಬಿಡಿ. ಇವಾಗ ಏನು ನೋಡ್ತಿದ್ರ ಅಂತ ಹೇಳಿದ್ರೆ ಅವುಗಳ ಬಗ್ಗೆ ನಾವು ಕ್ಯಾರೆಕ್ಟರೈಸೇಷನ್ ಮಾಡ್ತಾ ಹೋಗ್ತೀವಿ. ಈಗ ಆ ಸಾಲ್ಟ್ ವಾಟರ್ನ ತಗೊಂಡಾಗ ಆ ಸಾಲ್ಟ್ ವಾಟರ್ ಇಸ್ ಯೂನಿಫಾರ್ಮ್ಲಿ ಮಿಕ್ಸ್ಡ್. ಅದರಲ್ಲಿ ಯಾವುದೇ ಥರದ ಬೌಂಡ್ರೀಸ್ನ ನೀವು ನೋಡಲ್ಲ. ಅಟ್ ದ ಸೇಮ್ ಟೈಮ್ ಈ ಒಂದು ಮಿಲ್ಕ್ ಆಗಿರಬಹುದು ಅಥವಾ ಒಂದು ಆಯಿಲ್ ಆ್ಯಂಡ್ ವಾಟರ್ ಆಗಿರ್ಬೋದು, ಯು ಸಿ ಡಿಫ್ರೆಂಟ್ ಫೇಸಸ್ where the uniform is not composition is not uniform throughout. One important point, boundaries sigalla nimige homogeneous nalli. But you see boundaries in heterogeneous. Heterogeneous ನಲ್ಲಿ you observe the boundaries. ಪಾರ್ಟಿಕಲ್ಸ್ಗಳು ಅಂದರೆ ನೀವೇನು ಶುಗರ್ ಪಾರ್ಟಿಕಲ್ಸ್ ಹಾಕಿರ್ತೀರಾ ಅದನ್ನ ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ವಿತ್ ಈವನ್ ವಿತ್ ಸಿಂಪಲ್ ಸರ್ಟನ್ ಫಿಸಿಕಲ್ ಪ್ರೊಸೀಜರ್ ಆಲ್ಸೋ ನಿಮ್ಗೆ ಆ ಪಾರ್ಟಿಕಲ್ಸ್ನ ನೋಡೋಕ್ಕಾಗಲ್ಲ. ಬಟ್ ನಿಮಗೆ ನಿಜವಾಗ್ಲೂ ಪಾರ್ಟಿಕಲ್ಸ್ ನೋಡಬೇಕು ಹಿಟ್ರೋಜಿನಿಯಸ್ನಲ್ಲಿ ಅಂತ ಹೇಳಿದ್ರೆ ಬೆಸ್ಟ್ ಏನು ಗೊತ್ತಾ? ನೀವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಆಡಿಸ್ತೀರಲ್ವ, ಅದೇ ಥರ ಸೆಂಟ್ರಿಫ್ಯೂಗಲ್ ಮಷೀನ್ ಇದೆ. ಸೆಂಟ್ರಿಫ್ಯುಗೇಷನ್ ಅಂತ ಹೇಳಿ ಕರಿತೀವಿ. ಜಾಸ್ತಿ ರೊಟೇಟ್ ಮಾಡ್ತೀರಾ ಅನ್ಕೊಳ್ಳಿ. ನಿಮ್ಮ ಬ್ಲಡ್ಡಲ್ಲಿ ಏನಿದೆ, ನಿಮ್ಮದು ಯಾವುದಪ್ಪ ಮಿಲ್ಕಲ್ಲಿ ಏನಿದೆ ಪಾರ್ಟಿಕಲ್ಸ್ನ ಕೂಡ ನೀವು ನೋಡಬಹುದು. ಆಯಿತಾ? ಸಸ್ಪೆನ್ಷನ್, ಮರಳು ಮತ್ತು ನೀರು, ಅಲ್ಲಿ ನೀವೇನು ಆಡಿಸೋದೇ ಬೇಕಾಗಿಲ್ಲ. ಸೆಂಟ್ರಿಫ್ಯುಗೇಷನ್ ಅಪ್ಲೈ ಅಂದರೆ ಎಕ್ಸ್ಟ್ರಾ ಫೋರ್ಸ್ ಏನು ಕೊಡಬೇಕಾಗಿಲ್ಲ. ಪಾರ್ಟಿಕಲ್ಸ್ಗಳು ತನ್ನಿಂದ ತಾನಾಗೆ ಸೆಟಲ್ ಆಗುತ್ತೆ. ಹೈ ಸ್ಪೀಡ್ನಲ್ಲಿ ನೀವು ಅದನ್ನ ರೊಟೇಟ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಸೊ ಎಲ್ಲಿ ಪಾರ್ಟಿಕಲ್ಸ್ನ ನೀವು ನೋಡ್ತೀರಾ, ಹೋಮೋಜಿನಿಯಸ್ನಲ್ಲಿ ಇರುವಂತಹ ಪಾರ್ಟಿಕಲ್ಸ್ನ ನೀವು ನೋಡಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತೀರಾ, ಅಲ್ಲಿ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್, ಇಲ್ಲಿ ಏರ್ ಕೊಡ್ತೀರಾ, ಮಿಲ್ಕ್ ಅಂತ ಹೇಳಿ ಬರಿಬಹುದು, ಬ್ಲಡ್ ಅಂತ ಹೇಳಿ ಬರಿಬಹುದು, ಕ್ಲೌಡ್ ಅಂತ ಹೇಳಿ ಬರಿಬಹುದು. ಕ್ಲೌಡ್ ಇಸ್ ನಾಟ್ ಅ ಹೋಮೋಜಿನಿಯಸ್, ಕ್ಲೌಡ್ ಇಸ್ ಅ ಹೆಟ್ರೋಜಿನಿಯಸ್. ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ. ಬಟ್ ಅದನ್ನು ನಾವು ಕೊಲಾಯ್ಡ್ಸಿಗೆ ಹಾಕೋದ್ರಿಂದ ನೀವು ಬರೀಲೇಬೇಕು ಹೆಟ್ರೋಜಿನಿಯಸ್ ಕಡೆಗೆ. ಕಂಪೌಂಡ್ಸ್ಗೂ ಮಿಕ್ಸರ್ಗೂ ಡಿಫ್ರೆನ್ಸ್ ಏನು? ನಾನು ವಾಟರ್ ತೊಗೊಂಡು ಬರ್ತೀನಿ ಮತ್ತು ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಸೊಲ್ಯೂಷನ್ ತೊಗೊಂಡು ಬರ್ತೀನಿ.
ಅಥವಾ ವಾಟರ್ ಇಟ್ಕೊಳ್ತೀನಿ ಒಂದು ಕಡೆ, ನನ್ನ ಕೈಯಲ್ಲಿ ಒಂದು ವಾಟರ್ ಇರುತ್ತೆ, ನಾನು ನಿಮ್ಗೆ ಹೇಳ್ತೀನಿ ನೋಡಪ್ಪ ನಿನ್ನ ರೈಟ್ ಹ್ಯಾಂಡಲ್ಲಿ ವಾಟರ್ ಇಟ್ಕೋ, ಲೆಫ್ಟ್ ಹ್ಯಾಂಡ್ನಲ್ಲಿ ಶುಗರ್ ಸೊಲ್ಯೂಷನ್ ಇಟ್ಕೋ, ಡಿಫ್ರೆನ್ಸ್ ಹೇಳಿ ನನಗೆ, ಕೆಲವೊಂದು ಡಿಫ್ರೆನ್ಸ್ನ ಕೆಮಿಸ್ಟ್ರಿ ಫಾರ್ಮ್ನಲ್ಲಿ ಹೇಳು ಅಂತ ಹೇಳಿ ಕ್ವೆಶ್ಚನ್ ಕೇಳಿದ್ರೆ ಏನು ಹೇಳ್ತೀರಾ? ವಾಟರ್ ಇಸ್ ಆ್ಯಕ್ಚುಲಿ ಹ್ಯಾಸ್ ಯೂನಿಫಾರ್ಮ್ ಕಾಂಪಿಸಿಷನ್, ಇಲ್ಲೂ ಕೂಡ ಯೂನಿಫಾರ್ಮ್ ಕಾಂಪಿಸಿಷನ್ ಇರುತ್ತೆ, ಬಟ್ ಇಲ್ಲಿ ಎರಡು ಡಿಫ್ರೆಂಟ್ ಕಾಂಪೊನೆಂಟ್ಸಿಂದ ಇದು ಮಾಡಲ್ಪಟ್ಟಿದೆ, ಅಲ್ಲಿ ಸೇಮ್ ಕಾಂಪೊನೆಂಟ್ಸ್. ನೀವು ಮೇಲ್ಗಡೆಯಿಂದ ಟಾಪ್ ಟು ಬಾಟಮ್ ನೋಡಿದ್ರೆ ಜಸ್ಟ್ ವಾಟರ್ ಮಾಲಿಕ್ಯೂಲ್, ದಿಸ್ ಇಸ್ ಮೇಡ್ ಅಪ್ ಆಫ್ 2 or more ಕೈಂಡ್ಸ್ ಆಫ್ ವಾಟರ್ ಮಾಲಿಕ್ಯೂಲ್ಸ್, 2 or more ಕೈಂಡ್ಸ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್. ಯಾವುದು? ಸಾಲ್ಟ್ ಸೊಲ್ಯೂಷನ್. ಈ ಒಂದು ನೆಕ್ಸ್ಟ್ ಸೆಕೆಂಡ್ ಡಿಫ್ರೆನ್ಸ್ ಏನು? ಕಂಪೌಂಡನ್ನು ನೀವು ಏನು ಈಗ ಅದೇ ವಾಟರ್ ಅಂತ ಹೇಳಿದಾಗ ಹೈಡ್ರೋಜನ್ ಅಥವಾ ಆಕ್ಸಿಜನ್ ಇದನ್ನ ನೀವು ಕೆಮಿಕಲ್ ರಿಯಾಕ್ಷನ್ಸ್ ಮೂಲಕ ಡಿವೈಡ್ ಮಾಡ್ಬೋದು, ಆಯಿತಾ? ಕೆಮಿಸ್ಟ್ರಿ ನೀವು ಅಪ್ಲೈ ಮಾಡಬೇಕು ಅಂದರೆ ಸ್ವಲ್ಪ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ, ಆವಾಗ ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ಆಕ್ಸಿಜನ್ ಗ್ಯಾಸ್ ಸಪ್ರೇಟ್ ಆಗುತ್ತೆ. ಅದೇ ಸಾಲ್ಟ್ ಸೊಲ್ಯೂಷನಲ್ಲಿ ಸಾಲ್ಟನ್ನು ವಾಟರ್ನು ಸಪ್ರೇಟ್ ಮಾಡಬೇಕಾದ್ರೆ ನೀವು ಯಾವುದೇ ಕೆಮಿಕಲ್ ರಿಯಾಕ್ಷನ್ಸ್ ಅಪ್ಲೈ ಮಾಡಬೇಕಾಗಿಲ್ಲ, ಬರೀ ಫಿಸಿಕಲ್ ಪ್ರಾಸೆಸ್. ಏನು? ಹೀಟ್ ಮಾಡಿ ಎಲ್ಲ ವಾಟರ್ ವೇಪರು ಗೇಷಿಯಸ್ ಸ್ಟೇಟ್ನಲ್ಲಿ ಹೊರಟೋಗುತ್ತೆ, ಉಳಿಯೋದೇನು? ಶುಗರ್ ಪಾರ್ಟಿಕಲ್ಸು, ಸಾಲ್ಟ್ ಪಾರ್ಟಿಕಲ್ಸ್ಗಳು. ಸೊ ಬೈ ಫಿಸಿಕಲ್ ಪ್ರೊಸೀಜರ್ ಯು ಕ್ಯಾನ್ ಸಪ್ರೇಟ್ ದ ಕಾನ್ಸ್ಟಿಟ್ಯೂಯೆಂಟ್. ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅನ್ನು ಸಪ್ರೇಟ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಅಪ್ಲೈ ಸರ್ಟನ್ ಕೆಮಿಕಲ್ ರಿಯಾಕ್ಷನ್ಸ್ ಮಾಡಬೇಕು. ಇನ್ನೊಂದು ತುಂಬ ಇಂಪಾರ್ಟೆಂಟ್, ಫಿಕ್ಸ್ಡ್ ರೇಷ್ಯೂ ಬೈ ಮಾಸ್. ಇಲ್ಲಿ ಆಗೇನಿಲ್ಲ, ಒಬ್ಬೊಬ್ಬರು ಮನೆ ಸಾಲ್ಟ್ ಸೊಲ್ಯೂಷನಲ್ಲಿ ಒಂದೊಂದು ಕಾನ್ಸಂಟ್ರೇಷನ್ ಇರುತ್ತೆ, ಹೌದಾ? ಸೊ ಇದು ಫಿಕ್ಸ್ಡ್ ರೇಷ್ಯೂ ಬೈ ಮಾಸ್ ಇರುತ್ತೆ, ಎಲ್ಲೇ ಹೋದ್ರೂ ಚೇಂಜ್ ಆಗಲ್ಲ. ಬಟ್ ಇಲ್ಲಿ ಕಾಂಪೋಸಿಷನ್ ವಿಲ್ ವೇರಿ. ಯಾವುದ್ರಲ್ಲಿ ನೀವು ಇಟ್ಕೊಂಡಿದ್ರಲ್ಲ ಸಾಲ್ಟ್ ಸೊಲ್ಯೂಷನಲ್ಲಿ, ಅಲ್ಲಿ ಕಂಪೌಂಡ್ಸ್ ಆರ್ ಆಲ್ವೇಸ್ ಹೋಮೋಜಿನಿಯಸ್, ಮಿಕ್ಸ್ಚರ್ಸ್ ಕೆಲವೊಂದ್ಸಲ ಹೋಮೋಜಿನಿಯಸ್, ಕೆಲವೊಂದ್ಸಲ ಹಿಟರೋಜಿನಿಯಸ್ ಆಗಿರುತ್ತೆ. ಕಂಪೌಂಡ್ಸ್ನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ಗಳು ಅಂದರೆ ಈಗ ಹೈಡ್ರೋಜನ್ ಆಕ್ಸಿಜನ್ ತಮ್ಮ ಪ್ರಾಪರ್ಟೀಸ್ನ ಕಳ್ಕೊಂಡ್ಬಿಡುತ್ತೆ, ಬಟ್ ಮಿಕ್ಸ್ಚರ್ನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ಸ್ ವಿಲ್ ನಾಟ್ ಲೂಸ್ ದಿಯರ್ ಐಡೆಂಟಿಟಿ. ಈಗ ಸಾಲ್ಟು ಮತ್ತು ಸಾಲ್ಟ್ ಸೊಲ್ಯೂಷನಲ್ಲಿ ಆ ವಾಟರ್ದು ಕ್ಯಾರೆಕ್ಟರಿಸ್ಟಿಕ್ ವಾಟರ್ ಹಾಗೆ ಇಟ್ಕೊಳ್ಳುತ್ತೆ, ಸಾಲ್ಟ್ ಇದು ಕ್ಯಾರೆಕ್ಟರಿಸ್ಟಿಕ್ ಕೂಡ ಸಾಲ್ಟ್ ಹಾಗೆ ಉಳಿಸ್ಕೊಳ್ಳುತ್ತೆ. ಬಟ್ ನಾವು ಹೈಡ್ರೋಜನು ಆಕ್ಸಿಜನ್ ಅಂತ ಹೇಳಿ ಯಾವಾಗ ಕಾನ್ಸ್ಟಿಟ್ಯೂಯೆಂಟ್ ಬಗ್ಗೆ ಮಾತಾಡ್ತೀವಿ ಇಲ್ಲಿ ಕಂಪೌಂಡ್ಸ್ ಬಂದಾಗ, ನಾನು ಇದನ್ನೇ ಯಾಕೆ ಸಿಂಪಲ್ ಆಗಿ ತಗೊಳ್ತೀನಿ, ಈಸಿ ಟು ಅಂಡರ್ಸ್ಟ್ಯಾಂಡ್. ಇನ್ನು ಮಿಕ್ಕಿದೆಲ್ಲ ಇದೆ, ಈಗ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ 3 ಸೇರಿದಾಗ C6H12O6 ಆಯಿತು, ಗ್ಲುಕೋಸ್ ಮಾಲಿಕ್ಯೂಲ್ ಆಯಿತು. ಇಂಥದ್ನೆಲ್ಲ ಇಟ್ಕೊಂಡು ನಾನು ನಿಮಗೆ ಕಂಪೌಂಡನ್ನು ಹೇಳ್ತಾ ಹೋಗ್ತೀನಿ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಹಾಗಾಗಿ ಐ ಹ್ಯಾವ್ ಟೇಕನ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್. ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಕಾನ್ಸ್ಟಿಟ್ಯೂಯೆಂಟ್ಗಳು ಇಲ್ಲಿ ಅವುಗಳ ಪ್ರಾಪರ್ಟಿನ ರಿಟೈನ್ ಮಾಡ್ಕೊಳ್ಳುತ್ತೆ. ಆಯಿಲ್ ಆ್ಯಂಡ್ ವಾಟರ್ನಲ್ಲಿ ಆಯಿಲ್ ಥರನೇ ಇರುತ್ತೆ, ವಾಟರ್ ಥರನೇ ಇರುತ್ತೆ, ಹೊಸ ಪ್ರಾಪರ್ಟಿ ಏನು ಬರಲ್ಲ. ಬಟ್ ಇಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಜಾಯಿನ್ ಆದಾಗ ವಾಟರ್ ಹ್ಯಾಸ್ ಅ ಡಿಫ್ರೆಂಟ್ ಪ್ರಾಪರ್ಟಿ ಅಲ್ವಾ? ಇದು ಮಿಕ್ಸ್ಚರ್ ಮತ್ತು ಕಂಪೌಂಡ್ಸ್ಗಿರುವಂತಹ ಡಿಫ್ರೆನ್ಸ್ಗಳು. ಫರ್ದರ್ ನೀವು ಇನ್ನ ಶಾರ್ಪ್ ಡಿಫ್ರೆನ್ಸ್ ಏನಂದರೆ, ಕಂಪೌಂಡ್ ನೀರು ಯಾವ ಟೆಂಪರೇಚರಲ್ಲಪ್ಪ ಬಾಯ್ಲ್ ಆಗುತ್ತೆ? ಕರೆಕ್ಟ್ 100 degrees Celsius. ಇಫ್ ವಾಟರ್ ಹ್ಯಾಸ್ ನೋ ಕಂಟಾಮಿನೇಷನ್ then water will boil at 100 degrees Celsius provided outside atmospheric pressure ಬಂದು 1 atmospheric ಇರಬೇಕು. ಅಂದರೆ ವಾಟರ್ ಬಾಯ್ಲ್ ಆಗೋದು ಆಲ್ವೇಸ್ ಡಿಪೆಂಡ್ಸ್ ಆನ್ ಹೊರಗಡೆ ಎಷ್ಟು ಪ್ರೆಷರ್ ಇದೆ, ಅಟ್ಮಾಸ್ಫಿಯರ್ ಪ್ರೆಷರ್ ಎಷ್ಟಿದೆ, ಹೌದಾ? ಆದರೆ ಮಿಕ್ಸ್ಚರ್ಸ್ಗಳಿಗೆ ಹಾಗೇನಿಲ್ಲ. ಮಿಕ್ಸ್ಚರ್ಸ್ಗಳಿಗೆ ಎಲ್ಲೂ ಕೂಡ ಫಿಕ್ಸ್ಡ್ ಆಗಿರುವಂತಹ ಬಾಯ್ಲಿಂಗ್ ಪಾಯಿಂಟ್ಸ್ ಇರಲ್ಲ. ಇದೇ ಥರ ಹುಡುಕ್ತಾ ಹೋದರೆ ಜಾಸ್ತಿ ಇರುತ್ತೆ. ಐ ಆಮ್ ಮೂವಿಂಗ್ ಅ ಸೈಡ್. ನೋಡ್ಕೊಳ್ಳಿ ಡಿಫ್ರೆನ್ಸ್ಗಳನ್ನ, ಸ್ವಲ್ಪ ನೀವೇ ಅರ್ಥ ಮಾಡ್ಕೊಳ್ಳಿ, ರಿಯಲಿಸ್ಟಿಕ್ ಆಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ರಿಯಲಿಸ್ಟಿಕ್ ಅಂತ ಹೇಳಿದ್ರೆ ಕಂಪೌಂಡ್ಸ್ ಮಿಕ್ಸ್ಚರ್ಸ್ ಹೀಗೆ ಬಾಯ್ ಮಾಡೋದಲ್ಲ. ಇಮ್ಯಾಜಿನ್ ಕೆಲವೊಂದು ವಸ್ತುಗಳನ್ನ ಕಣ್ಣು ಮುಂದೆ ಇಟ್ಕೊಳ್ಳಿ, ಯಾಕೆಂದರೆ ಇವುಗಳೆಲ್ಲ ನಿಮ್ಮ ಡೇ ಟು ಡೇಸ್ ಲೈಫಿಗೆ ಈಸಿಯಾಗಿ ಸಿಗುವಂಥವಲ್ವಾ. ನಾನೇನು ಹೈ ಲೆವೆಲ್ ಕೆಮಿಕಲ್ಸ್ ಬಗ್ಗೆ ಮಾತಾಡ್ತಿಲ್ಲ ಅಲ್ವಾ. ಹಾಗಾಗಿ ನೀವು ಅದನ್ನ ಕಲಿಬೇಕಾದ್ರೆ ಕೀಪ್ ಟು ಎಕ್ಸಾಂಪಲ್. ನೀವೇನು ಕಲಿತಾರೆ ಅಪ್ಲೈ ಮಾಡ್ತಾ ಹೋಗಿ. ಮ್ಯಾಚ್ ಆಗಲ್ವಾ, ಕರೆಕ್ಟಾಗಿ ನಿಮಗೆ ಸಿಗಲ್ವಾ, ಎಕ್ಸಾಂಪಲ್ಸ್ನ ಚೇಂಜ್ ಮಾಡಿ, ಪ್ರಾಪರ್ಟೀಸ್ನ ಚೇಂಜ್ ಮಾಡಬೇಡಿ. ಓಕೆ, ಆಲ್ ಸೆಟ್. ಸೊಲ್ಯೂಷನ್ ಬಗ್ಗೆ ಬರೋಣ. ಸೊಲ್ಯೂಷನ್ ಅಂತ ಹೇಳಿದ್ರೆ ಏನು? ಮೇಡಮ್ ನೀರು ಸ್ವಲ್ಪ ಉಪ್ಪು ಹಾಕಿ ಸೊಲ್ಯೂಷನು ಅದೇ ಅಂತ ಹೇಳಿದ್ರೆ ಅಲ್ಲ. ಸೊಲ್ಯೂಷನ್ ಅಂತ ಹೇಳಿದ್ರೆ ನೀವು ಹೇಳಿದ ಸ್ವಲ್ಪ ಸತ್ಯ. ಏನು? ಇಟ್ ಇಸ್ ಅ ಮಿಕ್ಸ್ಚರ್. ನೀವೇನೋ ಮಿಕ್ಸ್ ಮಾಡ್ತೀರಾ, ಬಟ್ ಅದು ಹೋಮೋಜಿನಿಯಸ್ ಆಗಿರುತ್ತೆ, ಅಲ್ಲಿ ಯಾವುದೇ ಥರದ ಬೌಂಡ್ರೀಸನ್ನು ನೀವು ನೋಡಲ್ಲ. ಸೊ ಸೊಲ್ಯೂಷನ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more ರಿಯಾಕ್ಟಿಂಗ್ ಸಬ್ಸ್ಟೆನ್ಸ್ ಆರ್ 2 or more ಕೆಮಿಕಲ್ ಸಬ್ಸ್ಟೆನ್ಸ್ ಅಂತಲೂ ಹೇಳ್ಬೋದು. ಸೊಲ್ಯೂಷನಲ್ಲಿ 2 ಪಾರ್ಟ್ ಇರುತ್ತೆ. ಯೂಶಲಾಗಿ ವಿ ಟಾಕ್ ಅಬೌಟ್ ಬೈನರಿ ಸೊಲ್ಯೂಷನ್. ಬೈನರಿ ಸೊಲ್ಯೂಷನಿಗೆ 2 ಕಾಂಪೊನೆಂಟ್ ಇರುತ್ತೆ, ಸೊಲ್ಯೂಟು, ಸಾಲ್ವೆಂಟು. ಬೇರೆ ಬೇರೆ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಇದೆ, ಕ್ವಾಟರ್ನರಿ, ಬೈನರಿ, ಟರ್ಷರಿ ಅಂತೆಲ್ಲ ಹೇಳ್ಕೊಂಡು, ಬಟ್ ವಿ ವಿಲ್ ಸ್ಟಿಕ್ ಆನ್ ಟು ಬೈನರಿ ಸೊಲ್ಯೂಷನ್ಸ್. ಆಯ್ತಾ? ಈ ಸೊಲ್ಯೂಷನನ್ನು ಟ್ರೂ ಸೊಲ್ಯೂಷನ್ ಅಂತೂ ಹೇಳಿ ಕರೀತಾರಪ್ಪ.
ಸೊಲ್ಯೂಷನ್ಗಿರುವ ಹೆಸರೇನು? ಇನ್ನೊಂದು ಟ್ರೂ ಸೊಲ್ಯೂಷನ್. ಸೊಲ್ಯೂಷನ್ ಒಳಗಡೆ ಇರುವಂತಹ ಸೊಲ್ಯೂಟ್ ಇದೆಯಲ್ವಾ, ಅದನ್ನ ಕ್ರಿಸ್ಟಲಾಯ್ಡ್ಸ್ 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 ಕೊಲಾಯ್ಡ್ಸ್ ಕೇಳಿದ್ರ, ಸಸ್ಪೆನ್ಷನ್ ಕೇಳಿದ್ರ, ಜೊತೆಗೆ ಒಂದು ನೆನ್ಪಿಟ್ಕೊಳ್ಳಿ, ನೇಮನ್ನು ನೆನ್ಪಿಟ್ಕೊಳ್ಳಿ, ಕ್ರಿಸ್ಟಲಾಯ್ಡ್ಸ್ ಅಂದ್ರೆ ಶುಗರ್ ಸೊಲ್ಯೂಷನ್ ಅಲ್ಲಿ ಶುಗರ್ ಆಡ್ ಮಾಡ್ತೀರಲ್ವಾ, ಶುಗರ್ನ ಕ್ರಿಸ್ಟಲಾಯ್ಡ್ ಅಂತ ಹೇಳಿ ಕರಿತೀರ, ಅಂದ್ರೆ ಆ ಸೊಲ್ಯೂಷನ್ ಒಳಗಡೆ ಇರುವ ಶುಗರ್ನ. ಉಪ್ಪು ನೀರಿನಲ್ಲಿರುವಂತಹ ಉಪ್ಪನ್ನ ಹೇಗೆ ಕರಿತೀರಾ ಕೆಮಿಸ್ಟ್ರಿಯಲ್ಲಿ ಬ್ಯೂಟಿಫುಲ್ ಆಗಿ? ಕ್ರಿಸ್ಟಲಾಯ್ಡ್ ಅಂತ ಹೇಳಿ. ಓಕೆ, ರೊನಾಲ್ಡೋ ಕ್ರಿಸ್ಟಲ್ ಅಂತ ಹೇಳಕ್ ಹೋಗ್ಬೇಡಿ, ಕ್ರಿಸ್ಟಲಾಯ್ಡ್ ಇಸ್ ಡಿಫ್ರೆಂಟ್, ರೊನಾಲ್ಡೋ ಇಸ್ ಡಿಫ್ರೆಂಟ್. ಏನು ಮೇಡಮ್ ಸುಮ್ಮನೆ ಸಿಂಪಲ್ ಆಗಿರೋ ಜೋಕ್ ಎಲ್ಲ ಹೇಳ್ತಿದ್ದೀರಾ ಅಂತ ಹೇಳಿ ಅನ್ಕೊಳ್ಬೇಡಿ. ಸೊ ನೀವು ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ಈ ಥರ ಎಲ್ಲ ಹೇಳ್ತೀನಿ. ಕ್ರಿಸ್ಟಲಾಯ್ಡ್ಸ್ ಅಂತ ಹೇಳಿ ನೀವು ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಾ, ಎಸ್ಪೆಷಲಿ ನಿಮ್ಮ ಸೆಕೆಂಡ್ PU ಫಸ್ಟ್ ಚಾಪ್ಟರ್ ಸೊಲ್ಯೂಷನ್ ಅದರಲ್ಲಿ ಕಲಿತೀರಾ ಕ್ರಿಸ್ಟಲಾಯ್ಡ್ಸ್ ಅಂತ ಹೇಳಿದ್ರೆ. ಆಲ್ ಸೆಟ್. ಈಗ ಬೈನರಿ ಸೊಲ್ಯೂಷನ್ ಅಂತ ಹೇಳಿದಾಗ ನಾನು ಹೇಳಿದೆ ಸೊಲ್ಯೂಟ್ ಟು ಸಾಲ್ವೆಂಟ್. ಸೊಲ್ಯೂಟ್ ಅಂತ ಹೇಳಿದ್ರೆ ಯಾವುದೇ ಕಾಂಪೊನೆಂಟ್ ಇರಲಿ ಮಕ್ಕಳು, ಅದು ಗ್ಯಾಸೋ ಲಿಕ್ವಿಡೋ ಸಾಲಿಡೋ, ಸಣ್ಣ ಪ್ರಮಾಣದಲ್ಲಿ ಇದೆಯಾ, ಯಾವ ಎರಡು ಕಾಂಪೊನೆಂಟ್ ಅಲ್ಲಿ ಯಾವುದು ಸಣ್ಣ ಪ್ರಮಾಣದಲ್ಲಿ ಇರುತ್ತೋ ಅದು ಸೊಲ್ಯೂಟ್, ಎರಡು ಕಾಂಪೊನೆಂಟ್ ಅಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದು ಸಾಲ್ವೆಂಟ್. ಸೊ ಇದರ ಬೇಸಿಸ್ ಮೇಲೆ 3 ಟೈಪ್ಸ್ ಆಫ್ ಸೊಲ್ಯೂಷನ್ ಇದೆ: ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್ ಅಂಡ್ ಗೇಷಿಯಸ್ ಸೊಲ್ಯೂಷನ್. ಅವುಗಳನ್ನ ಮತ್ತು ಕೂಡ 3 ಒಟ್ಟು 9 ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಇದೆ. ಈಗ ಸಾಲಿಡ್ ಸೊಲ್ಯೂಷನ್ ಅಂತ ಹೇಳಿ ಬಂದಾಗ ಜಾಸ್ತಿ ಅಂದ್ರೆ ಸಾಲ್ವೆಂಟ್ ಯಾವಾಗಲೂ ಸಾಲಿಡ್ ಆಗಿರುತ್ತೆ. ಯಾವುದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರುತ್ತೋ, ಹ್ಯೂಜ್ ಕ್ವಾಂಟಿಟಿನಲ್ಲಿ ಯಾವ್ದಿರುತ್ತೋ ಅದನ್ನ ಸಾಲ್ವೆಂಟ್ ಅಂತ ಹೇಳಿ ಕರಿತೀವಿ. ಸಾಲಿಡ್ ಸೊಲ್ಯೂಷನ್ ಅಂತ ಹೇಳಿ ಯಾವಾಗ ಹೇಳ್ತೀವಿ? ವೆನ್ ಒನ್ ಆಫ್ ದ ಕಾಂಪೊನೆಂಟ್ ವಿಚ್ ಇಸ್ ಆಕ್ಚುಲಿ ಹ್ಯಾಸ್ ಟು ಬಿ ಸಾಲಿಡ್ present in huge quantity, you call it as solid solution. Gas in solid, liquid in solid, solid in solid. ಇದು ಆಲ್ಟರ್ನೇಟಿವ್, ಅದರೊಳಗಡೆ ಬರುವಂತಹ ಸಬ್ ಟೈಪ್ ಇದು. ನೀವು ಗ್ಯಾಸ್ ಅಂಡ್ ಸಾಲಿಡ್ ನೋಡಿರ್ತೀರಾ, ನೀವು ಮಿರಿಂಡಾ, ಪೆಪ್ಸಿ ಏನೆಲ್ಲ ಕುಡಿತೀರ ಅದೆಲ್ಲ ಗ್ಯಾಸ್ ಅಂಡ್ ಸಾಲಿಡ್, ಹೌದಾ? ಲಿಕ್ವಿಡ್ ಅಂಡ್ ಸಾಲಿಡ್, salts having water crystallization. ಲಿಕ್ವಿಡ್ ಅಂಡ್ ಸಾಲಿಡ್ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಇಯರ್ ನಲ್ಲಿ ಕಲಿತೀರ ಮಕ್ಕಳೇ, ಕಾಪರ್ ಸಲ್ಫೇಟ್ ಅಂತ ಹೇಳುವಂತ ಬ್ಲೂ ಕಲರ್ ಕ್ರಿಸ್ಟಲ್. ಅದು ಬ್ಲೂ ಕಲರ್ ಯಾಕಿದೆ? ಬಿಕಾಸ್ ಆ ಕ್ರಿಸ್ಟಲ್ ಒಳಗಡೆ ಕೆಲವೊಂದು ಲಿಕ್ವಿಡ್ ಪಾರ್ಟಿಕಲ್ಸ್ ಇದೆ, 5 ವಾಟರ್ ಪಾರ್ಟಿಕಲ್ಸ್ ಇದೆ. ಸೊ ಲಿಕ್ವಿಡ್ ಅಂಡ್ ಸಾಲಿಡ್ ಅಂತ ಹೇಳಿ ಅಲ್ಲಿ ಕಲಿತೀರಾ. ಅದೇ ತರ ಸಾಲಿಡ್ ಅಂಡ್ ಸಾಲಿಡ್ ಅಂದ್ರೆ ಎಲಾಯ್ಸ್. ಎಲಾಯ್ಸ್ ಅಂತೂ ಸ್ಟೀಲು, ಮ್ಯಾಗ್ನೆಟ್, ಆಲ್ನಿಕೋ ಮ್ಯಾಗ್ನೆಟು, ಬ್ರಾಸ್ ಅಂತ ಹೇಳುವಂತ ಡಿಫ್ರೆಂಟ್ ಅಲಾಯ್ಸ್ ನೀವು ಕಲಿತಾನೆ ಇರ್ತೀರಾ. ದಟ್ ಈಸ್ ಒನ್ ಟೈಪ್ ಆಫ್ ಸಾಲಿಡ್ ಸೊಲ್ಯೂಷನ್. ನೆಕ್ಸ್ಟ್ ಲಿಕ್ವಿಡ್ ಸೊಲ್ಯೂಷನ್ ಈಸಿ ಅಲ್ವಾ? ಲಿಕ್ವಿಡ್ ಇನ್ ಲಿಕ್ವಿಡ್ ಅಂತ ಹೇಳಿದ್ರೆ ಆಲ್ಕೋಹಾಲ್ ಇನ್ ವಾಟರ್ ಅಂತ ಹೇಳ್ತೀರಾ. ಬಿಕಾಸ್ ದಿಸ್ ಫಾರ್ಮ್ ಆಫ್ ಸೊಲ್ಯೂಷನ್ ನೀವೆಲ್ಲರೂ ಕೂಡ ನಿಮ್ಮ ಲೋವರ್ ಕ್ಲಾಸ್ 8th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ನೆಲ್ಲ ನೀವು ನೋಡಿರ್ತೀರ. ಮನೇಲೂ ಕೂಡ ಜಾಸ್ತಿ ಕಾಫ್ ಸಿರಪ್ ಅದು ಇದು ಎಲ್ಲ ಲಿಕ್ವಿಡ್ ಇನ್ ಲಿಕ್ವಿಡ್ ಅಂತ ಹೇಳಿ ನೀವು ಓದಿರ್ತೀರ. ಬಟ್ ಕಾಫ್ ಸಿರಪ್ನಲ್ಲಿ ಶುಗರ್ ಇದೆ, ಅದು ಸಾಲಿಡ್ ಇನ್ ಲಿಕ್ವಿಡ್ ಅಂತ ಹೇಳಿ ತಗೊಳ್ಬೋದು ನೀವು, ಹೌದಾ? ಶುಗರ್ ಸೊಲ್ಯೂಷನ್, ಕಾಮನ್ ಸಾಲ್ಟು ಅಥವಾ ಅದರ್ ಸಾಲ್ಟು. ಗ್ಯಾಸ್ ಇನ್ ಲಿಕ್ವಿಡ್, ಇಲ್ಲಿ ಬರುತ್ತೆ ನೋಡಿ ಏರಿಯೇಟೆಡ್ ಡ್ರಿಂಕ್ಸು, ಮಿರಿಂಡಾ, ಕೋಕೋಕೋಲಾ, ಪೆಪ್ಸಿ ಎಲ್ಲ. ಗ್ಯಾಸ್ ಅಂಡ್ ಸಾಲಿಡ್ ಅಂತ ಹೇಳಿ ಬಂದಾಗ ಆಕ್ಚುಲಿ ಇದನ್ನ ಬಂದು ನೀವು ಹೈಯರ್ ಕ್ಲಾಸಸ್ನಲ್ಲಿ ಆ ಎಕ್ಸಾಂಪಲ್ ಸೂಕ್ತ ಅನ್ಸುತ್ತೆ. ನಿಮ್ಮ 10th ಸ್ಟ್ಯಾಂಡರ್ಡ್ 4th ಚಾಪ್ಟರ್ ಕಾರ್ಬನ್ ಅಂಡ್ ಕಂಪೌಂಡ್ಸ್ನಲ್ಲಿ ಕ್ಯಾಟಲಿಸ್ಟ್ ಅಂತ ಹೇಳಿ ಯೂಸ್ ಮಾಡ್ತಾರೆ. ಕೆಲವೊಂದು ಮೆಟಲ್ಸ್ ಮೇಲೆ ಸಣ್ಣ 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 ಪೋರ್ಸ್ ಇರುತ್ತೆ ಮಕ್ಕಳೇ. ಒಂದು ಮೆಟಲ್ ಪೀಸ್ ಮೇಲೆ ಸಣ್ಣ ಹೋಲ್ಸ್ ಇರುತ್ತೆ, ಆ ಹೋಲ್ಸ್ನಲ್ಲಿ ಏರ್ ಮಾಲಿಕ್ಯೂಲ್ ಟ್ರ್ಯಾಪ್ ಆಗಿರುತ್ತೆ. ಸೊ ಏರ್ ಇನ್ ಸಾಲಿಡ್ ಅದನ್ನು ತಗೊಳ್ಬೋದು ಇಲ್ಲಿ. ಓಕೆ, ಜಸ್ಟ್ ಚೇಂಜ್ ದ್ಯಾಟ್ ಎಕ್ಸಾಂಪಲ್. ಅಂದರೆ ಚೇಂಜ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ಕರೆಕ್ಟಾಗೇ ಇದೆ, ಬಟ್ ನಾನು ಮೊದಲೇ ಹೇಳಿದ್ದೆ ಅಲ್ಲಿ ಏರಿಯೇಟೆಡ್ ಡ್ರಿಂಕ್ ಅಂತೇಳಿ. ಏರಿಯೇಟೆಡ್ ಡ್ರಿಂಕ್ ಶುಡ್ ಕಮ್ ಇನ್ ದ ಸೆಕೆಂಡ್ ಟೈಮ್. ಸೊ ಗೇಷಿಯಸ್ ಸೊಲ್ಯೂಷನ್ ಅಂತ ಹೇಳಿದಾಗ ಸಾಲ್ವೆಂಟ್, ದ ಸಬ್ಸ್ಟೆನ್ಸ್ ವಿಚ್ ಯು ಟೇಕ್ ಇನ್ ಹ್ಯೂಜ್ ಕ್ವಾಂಟಿಟಿ ಶುಡ್ ಬಿ ಅ ಗ್ಯಾಸ್. ಸೊ ಗ್ಯಾಸ್ ಅದರಲ್ಲಿ ಗ್ಯಾಸ್ ಅಂತ ಹೇಳಿದಾಗ ಗೇಷಿಯಸ್ ಸಬ್ಸ್ಟೆನ್ಸ್ಗಳು ಡಿಫ್ರೆಂಟ್ ಮಿಕ್ಸ್ಚರ್ಸ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಇನ್ ದ ಸಬ್ಲಿಮೇಷನ್ ದ ವೇಪರ್ಸ್ ಆಫ್ ಸಾಲಿಡ್ ಸಬ್ಸ್ಟೆನ್ಸ್ ಅಯೋಡಿನ್ ಆರ್ ಪ್ರೆಸೆಂಟ್ ಇನ್ ಏರ್. ಗ್ಯಾಸಿಗೆ ಇನ್ನೂ ಕೂಡ ಹೇಳ್ಬೋದು ಮಕ್ಕಳೇ, ಲೈಕ್ ನೈಟ್ರೋಜನ್ ಮತ್ತು ಆಕ್ಸಿಜನ್ ಮಿಕ್ಸ್ಚರ್ ಫಾರ್ಮಿಂಗ್ ನೈಟ್ರೋಜನ್ ಡೈಆಕ್ಸೈಡ್. ಸೊ ಒಂದು ಕಂಟೈನರ್ನಲ್ಲಿ ನೀವು N2 ಮತ್ತು O2 ಗ್ಯಾಸ್ ತೊಗೊಂಡು ಬನ್ನಿ, ಬ್ರೌನ್ ಕಲರ್ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಸಿಗುತ್ತೆ. ಸೊ ಲಿಕ್ವಿಡ್ ಇನ್ ಗ್ಯಾಸ್, ಫೋಮ್ ಅಥವಾ ಕ್ಲೌಡ್ ಅಥವಾ ಮಿಸ್ಟ್. ಆದರೆ ಇದನ್ನು ನಾವು ಹೋಮೋಜಿನಿಯಸ್ ಅಂತ ಹೇಳಲಿಕ್ಕೆ ಬರಲ್ಲ, ಬಿಕಾಸ್ ಅಲ್ಲಿ 2 ಫೇಸ್ ಇದೆ, ಕೊಲಾಯ್ಡಲ್ ಪಾರ್ಟಿಕಲ್ ಸೈಜ್ ಹೋಗುತ್ತೆ. ಹಾಗಾಗಿ ದಿಸ್ ಲಿಕ್ವಿಡ್ ಇನ್ ಗ್ಯಾಸ್, ಬೇರೆ ಎಕ್ಸಾಂಪಲ್ಸ್ನ ನೀವು ಹುಡುಕಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕು. ಓಕೆ, ಸೊ ಸಾಲಿಡ್ ಇನ್ ಗ್ಯಾಸ್, ಏರ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಯಾಕೆ ಮೇಡಮ್ ಲಿಕ್ವಿಡ್ ಇನ್ ಗ್ಯಾಸ್ ಅಲ್ಲ ಅಂತ ಹೇಳಿದ್ರೆ, ವಿ ಲರ್ನ್ ದ್ಯಾಟ್ ಇನ್ ಕೊಲಾಯ್ಡ್ಸ್. ಕೊಲಾಯ್ಡ್ಗಳಿಗೂ ಸೊಲ್ಯೂಷನ್ಸ್ಗಳಿಗೂ ಡಿಫ್ರೆಂಟ್ ಅದು.
ಸೊಲ್ಯೂಷನ್ ಹೋಮೋಜಿನಿಯಸ್. ಕೊಲಾಯ್ಡ್ ಅಂತ ಹೇಳುವಂಥದ್ದನ್ನ ನಾವು ಎಲ್ಲಿ ಕಲಿತೀವಿ? ಹಿಟಿರೋಜಿನಿಯಸ್ ಮಿಕ್ಸ್ಚರ್ ಕೆಳಗಡೆ ಒಂದು ಟಾಪಿಕ್ ನಲ್ಲಿ ಕಲಿತೀವಿ. ಅಲ್ಲಿ ಕ್ಲೌಡ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಇದೇ ಸೊಲ್ಯೂಷನ್ ಅಲ್ಲಿ ಎಷ್ಟು ಸೊಲ್ಯೂಟ್ ಇದೆ ಅಂತ ಹೇಳೋದಕ್ಕೆ 2 ಫಾರ್ಮುಲಾ ಯೂಸ್ ಮಾಡ್ತೀವಿ. ಒಂದು ಮಾಸ್ ಆಫ್ ದ ಸೊಲ್ಯೂಟ್ ಇಂಟು ಮಾಸ್ ಆಫ್ ದ ಬೈ ಮಾಸ್ ಆಫ್ ದ ಸೊಲ್ಯೂಷನ್ ಇಂಟು 100. ಇನ್ನೊಂದು ಮಾಸ್ ಆಫ್ ದ ಸೊಲ್ಯೂಟ್ ಇಂಟು ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಮಲ್ಟಿಪ್ಲೈಡ್ ಬೈ 100. ಏನು ಮೇಡಮ್ ಈ ಫಾರ್ಮುಲಾದ ಅರ್ಥ? ಈಗ ಅದ್ರ ಅರ್ಥ ಏನಂತ ಹೇಳಿದ್ರೆ, ಈಗ ಒಂದು 50 ಗ್ರಾಮ್ಸ್ ಆಫ್ ಯಾವುದೋ ಒಂದು ಸೊಲ್ಯೂಷನ್, ಮೇ ಬಿ ಗ್ರೇಪ್ ಜ್ಯೂಸ್ ಅನ್ಕೊಳ್ಳೋಣ, ಆಯ್ತಾ? 50 ಗ್ರಾಮ್ಸ್ ಆಫ್ ಗ್ರೇಪ್ ಜ್ಯೂಸ್ನಲ್ಲಿ 50 ಗ್ರಾಮ್ಸ್ ಆಫ್ ಗ್ರೇಪ್ ಜ್ಯೂಸ್ನಲ್ಲಿ 10 ಗ್ರಾಮ್ಸ್ ಆಫ್ ಶುಗರ್ ಇದೆ. ಹಾಗಾದ್ರೆ ಇದ್ರದ್ದು ಮಾಸ್ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿ ಕೇಳ್ತಾರೆ. ಅರ್ಥ ಏನು? 50 ಗ್ರಾಮ್ಸ್ ಆಫ್ ಗ್ರೇಪ್ ಜ್ಯೂಸ್ನಲ್ಲಿ 10 ಗ್ರಾಮ್ ಇದ್ರೆ 100 ಗ್ರಾಮ್ಸ್ ಆಫ್ ಗ್ರೇಪ್ ಜ್ಯೂಸ್ನಲ್ಲಿ ಎಷ್ಟಿದೆ ಅಂತ ಹೇಳಿ ಅರ್ಥ. ಆಯ್ತಾ? ನೀವೇನು ಮಾಡ್ತೀರಾ, ಕೊಟ್ಟಿರುವಂತಹ ಸೊಲ್ಯೂಷನ್ ಒಳಗಡೆ ಒಂದು ಎಷ್ಟು ಕ್ವಾಂಟಿಟಿ ಇರುತ್ತೆ, ಬಟ್ ಅದನ್ನ 100ಗೆ ಎಷ್ಟು ಅಂತ ಹೇಳಿ ಕನ್ವರ್ಟ್ ಮಾಡ್ತೀರಾ. ಅದನ್ನ ನಾವು ಮಾಸ್ ಪರ್ಸೆಂಟೇಜ್ ಅಥವಾ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಹೇಳಿ ಕರಿತೀವಿ. ಒಂದು ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಅಥವಾ ಇಲ್ಲಿ ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಇಲ್ಲಿ ನಾನು ವಾಲ್ಯೂಮ್ ಅಂತಾನೆ ಕೊಟ್ಬಿಡ್ತೀನಿ. ನಿಮಗೆ ಆ್ಯಕ್ಚುಲಿ ಕ್ಲಾಸ್ನಲ್ಲಿ ಬಂದು ಬರೀ ಈ ಫಸ್ಟ್ ಫಾರ್ಮುಲಾ ರಿಲೇಟೆಡ್ ಪ್ರಾಬ್ಲಮ್ಸ್ ಅಷ್ಟೇ ಇದೆ. ಹಾಗಾಗಿ ಯು ಕ್ಯಾನ್ ಓನ್ಲಿ ಫೋಕಸ್ ಆನ್ ದಿಸ್. ಇದ್ರದ್ದು ನೆಕ್ಸ್ಟ್ ವರ್ಷನ್ನ ನೀವು ಸೊಲ್ಯೂಷನ್ ಚಾಪ್ಟರ್ನಲ್ಲಿ ಕಲಿತೀರ. ಒಂದು ಪ್ರಾಬ್ಲಮ್ ನಾನು ಬೇಕಾದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ನಾನು ನನ್ನ ಡೀಟೇಲ್ಡ್ ವಿಡಿಯೋದಲ್ಲಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಆಯಿತಾ? ಸೊಲ್ಯೂಷನ್ ಅಂತ ಹೇಳೋ ಟಾಪಿಕ್ನಲ್ಲಿ ಪ್ಲೇ ಲಿಸ್ಟ್ನಲ್ಲಿ ಹೊಡೆದು ನೋಡಿ. ಸೆಕೆಂಡ್ ಚಾಪ್ಟರ್ದು ಸೊಲ್ಯೂಷನ್ ಕಾನ್ಸೆಪ್ಟಲ್ಲಿ ಒಂದು ಹೆಚ್ಚು ಕಡಿಮೆ 10 ರಿಂದ 12 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಒಂದನ್ನು ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗೆ ಒಂದು ಕಾನ್ಸಂಟ್ರೇಷನನ್ನು ಕಂಡುಹಿಡಿಯೋದು ಅಂತ ಹೇಳಿ. ಸೊ ಸೊಲ್ಯೂಷನ್ ಕಂಟೈನ್ಸ್ 40 ಗ್ರಾಮ್ಸ್ ಆಫ್ ಕಾಮನ್ ಸಾಲ್ಟ್ ಇನ್ 320 ಗ್ರಾಮ್ಸ್ ಆಫ್ ವಾಟರ್. ನೋಡಿ, 320 ಗ್ರಾಮ್ ಆಫ್ ವಾಟರ್ನಲ್ಲಿ ಏನಿದೆ? 40 ಗ್ರಾಮ್ಸ್ ಆಫ್ ಸಾಲ್ಟ್ ಇದೆ. ಹಾಗಾದರೆ 100 ಗ್ರಾಮ್ಸ್ ಆಫ್ ಸೊಲ್ಯೂಷನ್ನಲ್ಲಿ, ನೋಡಿ ಸಾಲ್ವೆಂಟ್ನಲ್ಲಿ ಅವ್ರು ಕೊಟ್ಟಿದ್ದಾರೆ, ಇವ್ರು ಕೊಟ್ಟಿದ್ದು ಯಾವುದರಲ್ಲಿ? ಸಾಲ್ವೆಂಟ್ನಲ್ಲಿ. ನಾವು 100 ಗ್ರಾಮ್ಸ್ ಆಫ್ ಸೊಲ್ಯೂಷನ್ನಲ್ಲಿ ಎಷ್ಟು ಸಾಲ್ಟ್ ಇದೆ ಅಂತ ಹೇಳಿ ಕಂಡುಹಿಡಬೇಕು. ಅವಾಗ ನಾವೇನು ಮಾಡ್ತೀವಿ? ಸೊಲ್ಯೂಟ್ ಟು ಸಾಲ್ವೆಂಟ್ ಆ್ಯಡ್ ಮಾಡ್ಕೊಳ್ತೀವಿ. ವಿ ಗೆಟ್ ಮಾಸ್ ಆಫ್ ದ ಸೊಲ್ಯೂಷನ್. ಸೊ ನಮಗೆ ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್ ಬಂದು 360 ಗ್ರಾಮ್ ಇದೆ. ಸೊ ಅರ್ಥ ಏನು ಈ ಪ್ರಾಬ್ಲಮ್? ಇದು 360 ಗ್ರಾಮ್ ಆಫ್ ಉಪ್ಪು ನೀರಿನಲ್ಲಿ, ಆಯ್ತಾ? 40 ಗ್ರಾಮ್ ಉಪ್ಪಿದೆ. ಹಾಗಾದ್ರೆ 100 ಗ್ರಾಮ್ ಆಫ್ ಉಪ್ಪು ನೀರಿನಲ್ಲಿ ಎಷ್ಟು ಉಪ್ಪಿದೆ ಅಂತ ಹೇಳಿ ಕಂಡುಹಿಡಿಯೋದು. ಈಸಿ. ದಾಟ್ಸ್ ಕಾಲ್ಡ್ ಆಸ್ ಮಾಸ್ ಪರ್ಸೆಂಟೇಜ್. ಅರ್ಥ ಆಯ್ತಾ ಮಕ್ಕಳೇ? ಇದೇ ವಾಲ್ಯೂಮ್ ಬೈ ವಾಲ್ಯೂಮ್ ಅಂತ ಹೇಳಿದ್ರೆ ಏನಾಯ್ತು? 100 ml ಆಫ್ ವಾಟರ್, ಈಗ 320, ಇದೇ ವಾಲ್ಯೂಮ್ ಬೈ ವಾಲ್ಯೂಮ್ ಅಂತ ಹೇಳಿ ತಗೊಂಡ್ರೆ 360 ಮಿಲಿಲೀಟರ್, ನಿಮ್ಮದು 1/2 ಲೀಟರ್ ಜ್ಯೂಸ್ ಬಾಟಲ್ ಬರುತ್ತಲ್ಲ, ಸ್ಪ್ರೈಟು ಮಿರಿಂಡಾ ಅದು ಇದೆಲ್ಲ, ಅದ್ರದ್ದು 360. ಆ 1/2 ಲೀಟರ್ನಲ್ಲಿ ಆಲ್ಮೋಸ್ಟ್ ಮುಕ್ಕಾಲು ಭಾಗ 360 ml ಆಫ್ ಏನು ಹೇಳ್ಬೋದು ಉಪ್ಪು ನೀರಿನಲ್ಲಿ 10 ml ಆಫ್ ಸಾಲ್ಟ್ ಸೊಲ್ಯೂಷನ್. ಸಾಲ್ಟ್ 10 ml ಅಂತ ಹೇಳಿ ಬರಲ್ಲ, 10 ಗ್ರಾಮ್ಸ್ ಆಫ್ 10 ಗ್ರಾಮ್ಸ್ ಆಫ್. ಇಲ್ಲಿ ನಾನು 2 ಲಿಕ್ವಿಡ್ ತಗೋತೀನಿ ಮಕ್ಕಳೇ, ಆವಾಗ ಈಸಿ ಆಗುತ್ತೆ. 5 ml ಆಫ್ ಆಲ್ಕೋಹಾಲ್ ತಗೊಳ್ತೀನಿ. ಸೊ 360 ml ಆಫ್ ಸೊಲ್ಯೂಷನ್ನಲ್ಲಿ 5 ml ಆಲ್ಕೋಹಾಲ್ ಆ್ಯಡ್ ಮಾಡಿದ್ದಾರೆ ಅವರು ಸ್ಯಾನಿಟೈಸರ್ ಮಾಡೋಕ್ಕೆ, ಆಯಿತಾ? ಹಾಗಾದರೆ ನೀವು 100 ml ನಲ್ಲಿ 100 ml ಸ್ಯಾನಿಟೈಸರ್ನಲ್ಲಿ ಎಷ್ಟು ml ಆಫ್ ಆಲ್ಕೋಹಾಲ್ ಹಾಕಬೇಕು? ನೋಡಿ ಇಲ್ಲಿ ಏನಾಯಿತು, ಕೋರಿಲೇಷನ್ಸ್ ಬಂದು ml ಮಿಲಿಲೀಟರ್ ಮಿಲಿಲೀಟರ್ ಮಿಲಿಲೀಟರ್, ಅಥವಾ ಲೀಟರ್ ಹೋಗ್ಬೋದು, ಅಥವಾ ಡೆಸಿಮೀಟರ್ ಕ್ಯೂಬ್ ಹೋಗ್ಬೋದು, ಅಥವಾ ಮೀಟರ್ ಕ್ಯೂಬ್ ಹೋಗ್ಬೋದು, ಯಾವ್ದು ಬೇಕಾದ್ರೂ ತಗೊಳ್ಬೋದು. ಯಾವುದು ಮೆಷರ್ಮೆಂಟ್ ಫ್ಯಾಕ್ಟರ್? ಒಟ್ಟು ಲೀಟರಿಂದ ಲೀಟ್ರಿಗೆ ನೀವು ಯಾವಾಗ ಟ್ಯಾಲಿ ಮಾಡ್ತೀರಾ ಅದನ್ನು 100 ಲೀಟ್ರಿಗೆ ಎಷ್ಟು ಅಥವಾ 100 ಮಿಲಿಲೀಟರ್ಗೆ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದು ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಆಗುತ್ತೆ. ಅರ್ಥ ಆಯ್ತಾ? ಡೀಟೇಲ್ಡ್ ವಿಡಿಯೋಸ್ ಯು ಕ್ಯಾನ್ ಸರ್ಚ್. ಈಗ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಏನು? ಈಗ ಒಂದು ಟೆಂಪ್ರೇಚರ್ನ ಫಿಕ್ಸ್ ಮಾಡ್ಕೋಬೇಕು. ಸ್ಯಾಚುರೇಷನ್ ಅರ್ಥ ಮಾಡ್ಕೋಬೇಕಂದ್ರೆ ಒಂದು 25 ಡಿಗ್ರಿ ಸೆಲ್ಸಿಯಸ್, ಸ್ವಲ್ಪ ಆರಾಮಾಗಿರೋ ಟೆಂಪ್ರೇಚರ್, ಜಾಸ್ತಿ ಸೆಕೆ ಅನ್ಸಲ್ಲ, ಡಿಪೆಂಡ್ಸ್ ಆನ್ ದ ಹ್ಯೂಮಿಡಿಟಿ. ಬಟ್ ನಾರ್ಮಲ್ ಹ್ಯೂಮಿಡಿಟಿಯಲ್ಲಿ 25 ಡಿಗ್ರಿ ಸೆಲ್ಸಿಯಸ್ ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತೀವಿ. 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಒಂದು 50 ಗ್ರಾಮ್ ಆಫ್ ವಾಟರ್ ಅಂತ ಹೇಳೋದನ್ನ ಫಿಕ್ಸ್ ಮಾಡಿಟ್ಕೊಳ್ಳೋಣ. ಎಷ್ಟು? 50 ಗ್ರಾಮ್ ಆಫ್ ವಾಟರ್. ಇಲ್ಲಿ ನೋಡಿ 2 ಫಿಕ್ಸ್ಡ್ ಕಂಡೀಷನ್ ಬಂತು. ಒಂದು ಟೆಂಪ್ರೇಚರ್ ಫಿಕ್ಸ್ ಮಾಡ್ಕೋತೀರ, ಇನ್ನೊಂದು ನೀವು ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ತಗೋತೀರಲ್ವ ಅದು ಫಿಕ್ಸ್ ಮಾಡ್ಕೋತೀರ. ಈ ಒಂದು ಫಿಕ್ಸೆಡ್ 50 ಗ್ರಾಮ್ ಆಫ್ ವಾಟರ್ನಲ್ಲಿ
ಮ್ಯಾಕ್ಸಿಮಮ್ ಎಷ್ಟು ಸಾಲ್ಟ್ ಹಾಕೊಳ್ಬೋದು? ಮ್ಯಾಕ್ಸಿಮಮ್ ಸಾಲ್ಟ್ that is solubilized in the fixed volume of the solvent, it is called as solubility. ಟೆಂಪ್ರೇಚರ್ ಚೇಂಜ್ ಮಾಡ್ತೀನಿ ರೀ ಮೇಡಮ್, ನಾನು 50 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೋಡಬೇಕು ಅಂತಿದ್ದೀನಿ, ಮತ್ತು 50 ಗ್ರಾಮ್ ಏನಕ್ಕೆ ರೀ? 500 ಗ್ರಾಮ್ ತಗೊಳ್ಳಿ. ವಾಟರ್ಗೆ ಡೆನ್ಸಿಟಿ 1 cm³ ಅಥವಾ 1 ಸೆಂಟಿಮೀಟರ್ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಆಗಿರೋದ್ರಿಂದ 50 ಗ್ರಾಮ್ ಆಫ್ ವಾಟರ್ ತಗೋತೀನಿ ನಾನು. ಓಕೆ, 50 ಗ್ರಾಮ್ ಅಲ್ಲ 500 ಗ್ರಾಮ್. 500 ಗ್ರಾಮ್ನಲ್ಲಿ 50 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸಾಲ್ಟ್ ಹಾಕ್ಬೋದು? ಅದನ್ನು ನಾನೇನಂತ ಹೇಳಿ ಕರಿತೀನಿ? ಸಾಲ್ಯುಬಿಲಿಟಿ ಅಂತಲೂ ಕರಿತೀನಿ, ಜೊತೆಗೆ ಸ್ಯಾಚುರೇಷನ್ ಅಂತ ಹೇಳಿ ಕೂಡ ಕರಿತೀನಿ. ಆಯ್ತಾ? ಅಷ್ಟೇ ಅದು ಸಾಲ್ಯುಬಲ್ ಆಗೋದು, ಅದನ್ನು ಸ್ಯಾಚುರೇಟೆಡ್. ಅದಕ್ಕಿಂತ ಕಡಿಮೆ ಆಯ್ತಾ? ಈಗ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 500 ಗ್ರಾಮ್ ಆಫ್ ವಾಟರ್, ಲೆಕ್ಕ ಸ್ವಲ್ಪ ಕನ್ಫ್ಯೂಷನ್. 100 ಗ್ರಾಮ್ ಆಫ್ ವಾಟರ್ ತಗೊಂಡ್ರೆ ಒಂದು 36 ಗ್ರಾಮ್ಸ್ ಆಫ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಡಿಸಾಲ್ವ್ ಆಗುತ್ತೆ ಎಟ್ ರೂಮ್ ಟೆಂಪ್ರೇಚರ್ RT ನಲ್ಲಿ. ಇದು ಮ್ಯಾಕ್ಸಿಮಮ್ ಸಾಲ್ಯುಬಿಲಿಟಿ. ಆಯ್ತಾ? ಈಗ 36 ಗ್ರಾಮ್ ಆಫ್ ಉಪ್ಪನ್ನು ನೀವು ಕರಗಿಸ್ಬೋದು. ಎಷ್ಟರಲ್ಲಿ? 100 ಗ್ರಾಮ್ಸ್ನಲ್ಲಿ. 500 ಗ್ರಾಮ್ಸ್ನಲ್ಲಿ ನನಗೆ ಗೊತ್ತಿಲ್ಲ, 100 ಗ್ರಾಮ್ಸ್ ಇಟ್ಕೊಳ್ಳೋಣ. 100 ಗ್ರಾಮ್ಸ್ನಲ್ಲಿ ಮ್ಯಾಕ್ಸಿಮಮ್ 36 ಗ್ರಾಮ್ ಕರಗಿಸ್ಬೋದು ಎಟ್ ರೂಮ್ ಟೆಂಪ್ರೇಚರ್ನಲ್ಲಿ. ನಾನೇನಾದರೂ 36 ಬದಲಿಗೆ ಬರೀ 5 ಗ್ರಾಮ್ ಹಾಕಿದೆ ಅನ್ಕೊಳ್ಳಿ, ಅರ್ಥ ಏನು? ಇನ್ನೂ ಕೂಡ ನಿಮಗೆ ಜಾಸ್ತಿ ಗ್ರಾಮ್ಸ್ ಆಫ್ ಸಾಲ್ಟ್ ಸೊಲ್ಯೂಷನ್ನ ಹಾಕೊಳ್ಬೋದು. ಸೊ ದ ಸೊಲ್ಯೂಷನ್ ಇನ್ ವಿಚ್ ಯು ಕ್ಯಾನ್ ಆಡ್ ಮೋರ್ ಸಾಲ್ಟ್ ಆರ್ ಅ ಸೊಲ್ಯೂಷನ್ ಇನ್ ವಿಚ್ more salt can be dissolved, such solutions are called as unsaturated solution. Artha aita? A solution where further no more salt can be solubilized, a solution where no more salt can be dissolved, such solutions are called as saturated solution. A solution where excess amount of salt gets precipitated, ನೀವೇನು ಸಾಲ್ಟ್ ಹಾಕ್ತೀರಾ ಅದು ಕರಗಲ್ಲ, ಬದಲಿಗೆ ಕೆಳಗಡೆಗೆ ಪ್ರೆಸಿಪಿಟೇಟ್ ಅಂತ ಹೇಳಿದ್ರೆ ಸಾಲಿಡ್ ಸಬ್ಸ್ಟೆನ್ಸ್, ಇನ್ಸಾಲ್ಯುಬಲ್ ಸಾಲಿಡ್ ಸಬ್ಸ್ಟೆನ್ಸ್ ಆಗಿ ಅದು ಕೆಳಗಡೆ ಏನು ಡೆಪಾಸಿಟ್ ಆಗುತ್ತೆ ನೋಡಿ, ಅದನ್ನ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇದು unsaturated, ಓಕೆನಾ? ಇದು ಸ್ಯಾಚುರೇಟೆಡ್, ಇದು ಸೂಪರ್ ಸ್ಯಾಚುರೇಟೆಡ್. ಸೂಪರ್ ಸ್ಯಾಚುರೇಟೆಡ್. ನೀವು ಸ್ಯಾಚುರೇಟೆಡ್ ಅಂತ ಹೇಳಿದ್ರೆ ಏನು? 100 ಗ್ರಾಮ್ ಆಫ್ ವಾಟರ್ನಲ್ಲಿ 36 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್ ಮ್ಯಾಕ್ಸಿಮಮ್ ಸಾಲ್ಯುಬಲ್ ಆಗುತ್ತೆ. ನೀವು 36 ಹೋಗ್ಬಿಟ್ಟು ಅದೇ 100 ಗ್ರಾಮ್ ಆಫ್ ವಾಟರ್ನಲ್ಲಿ 37 ಗ್ರಾಮ್ ಹಾಕಿ, ಆ 1 ಗ್ರಾಮ್ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿರ್ತೀರಲ್ವಾ, ಅದು ಇಲ್ಲಿ ಪ್ರೆಸಿಪಿಟೇಟ್ ಆಗುತ್ತೆ. ಸಪೋಸ್ ಇಫ್ ಐ ಆ್ಯಡ್ 37, ಟೆಂಪ್ರೇಚರ್ ಫಿಕ್ಸ್ ಮಾಡಿಟ್ಕೊಳ್ಳಿ. ಈ 3 ಕೇಸ್ನಲ್ಲೂ ಟೆಂಪ್ರೇಚರ್ ಬಂದ್ಬಿಟ್ಟು 30 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಅನ್ಕೊಳ್ಳೋಣ. ಆಯ್ತಾ? ಸೊ 30 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾವು 100 ಗ್ರಾಮ್ಸ್ನಲ್ಲಿ 37 ಗ್ರಾಮ್ ಹಾಕಿದ್ವಿ ಅನ್ಕೊಳ್ಳಿ, 1 ಗ್ರಾಮ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ. ಆ 1 ಗ್ರಾಮು ಕರಗಲ್ಲ, ಜೊತೆಗೆ ಅದೇನಾಗುತ್ತೆ? ಸಾಲ್ಯುಬಲೈಸ್ ಆಗುತ್ತೆ. ನೀವು ಟೆಂಪ್ರೇಚರ್ ಜಾಸ್ತಿ ಮಾಡ್ತೀರಾ, ಕರಗುತ್ತೆ. ಸೊ ಸಾಲ್ಯುಬಿಲಿಟಿ ವಿಲ್ ಆಲ್ವೇಸ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ವಿತ್ ಸರ್ಟನ್ ಸಾಲ್ಟ್, ನಾಟ್ ಎವ್ರಿ ಸಾಲ್ಟ್. ಅನ್ಸ್ಯಾಚುರೇಟೆಡ್ ಏನು? 36 ಹಾಕೊಳ್ಬೋದು, ಬಟ್ ನನಗಿಷ್ಟ ಇಲ್ಲ, ನಾನು ಬರೀ 20 ಗ್ರಾಮ್ಸ್ ಅಷ್ಟೇ ಹಾಕೊಳ್ತೀನಿ. 100 ಗ್ರಾಮ್ ಆಫ್ ವಾಟರ್ನಲ್ಲಿ 20 ಗ್ರಾಮ್ ಆಫ್ ಸಾಲ್ಟ್ ಹಾಕೊಳ್ತೀನಿ. ಅಂದರೆ ಇನ್ನು ನೀವು 16 ಗ್ರಾಮ್ ಎಕ್ಸ್ಟ್ರಾ ಹಾಕೊಳ್ಬೋದು, ನೀವು ಹಾಕಲಿಲ್ಲ. ಸೊ ದಿಸ್ ಸೊಲ್ಯೂಷನ್ ಕ್ಯಾನ್ ಸ್ಟಿಲ್ ಟೇಕ್ ಅಪ್ ಮೋರ್ ಸಾಲ್ಟ್, ಅಂದರೆ ಜಾಸ್ತಿ ಸಾಲ್ಟನ್ನು ಇಲ್ಲೂ ಕೂಡ ಆ್ಯಡ್ ಮಾಡಬಹುದು. ಇದನ್ನು ಅನ್ಸ್ಯಾಚುರೇಷನ್ ಅಂತೇಳಿ, ಅನ್ಸ್ಯಾಚುರೇಟೆಡ್ ಸಾಲ್ಟ್ ಸೊಲ್ಯೂಷನ್. ಇಲ್ಲಿ ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ, ಜಾಸ್ತಿ ಆ್ಯಡ್ ಮಾಡಿದ್ರೆ ಅದು ಕರಗಲ್ಲ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ರೀಚ್ ಆಗಿದೆ, ಇದು ಸ್ಯಾಚುರೇಟೆಡ್. ಇಲ್ಲಿ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀರಾ, ಅದು ಕೆಳಗಡೆ ಪ್ರೆಸಿಪಿಟೇಟ್ ಆಗಿ ಅಥವಾ ಇನ್ಸಾಲ್ಯುಬಲ್ ಸಾಲಿಡ್ ಆಗಿ ಬರ್ತಾ ಇದೆ, ಅದನ್ನ ನೀವು ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀರಾ. ಇಲ್ಲಿ ನೀವು ಕಾನ್ಸಂಟ್ರೇಷನ್ ಅಂತ ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವೇನು ಸಾಲ್ಟ್ ಆ್ಯಡ್ ಮಾಡ್ತೀರಲ್ವಾ, ಅದನ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದೇ ಕಾನ್ಸಂಟ್ರೇಷನ್. ಈಗ ಒಬ್ಬ ವ್ಯಕ್ತಿ ಪಾಯ್ಸನ್ ಆಗಿರ್ತದೆ, ಅವನ ಬಾಡಿಯಲ್ಲಿ ಎಷ್ಟು ಅಮೌಂಟ್ ಆಫ್ ಪಾಯ್ಸನ್ ಹೋಗಿದೆ ಅಂತ ಹೇಳಿ ಕಂಡುಹಿಡಿತಾರಲ್ಲ, ಅದನ್ನೇ ಕಾನ್ಸಂಟ್ರೇಷನ್ ಅಂತ ಹೇಳುವಂಥದ್ದು. ಬ್ಲಡ್ ಅಲ್ಲಿ ಹೋಗಿರುತ್ತೆ, ಅವರ ಯೂರಿನಲ್ಲಿ ಹೋಗಿರುತ್ತೆ. ಸೊ ಅದ್ರದ್ದು ಕ್ಯಾಲ್ಕುಲೇಷನ್ಸ್ ನಾವು ಮಾಡ್ತಾ ಹೋಗ್ತೀವಿ. ದಾಟ್ ಇಸ್ ಕಾಲ್ಡ್ ಆಸ್ ಕಾನ್ಸಂಟ್ರೇಷನ್. ಓಕೆ,
ಸೂಪರ್ ಸ್ಯಾಚುರೇಟೆಡ್, ಸ್ಯಾಚುರೇಟೆಡ್ ಗೊತ್ತಾಯ್ತಲ್ವಾ. ಸಸ್ಪೆನ್ಷನ್ ಅಂತ ಹೇಳಿದ್ರೆ ಏನು, ಪಾರ್ಟಿಕಲ್ಸ್ಗಳು ಸ್ವಲ್ಪ ಜಾಸ್ತಿ ಸೈಜ್ ಇರುತ್ತೆ. ಇಟ್ಸ್ ಹ್ಯೂಜರ್ ಕಂಪೇರ್ಡ್ ಟು ಕೊಲಾಯ್ಡಲ್ ಸೊಲ್ಯೂಷನ್. ನೀವು ಪಾರ್ಟಿಕಲ್ಸ್ ಅನ್ನ ಈಗ ಥಿಂಕ್ ಮಾಡಿ, ಸೊಲ್ಯೂಷನ್ ಅಲ್ಲಿ ಸಣ್ಣದಿರುತ್ತೆ, ಮೀಡಿಯಂ ಇನ್ ಕೊಲಾಯ್ಡ್ಸ್ ಅಂಡ್ ಮ್ಯಾಕ್ಸಿಮಮ್ ಪಾರ್ಟಿಕಲ್ ಸೈಜ್ ಇನ್ ಸಸ್ಪೆನ್ಷನ್. ಹಾಗಾಗಿ ಸಸ್ಪೆನ್ಷನ್ ಏನ್ ಮಾಡುತ್ತೆ, ಯಾವಾಗಲೂ ಕೂಡ ಲೈಟ್ ಅನ್ನ ಸ್ಕ್ಯಾಟರ್ ಮಾಡುತ್ತೆ. ಯಾಕೆಂದ್ರೆ ಆ ಸಸ್ಪೆನ್ಷನ್ ಅಂದ್ರೆ ಲೈಟ್ ಪಾಸ್ ಆಗ್ತಿದೆ ಅಂದ್ರೆ ಆ ಪಾರ್ಟಿಕಲ್ಸ್ಗಳು ಆರ್ ಏಬಲ್ ಟು ಸ್ಕ್ಯಾಟರ್, ಚದುರಿಸುತ್ತೆ ಲೈಟ್ ಇದು ಡೈರೆಕ್ಷನ್. ಓಕೆ, ಸಸ್ಪೆನ್ಷನ್ಗೆ ಎಕ್ಸಾಂಪಲ್ ಯಾವುದು? ಸ್ಯಾಂಡ್ ವಾಟರ್. ಸೊ ಇದು ಕೂಡ ಬ್ರೌನಿಯನ್ ಮೂವ್ಮೆಂಟ್ ಅನ್ನು ತೋರಿಸುತ್ತೆ. ಎರಡು ಇಂಪಾರ್ಟೆಂಟ್ ಪಾಯಿಂಟ್, ಬ್ರೌನಿಯನ್ ಮೂವ್ಮೆಂಟ್, ಜಿಗ್ಜಾಗ್ ಮೂವ್ಮೆಂಟ್ ಅನ್ನು ನೀವು ನೋಡ್ತೀರಾ ಇಲ್ಲಿ, ಜೊತೆಗೆ ಟಿಂಡಾಲ್ ಎಫೆಕ್ಟ್, ಸ್ಕ್ಯಾಟರಿಂಗ್ ಆಫ್ ಲೈಟ್. ಬ್ರೌನಿಯನ್ ಮೂವ್ಮೆಂಟ್, ಟಿಂಡಾಲ್ ಎಫೆಕ್ಟ್. ಸೊ ಸಸ್ಪೆನ್ಷನ್ ಅಲ್ಲಿ ಪಾರ್ಟಿಕಲ್ಸ್ಗಳು ಸ್ಟೇಬಲ್ ಅಲ್ಲ, ಹಾಗಾಗಿ ಅವುಗಳು ದೇ ವಿಲ್ ಗೆಟ್ ಸೆಟಲ್ ಡೌನ್. ಕೊಲಾಯ್ಡ್ಸ್ ನಲ್ಲಿ ಪಾರ್ಟಿಕಲ್ಸ್ಗಳು ಬಂದ್ಬಿಟ್ಟು ಆಕ್ಚುಲಿ 100 ನ್ಯಾನೋಮೀಟರ್ ಇಂದ 1000 ನ್ಯಾನೋಮೀಟರ್ ವರೆಗೂ, ಅಲ್ಲ ಸಾರಿ 1 ನ್ಯಾನೋಮೀಟರ್ ಇಂದ 1000 ನ್ಯಾನೋಮೀಟರ್ ವರೆಗೂ ಕೂಡ ಅವುಗಳು ಜಾಸ್ತಿ ಇರುತ್ತೆ ಪಾರ್ಟಿಕಲ್ ಸೈಜ್ಗಳು. ಎರಡು ಫೇಸ್ ಇರುತ್ತೆ, ಡಿಸ್ಪರ್ಸ್ಡ್ ಫೇಸ್ ಅಂಡ್ ಡಿಸ್ಪರ್ಷನ್ ಮೀಡಿಯಂ ಅಂತ ಹೇಳಿ. ಕಾಂಪೊನೆಂಟ್ಸ್ ಆಫ್ ದ ಕೊಲಾಯ್ಡಲ್ ಸೊಲ್ಯೂಷನ್ ಆರ್ ದ ಡಿಸ್ಪರ್ಸ್ಡ್ ಫೇಸ್. ಅಲ್ಲಿ ಏನು ಕಾಂಪೊನೆಂಟ್ ಇರುತ್ತೆ, ಆ ಸೊಲ್ಯೂಟ್ ಪಾರ್ಟಿಕಲ್ ಕಡಿಮೆ ಅಮೌಂಟ್ ಅಲ್ಲಿ ಯಾವ್ದಿರುತ್ತೆ ಅದು ಡಿಸ್ಪರ್ಸ್ಡ್ ಫೇಸ್ ಆಗಿರುತ್ತೆ. ಜಾಸ್ತಿ ಅಮೌಂಟ್ ಅಲ್ಲಿ ಎಲ್ಲಿರುತ್ತೆ ಆ ಪಾರ್ಟಿಕಲ್ಸ್, ಸಣ್ಣ 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 ಪಾರ್ಟಿಕಲ್ಸ್ಗಳು ಯಾವುದ್ರ ಮೇಲೆ ಸ್ಕ್ಯಾಟರ್ಡ್ ಆಗಿರುತ್ತೆ ನೋಡಿ, ದ್ಯಾಟ್ ಇಸ್ ಕಾಲ್ಡ್ ಆಸ್ ಡಿಸ್ಪರ್ಷನ್ ಮೀಡಿಯಂ. ದ ಸೊಲ್ಯೂಟ್ ಲೈಕ್ ಕಾಂಪೊನೆಂಟ್ ಆರ್ ದ ಡಿಸ್ಪರ್ಸ್ಡ್ ಪಾರ್ಟಿಕಲ್ ಇನ್ ಕೊಲಾಯ್ಡಲ್ form the dispersed phase, and the component in which the dispersed particles are suspended is known as dispersion medium. So based on dispersion medium and dispersed phase, ಎರಡು ಬೇರೆ ಬೇರೆ ಇದ್ದಾಗ we get almost 1 2 3 4 5 6 7 8 8 types of colloids: foam, solid form, aerosol, emulsion, gel, aerosol and solid sol. ಹೇಗೆ ನೆನ್ಪಿಟ್ಕೊಳ್ಬೇಕು ಗೊತ್ತಾ, ಈ ಏರೋಸೋಲ್ನ ನೆನ್ಪಿಟ್ಕೊಳ್ಳಿ. ಲಿಕ್ವಿಡ್ ಅನ್ನ ಗ್ಯಾಸಿಗೆ ಹಾಕ್ತೀರಾ, ನಿಮ್ಮ ಪರ್ಫ್ಯೂಮ್, ತುಂಬ ಸುಗಂಧಭರಿತವಾಗಿರುವಂತಹ ಕೆಲವೊಂದು ದ್ರವ್ಯಗಳನ್ನ ಗಾಳಿಗೆ ಹಾಕ್ತೀರಾ, ಓಕೆ, ಪರ್ಫ್ಯೂಮ್, ಅದನ್ನ ಏರೋಸೋಲ್ ಅಂತ ಹೇಳಿ ಕರಿತೀರಾ. ಸೊ ಏರೋಸೋಲ್ ಬಂದಾಗ ನೀವು ಫಾಗ್ ಅನ್ನ ನೆನ್ಪಿಟ್ಕೊಳ್ಳಿ, ಕ್ಲೌಡ್ ಅನ್ನ ನೆನ್ಪಿಟ್ಕೊಳ್ಳಿ. ಗಾಳಿಯಲ್ಲಿ ನೀರು, ನೀರಿನ ಪಾರ್ಟಿಕಲ್ಸ್ ಇನ್ ಗಾಳಿ ಮೀಡಿಯಂ. ಇಲ್ಲಿವರೆಗೂ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಕಲ್ತಿದ್ದೀವಿ, ಇದೇನು ಮೇಡಮ್ ಗಾಳಿ ಮೀಡಿಯಂ ಅಂತ ಹೇಳ್ತಾ ಇದ್ದೀರಾ? ಸೊ ಎಸ್, ಗಾಳಿಯಲ್ಲಿರುವಂತಹ ಸಣ್ಣ ಸಣ್ಣ ಪಾರ್ಟಿಕಲ್ಸ್ಗಳು, ಲಿಕ್ವಿಡ್ ಪಾರ್ಟಿಕಲ್ಸ್ನ ನಾವು ಏರೋಸೋಲ್ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಉಲ್ಟಾ ಹೊಡಿರಿ, ಗ್ಯಾಸ್ ಅಂಡ್ ಲಿಕ್ವಿಡ್. ಗ್ಯಾಸ್ ಅಂಡ್ ಲಿಕ್ವಿಡ್ ಇದೆಯಾ? ಇಲ್ಲ. ಯಾಕಂದ್ರೆ ಗ್ಯಾಸ್ ಅಂಡ್ ಲಿಕ್ವಿಡ್ ಅಂತ ಹೇಳಿದ್ರೆ ಅದು ಸೊಲ್ಯೂಷನ್ ಆಯ್ತು, ಟ್ರೂ ಸೊಲ್ಯೂಷನ್ ಆಯ್ತು. ಸೋಡಾ ವಾಟರ್ ಕೇಳ್ತಾರೆ ಅವರು, ಸೋಡಾ ವಾಟರ್ ಇಸ್ ಅ ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲ. ಯಾಕೆಂದ್ರೆ ಸೋಡಾ ವಾಟರ್ನಲ್ಲಿ ಪಾರ್ಟಿಕಲ್ಸ್ ಸೈಜ್ಗಳು ಒಂದು ಕಡಿಮೆ ಇರುತ್ತೆ, ಇನ್ನೊಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗುತ್ತೆ, ಅಲ್ಲಿ ಎರಡು ಫೇಸ್ ಕಾಣಲ್ಲ. ಕೊಲಾಯ್ಡ್ಸ್ ಅಂತ ಹೇಳ್ತೀರಾ, ಎರಡು ಫೇಸ್ ಕಾಣ್ಬೇಕು ನಿಮಗಲ್ಲಿ, ಓಕೆನಾ? ನೆಕ್ಸ್ಟ್ ಆರ್ಡರ್ ವೈಸ್ ಬರೋಣ. ಗ್ಯಾಸ್ ಅಂಡ್ ಲಿಕ್ವಿಡ್, ಗ್ಯಾಸ್ ಅಂಡ್ ಸಾಲಿಡ್ ಹೋಗ್ತೀನಿ ಫಸ್ಟ್ ನಾನು. ಗ್ಯಾಸ್ ಅಂಡ್ ಲಿಕ್ವಿಡ್ ಅಂತ ಹೇಳಿದ್ರೆ ಫೋಮ್, ಆ ಸೋಪಿನ ನೊರೆ, ಆ ಸೋಪ್ ಅಂತ ಹೇಳುವಂಥದ್ದು ಇಸ್ ಆಲ್ಮೋಸ್ಟ್ ಲಿಕ್ವಿಡ್ ಅಲ್ಲ, ಅದ್ರಲ್ಲಿ ಗ್ಯಾಸ್ ಬಬಲ್ಸ್ ಬಂದಾಗ ನೋಡಿ ಹೆಂಗೆ ಒಳ್ಳೆ ಗುಳ್ಳೆ ಥರ ಬರುತ್ತೆ ಅದು, ರೈಟ್? ಸೊ ಅದು ಶೇವಿಂಗ್ ಕ್ರೀಮ್ ಆಗಿರ್ಬೋದು, ಬೇಸಿಕಲಿ ಇಟ್ಸ್ ಅ ಶೇವಿಂಗ್ ಕ್ರೀಮ್. ಫೋಮ್ ಅಂತ ಹೇಳುವಂಥದ್ದು ಅವರು ಗ್ಯಾಸ್ ಅಂಡ್ ಸಾಲಿಡ್ ತಗೊಂಡಿದ್ದಾರೆ, ಸಾಲಿಡ್ ಫಾರ್ಮ್ ಅಂತ ಹೇಳಿ ಇದು. ಬಟ್ ಕ್ರೀಮ್ ಅಂತ ಹೇಳಿ ಬಂದಾಗ ಸೋಪ್ ಬಬಲ್ಸ್, ನಾನು ಇಲ್ಲೇ ಆ್ಯಡ್ ಮಾಡ್ತೀನಿ. ಸೋಪ್ ಬಬಲ್ಸ್ ಅದು ಗ್ಯಾಸ್ ಅಂಡ್ ಲಿಕ್ವಿಡ್ ಅನ್ನೋ ಫೋಮ್ ಅಂತ ಹೇಳಿ ಕರಿತೇವೆ. ಗ್ಯಾಸ್ ಅಂಡ್ ಸಾಲಿಡ್ಗೆ ರಬ್ಬರ್, ಗ್ಯಾಸ್ ಅಂಡ್ ಸಾಲಿಡ್, ರಬ್ಬರ್, ಇಲಾಸ್ಟಿಕ್ಸ್, ರಬ್ಬರ್ ಎಲ್ಲ ಇರುತ್ತೆ ಅದಕ್ಕೆ. ಲಿಕ್ವಿಡ್ ಅಂಡ್ ಗ್ಯಾಸಿಗೆ ಏರೋಸೋಲ್ ಹೇಳ್ಕೊಟ್ಟಾಯ್ತು. ಅದೇ ಲಿಕ್ವಿಡ್ ಅಂಡ್ ಲಿಕ್ವಿಡ್ ಬಂದಾಗ ಎಮಲ್ಷನ್, ಮಿಲ್ಕ್ ಇಸ್ ಅನ್ ಎಕ್ಸಾಂಪಲ್. ಲಿಕ್ವಿಡ್ ಅಂಡ್ ಲಿಕ್ವಿಡ್ನ ಕೇಳಿದಾಗ ಎಮಲ್ಷನ್ ಅಂತ ಹೇಳ್ತೀವಿ. ಲಿಕ್ವಿಡ್ ಅಲ್ಲಿರುವಂಥ ಸಣ್ಣ ಸಣ್ಣ ಪಾರ್ಟಿಕಲ್ಸ್ಗಳು ಸಾಲಿಡಿಗೆ ಬಂದಾಗ ಲಿಕ್ವಿಡ್ ಇನ್ ಸಾಲಿಡ್ ಯಾವುದು? ಚೀಸ್, ಬಟರ್, ಜೆಲ್ಲಿ. ಜೆಲ್ಲಿ ಚಾಕ್ಲೇಟ್ ಇಸ್ ಅ ಸಾಲಿಡ್, ಅದರೊಳಗಡೆ ಸಣ್ಣ ಸಣ್ಣ ಲಿಕ್ವಿಡ್ ಗ್ರೇವಿ ಇರುತ್ತೆ ನೋಡಿ. ಬಟರಲ್ಲೂ ನೋಡಿ ಸಣ್ಣ ಸ್ವಲ್ಪ ಒಂದು ಬಟರ್ ಮಿಲ್ಕ್ ಇರುತ್ತೆ. ಬಟರ್ ನೀವು ಬೆಣ್ಣೆ ಕಡಿದ್ರೆ ಬೆಣ್ಣೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸೊ ಲಿಕ್ವಿಡ್ ಅಂಡ್ ಸಾಲಿಡ್ ಅನ್ನ ಜೆಲ್ಲಿ, ಬಟರ್ ಅಂತ ಹೇಳಿ ತಗೊಳ್ಬೋದು. ಅದೇ ಲಿಕ್ವಿಡ್ ಅಂಡ್ ಲಿಕ್ವಿಡ್ ಎಮಲ್ಷನ್. ಬೆಸ್ಟ್ ಎಕ್ಸಾಂಪಲ್ ಫೇಸ್ ಕ್ರೀಮು, ಪೇಂಟು, ಮಿಲ್ಕು ಎಮಲ್ಷನಿಗೆ ಹಾಕೊಳ್ಬೋದು ಇಲ್ಲಿ, ಆಯ್ತಾ? ನೆಕ್ಸ್ಟ್ ಸಾಲಿಡ್, ಇಷ್ಟು ಅರ್ಥ ಆಯ್ತಾ? ಸಾಲಿಡ್ ಇನ್ ಗ್ಯಾಸ್ಗೆ ಏರೋಸೋಲ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಏರೋಸೋಲ್, ಇಲ್ಲೂ ಕೂಡ ಏರೋಸೋಲ್. ಅದು ಹೇಗೆ ಮೇಡಮ್
ಅಂತ ಹೇಳ್ತಾರೆ. ಅದೇ ನಾನು ಹೇಳಿದೆ, ಬೆಂಗಳೂರು ಟ್ರಾಫಿಕ್ನಲ್ಲಿ ನಿಂತ್ಕೊಳ್ಳಿ. ಬೆಂಗಳೂರು ಯಾಕೆಂದರೆ ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಎಲ್ಲ ಪ್ರದೇಶಕ್ಕಿಂತ ಸ್ವಲ್ಪ ಪೊಲ್ಯೂಷನ್ ಜಾಸ್ತಿ ಇದೆ, ಬಿಕಾಸ್ ಆಫ್ ಜನಸಾಂದ್ರತೆ ಅಂತ ಹೇಳ್ತೀವಲ್ಲ, ಬಿಕಾಸ್ ಆಫ್ ದ ಪಾಪ್ಯುಲೇಷನ್. ಈ ಪೊಲ್ಯೂಷನಲ್ಲಿ ನಿಂತಾಗ ನಿಮ್ಮ ಹೊಗೆ ಇರುತ್ತಲ್ಲ, ಹೊಗೆ ನಿಮ್ಮ ಮುಖಕ್ಕೆ ತುಂಬ ಕಂಟಿನ್ಯೂಸ್ ಆಗಿ ಬಡಿತಾ ಇತ್ತು ಅಂದರೆ ನೀವು ಹಿಂಗೆ ಒರೆಸ್ಕೋತೀರಾ ಅಂದರೆ ಕಪ್ಪಗಿರುತ್ತೆ. ಅದೇನದು ಸಾಲಿಡ್ ಪಾರ್ಟಿಕಲ್ಸ್. ಯಾರು ತೊಗೊಂಡು ಬಂದರು? ಗ್ಯಾಸು. ಸೊ ಸಾಲಿಡ್ ಆ್ಯಂಡ್ ಗ್ಯಾಸನ್ನು ನಾವು ಏನು ಅಂತ ಹೇಳಿ ಕರಿತೀವಿ? ಸಾಲಿಡ್ ಏರೋಸೋಲ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಲಿಕ್ವಿಡ್ ಏರೋಸೋಲ್. ನಿಮಗೆ ಬೆಂಗಳೂರಲ್ಲಿ ಎಲ್ಲಿರಬೇಕು ಚೂಸ್ ಮಾಡ್ಕೊಳ್ಳಿ. ನೀವು ನಂದಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಕ್ಲೌಡ್ನ ನೋಡ್ತೀರಾ ಅಂದರೆ ನಿಮಗೆ ಲಿಕ್ವಿಡ್ ಏರೋಸೋಲ್ ಸಿಗುತ್ತೆ. ಅದೇ ಟ್ರಾಫಿಕಲ್ಲಿ ನಿಂತ್ಕೊಂಡು ಶುದ್ಧ ಅಲ್ಲದೆ ಇರುವ ವಾಯುವನ್ನು ತಗೋತೀರಾ ಅಂತ ಹೇಳಿದ್ರೆ ನಿಮಗೆ ಸಾಲಿಡ್ ಏರೋಸೋಲ್ ಸಿಗುತ್ತೆ. ನಂದಿ ಬೆಟ್ಟದಲ್ಲಿ ಏನಿದೆ? ಗಾಳಿಯಲ್ಲಿ ನೀರಿದೆ, ಆಯ್ತಾ? ನೀರಿನ ಪಾರ್ಟಿಕಲ್ಸ್ ಆರ್ ಡಿಸ್ಪರ್ಸ್ಡ್ ಫೇಸ್, ಡಿಸ್ಪರ್ಸ್ಡ್ ಇನ್ ವಾಟರ್ ಬೇಸಿಕಲಿ, ಹೌದಾ? ಸೊ ಸಾಲಿಡ್ ಇನ್ ಲಿಕ್ವಿಡ್, ಸಾಲಿಡ್ ಇನ್ ಲಿಕ್ವಿಡ್. ನಿಮ್ಮ ಮಡ್ ವಾಟರ್ ಆಗಿರ್ಬೋದು. ಇಲ್ಲಿ ಆ್ಯಕ್ಚುಲಿ ಪೇಂಟ್ ಅಂತ ಹೇಳುವಂಥದ್ದು ಇಲ್ಲಿ ಬರಬೇಕು ಮೇಡಮ್ ಅಂತ ಕೇಳ್ಬೋದು ನೀವು, ಅಥವಾ ಇಂಕ್ ಅಂತ ಹೇಳುವಂಥದ್ದು. ಇಲ್ಲಿ ಯಾಕೆ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಅಂತ ಹೇಳಿ ಐಡಿಯಾ ಇಲ್ಲ. ಈಗ ನಿಮ್ಮ ಪೆನ್ ಇಂಕ್ನಲ್ಲಿ ಸಣ್ಣ ಸಣ್ಣ ಬ್ಲೂ ಕಲರ್ ಸಾಲಿಡ್ ಪಾರ್ಟಿಕಲ್ಸ್ ಇರುತ್ತೆ, ಲಿಕ್ವಿಡ್ನಲ್ಲಿ ಇರುತ್ತೆ. ಸೊ ಅದನ್ನು ನಾವು ಸಾಲಿಡ್ ಆ್ಯಂಡ್ ಲಿಕ್ವಿಡ್ಗೆ ಸಾಲ್ ಅಂತ ಹೇಳಿ ಕರಿತೇವೆ. ಸಾಲಿಡ್ ಆ್ಯಂಡ್ ಸಾಲಿಡ್ ಅಲಾಯ್ಸ್ ಅಂತ ಹೇಳ್ಬೋದು ನಾವು, ಅಲ್ವಾ? ಬಟ್ ಇಲ್ಲಿ ಬಂದಾಗ ಅಲಾಯ್ ಅಲ್ಲ ಅದು, ಇಲ್ಲಿ ಕಲರ್ಡ್ ಜೆಮ್ ಸ್ಟೋನ್ ಇರುತ್ತೆ. ಎಕ್ಸಾಂಪಲ್ಸ್ ಡಿಫ್ರೆಂಟ್ ಆಗಿರುತ್ತೆ. ಅಲಾಯ್ಸ್ ಅಂತ ಹೇಳಿದಾಗ ಅದೇನಾಯಿತು? ಮಿಕ್ಸ್ಚರಲ್ಲಿ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಯಿತು. ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಹಿಟರೋಜಿನಿಯಸ್ ಮಿಕ್ಸ್ಚರ್. ಹಾಗಾಗಿ ಅಲಾಯ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದು? ಸೋಡಾ ವಾಟರ್ ಆಗಿರ್ಬೋದು. ಇದೆರಡೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಅಲ್ಲ. ಅರ್ಥ ಆಯ್ತಾ? ಡಿಫ್ರೆಂಟ್ ಟೈಪ್ಸ್ ಇದರಲ್ಲಿ ಕೇಳ್ತಾರೆ ಅವರು. ಜೆಲ್ಲಲ್ಲಿ ಡಿಸ್ಪರ್ಷನ್ ಫೇಸ್ ಯಾವುದು? ಸಾಲ್ನಲ್ಲಿ ಡಿಸ್ಪರ್ಷನ್ ಮೀಡಿಯಮ್ ಯಾವುದು? ಎಮಲ್ಷನಿಗೆ ಒಂದು ಎಕ್ಸಾಂಪಲ್ ಕೊಡಿ. ಹೀಗೆ ಕ್ವೆಶನ್ಸನ್ನು ಕೇಳ್ತಾರೆ. ಬಿ ಕೇರ್ಫುಲ್ ಅಬೌಟ್ ದಿಸ್. ನೆಕ್ಸ್ಟ್, ವಾಟ್ ಆರ್ ವಿ ಗೋಯಿಂಗ್ ಟು ಡಿಸ್ಕಸ್ ಅಂತ ಕೇಳಿದಾಗ ಟಿಂಡಾಲ್ ಎಫೆಕ್ಟ್. ಸೊ ಲೈಟನ್ನು ಪಾಸ್ ಮಾಡ್ತೀರಾ. ಈ ಸೊಲ್ಯೂಷನ್ ಎನಲ್ಲಿ ಯಾವುದೇ ಥರದ ಬೀಮ್ ಆಫ್ ಲೈಟ್ ಕಾಣಲ್ಲ, ಬಟ್ ಸೊಲ್ಯೂಷನ್ ಬಿ ನಲ್ಲಿ ಯು ಕ್ಯಾನ್ ಅಬ್ಸರ್ವ್ ದ ಪಾತ್ ಆಫ್ ದ ಲೈಟ್. ಯಾತಕ್ಕೋಸ್ಕರ ಈ ಪಾತ್ ಆಫ್ ಲೈಟ್ ಅಬ್ಸರ್ವ್ ಆಗುತ್ತೆ? ಫಿಲ್ಮ್ ಥಿಯೇಟರ್ನಲ್ಲಿ ಪ್ರೊಜೆಕ್ಟರ್ ರೂಮಿಂದ ಹಾಕುವ ಬೀಮ್, ಅದ್ರದ್ದು ಅದೇ ಲೈನ್ನ ಎಲ್ಲರೂ ಕೂಡ ಮೂವಿ ಥಿಯೇಟರ್ನಲ್ಲಿ ಅಬ್ಸರ್ವ್ ಮಾಡ್ತೀವಿ. ಯಾಕೆ? ಥಿಯೇಟರ್ನೊಳಗಡೆ ಡಸ್ಟ್ ಪಾರ್ಟಿಕಲ್ಸ್ ಇದೆ, ನಾವು ಒಪ್ಕೊಳ್ಳೇಬೇಕಿದು. ನಾವು ಉಸಿರಾಡ್ಬೇಕಾದ್ರೆ ಲಾಟ್ ಆಫ್ ಡಸ್ಟನ್ನು ನಾವು ಉಸಿರಾಡ್ತೀವಿ. ಈ ಡಸ್ಟ್ ಪಾರ್ಟಿಕಲ್ಸ್ ಕ್ಯಾನ್ ಸ್ಕ್ಯಾಟರ್ ದ ಲೈಟ್. ಅದು ಯಾವಾಗ ಸ್ಕ್ಯಾಟರ್ ಮಾಡುತ್ತೆ? ಅವಾಗ ನಮಗೆ ಪಾತ್ ಆಫ್ ದ ಲೈಟ್ ವಿಸಿಬಲ್ ಆಗುತ್ತೆ. ಸ್ಕ್ಯಾಟರಿಂಗಿಗೆ ಕಂಡೀಷನ್ಸ್ ಏನು ಅಂತೆಲ್ಲ ಹೇಳಿ ಅವ್ರು ನೆಕ್ಸ್ಟ್ ಕೇಳ್ತಾರೆ. ಸೊ ಟಿಂಡಾಲ್ ಇಫೆಕ್ಟನ್ನು ಫಾಗ್ ಟೈಮ್ನಲ್ಲೂ ಕೂಡ, ತುಂಬ ಫಾಗ್ ಇದೆ ಅಂದರೆ ಮಂಜು ಕವಿದ ವಾತಾವರಣ, ಎಲ್ಲೋ ಒಂದು ಬೆಳಕಿನ ಕಿರಣ ಸಣ್ಣ ದಾರಿಯಿಂದ ಬೀಳ್ತಾ ಇದೆ ನಮ್ಮ ಮುಖಕ್ಕೆ ಅಂತ ಹೇಳಿದ್ರೆ ಅಲ್ಲಿನ ಮಂಜಿನ ಹನಿಗಳು, ದೇ ಆರ್ ನಥಿಂಗ್ ಬಟ್ ಕ್ಲೌಡ್ಸ್, ಮಿಸ್ಟ್, ಫಾಗ್, ಕೊಲಾಯ್ಡಲ್ ಪಾರ್ಟಿಕಲ್ಸ್, ಅವುಗಳು ಸೂರ್ಯನ ವಿಕಿರಣವನ್ನು, ಸೂರ್ಯನ ಬೆಳಕನ್ನು ಸ್ಕ್ಯಾಟ್ರಿಂಗ್ ಮಾಡುತ್ತೆ. ಸೊ ವಿ ಕ್ಯಾನ್ ಸಿ ದಿಸ್ ಟಿಂಡಾಲ್ ಇಫೆಕ್ಟ್ ಇನ್ ದ ಫಾಗ್ ಆಲ್ಸೋ. ಮತ್ತು ಟ್ಯಾಬ್ಲೆಟ್ಸ್ನಲ್ಲಿ ಅಪ್ಲಿಕೇಶನ್ ಬಂದಾಗ ಕೆಲವೊಂದು ಕೊಲಾಯ್ಡಲ್ ಸಬ್ಸ್ಟೆನ್ಸನ್ನು ಮೆಡಿಸಿನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಕೆಲವೊಂದು ಕೊಲಾಯ್ಡಲ್ ಸಬ್ಸ್ಟೆನ್ಸನ್ನು ಬ್ಲಡ್ಡನ್ನು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಲಿಕ್ಕೆ ಆಲಮ್ ಅಥವಾ ಫೆರಿಕ್ಲೋರೈಡ್ ಅಂತ ಹೇಳುವಂತಹ ಕೆಲವೊಂದು ಕೊಲಾಯ್ಡಲ್ ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಿ. ಸೊ ಸಾಲಿಬಿಲಿಟಿ ಅಂತ ಹೇಳುವಂಥದ್ದು ಏನು ಅಂತ ಹೇಳಿ ಕೇಳಿದ್ರೆ, ಇಟ್ ಈಸ್ ದಿ ಅಮೌಂಟ್ ಆಫ್ ಸೊಲ್ಯೂಟ್. ಇದು ಆ್ಯಕ್ಚುಲಿ ಸೊಲ್ಯೂಷನಲ್ಲಿ ಬರಬೇಕು. ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಸಾಲಿಬಿಲಿಟಿ ಅಂತ ಹೇಳುವಂಥದ್ದು. ಅಮೌಂಟ್ ಆಫ್ ಸೊಲ್ಯೂಟ್ ವಿಚ್ ಶುಡ್ ಬಿ ಸಾಲ್ಯುಬಲೈಸ್ ಇನ್ ಫಿಕ್ಸ್ಡ್ ಕ್ವಾಂಟಿಟಿ ಆಫ್ ದ ವಾಲ್ಯೂಮ್ ಎಟ್ ಫಿಕ್ಸ್ಡ್ ಟೆಂಪರೇಚರ್, ಅಲ್ವಾ? ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಿದ್ವಿ, ಕಂಟಿನ್ಯೂ ಮಾಡೋಣ. ಸ್ಕೈ ಯಾಕೆ ಬ್ಲೂ ಆಗುತ್ತೆ? ಬಿಕಾಸ್ ಏರ್ ಪಾರ್ಟಿಕಲ್ಸ್ಗಳು ವಿಚ್ ಆರ್ ಆ್ಯಕ್ಚುಲಿ ಕೆಲವೊಂದು ಡಸ್ಟ್ ಪಾರ್ಟಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಏರ್ ಕ್ಯಾನ್ ಸ್ಕ್ಯಾಟರ್ ದ ಬ್ಲೂ ಕಲರ್ ಲೈಟ್, ದಟ್ಸ್ ವೈ ಸ್ಕೈ ಅಪಿಯರ್ಸ್ ಬ್ಲೂ ಅಂತ ಹೇಳಿ. ಸೊ ಇಲ್ಲಿ ಕಂಪ್ಯಾರಿಸನ್ ಪ್ರಾಪರ್ಟೀಸ್ ಕೊಟ್ಟಿದ್ದೀನಿ ನಾನು ಕೊಲಾಯ್ಡ್ಸ್ ಮತ್ತು ಸೊಲ್ಯೂಷನ್ಸ್ಗೆ. ನೆಕ್ಸ್ಟ್ ಇಂಪಾರ್ಟೆಂಟ್, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜ್ ಏನು? ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜ್ ಅಂತ ಹೇಳಿದ್ರೆ, ಫಿಸಿಕಲ್ ಚೇಂಜ್ನಲ್ಲಿ ಯಾವುದೇ ಥರದ ಕಾಂಪೋಸಿಷನ್ ಚೇಂಜ್ ಆಗಲ್ಲ, ಫಿಸಿಕಲ್ ಸ್ಟೇಟ್ ಮಾತ್ರ ಚೇಂಜ್ ಆಗುತ್ತೆ. ಕೆಮಿಕಲ್ ಚೇಂಜ್ನಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗುತ್ತೆ. ಇಲ್ಲಿ ಹೊಸ ಪ್ರಾಡಕ್ಟ್ ಫಾರ್ಮ್ ಆಗಲ್ಲ, ಇಲ್ಲಿ ಹೊಸ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಫಿಸಿಕಲ್ ಚೇಂಜ್ ಇಸ್ ನಾಟ್ ಈಸ್ ರಿವರ್ಸಿಬಲ್, ಬಟ್ ಕೆಮಿಕಲ್ ಚೇಂಜ್ ಇಸ್ ನಾಟ್ ರಿವರ್ಸಿಬಲ್. ಫಾರ್ ಎಕ್ಸಾಂಪಲ್, ಒಂದು ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ, ನಿಮ್ಮ ಮುಖದಲ್ಲಿ ಏನೋ ಒಂದು ರಿಯಾಕ್ಷನ್ ನಡೆಯುತ್ತೆ ಅಂದ್ಕೊಳ್ಳಿ, ಅಥವಾ ನೀವು ಬೆಳೀತಾ ಇದ್ದೀರಾ, ನೀವು ಬೆಳೆಯುವಂಥದ್ದು ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ವಾ? ಅದು ರಿವರ್ಸ್ ಮಾಡಿಬಿಟ್ಟು ನೀವು ಮತ್ತೆ ವಾಪಸ್ ಸಣ್ಣಗಾಗ್ತೀರಾ. ನೀವು ಇವಾಗ 10 ವರ್ಷ ಇರುತ್ತೆ ನಿಮಗೆ, ವಾಪಸ್ ಇಲ್ಲ ನನಗೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ನಾನು ರಿವರ್ಸ್ ಮಾಡ್ತೀನಿ, ನಾನು LKGಗೆ ವಾಪಸ್ ಹೊರಟೋಗ್ಬಿಡ್ತೀನಿ ಅಂತ ಹೇಳೋಕ್ಕಾಗುತ್ತೆ ನಿಮಗೆ? ಇಲ್ಲ. ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ನಾನ್ ರಿವರ್ಸಿಬಲ್, ಇರ್ರಿವರ್ಸಿಬಲ್. ಫಿಸಿಕಲ್ ಚೇಂಜ್, ಈಗ ಸಾಲಿಡನ್ನು ಲಿಕ್ವಿಡ್ ಅಂದರೆ ಐಸ್ ಕ್ಯೂಬನ್ನು ನೀರು
ನೀರು ಮಾಡ್ಬೋದು, ನೀರನ್ನು ಐಸ್ ಕ್ಯೂಬ್ ಮಾಡ್ಬೋದು. ಇಟ್ ಇಸ್ ರಿವರ್ಸಿಬಲ್. ನಾವು ಫಿಸಿಕಲ್ ಸ್ಟೇಟ್ ಚೇಂಜ್ ಕೇಳಿದ್ದೀವಿ ಇಲ್ಲಿ, ರೈಟ್? ಹೊಸ ಪ್ರಾಡಕ್ಟ್ ಎಲ್ಲೂ ಫಾರ್ಮ್ ಆಗಲ್ಲ, ಇಲ್ಲಿ ಪ್ರಾಡಕ್ಟ್ಗಳು ಫಾರ್ಮ್ ಆಗುತ್ತೆ. ಐಡೆಂಟಿಟಿ ಹಾಗೆ ಉಳ್ಕೊಳ್ಳುತ್ತೆ. ಲಿಕ್ವಿಡ್ ಅಂದರೆ ವಾಟರ್ ಅಂತ ಹೇಳುವಂಥದ್ದು ಅದು ಐಸ್ ಸ್ಟೇಟಲ್ಲಾಗಲಿ, ಬಾಯ್ಲಿಂಗ್ ಆಗಲಿ, ಲಿಕ್ವಿಡ್ ಸ್ಟೇಟಲ್ಲಾಗಲಿ ವಾಟರ್ ಪ್ರಾಪರ್ಟೀಸ್ ಅನ್ನೋದು ಎಂದೂ ಚೇಂಜ್ ಮಾಡಲ್ಲ. ಬಟ್ ಇದೇ ವಾಟರ್ ಕೆಮಿಕಲಿ ರಿಯಾಕ್ಟ್ ಆದಾಗ, ಬೇರೆದೇ ಸಬ್ಸ್ಟೆನ್ಸ್ ಫಾರ್ಮ್ ಆದಾಗ ಅವುಗಳ ಪ್ರಾಪರ್ಟಿ ಚೇಂಜ್ ಆಗುತ್ತೆ. ಸೊ ದೀಸ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಿಸಿಕಲ್ ಸ್ಟೇಟ್ ಚೇಂಜ್ ಆ್ಯಂಡ್ ಕೆಮಿಕಲ್ ಸ್ಟೇಟ್ ಚೇಂಜ್. ಯು ಕ್ಯಾನ್ ರೆಫರ್ ದ ಸ್ಕ್ರೀನ್ಶಾಟ್. ಐ ಮೀನ್ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ನಾವು ಇದನ್ನು ನೋಟ್ಸನ್ನು ಅಪ್ಲೈ ಮಾಡಿರ್ತೀವಿ. ನೋಟ್ಸ್ದು ಲಿಂಕನ್ನು ನಾವು ಕೊಟ್ಟಿರ್ತೀವಿ ನಮ್ಮ PW ಆ್ಯಪ್ನಲ್ಲಿ, ಟೆಲಿಗ್ರಾಮ್ ಲಿಂಕ್ನಲ್ಲಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ನೋಟ್ಸ್ ಲಿಂಕ್ ಅವೈಲೇಬಲ್ ಇರುತ್ತೆ. ದಯವಿಟ್ಟು ನೋಡಿ. ನಿಮಗೆ ಯಾವುದಾದ್ರೂ ಟಾಪಿಕನ್ನು ಡೀಟೇಲಿಂಗ್ ಆಗಬೇಕು, ನನಗೆ ಇದು ಅರ್ಥ ಆಗಲಿಲ್ಲ ಇನ್ನೂ ಕೂಡ ಬೇಕು ಅಂತ ಹೇಳಿದ್ರೆ ಗೋ ಟು ಪ್ಲೇಲಿಸ್ಟ್ನಲ್ಲಿ ಈ ಚಾಪ್ಟ್ರಲ್ಲಿ ಕೊಟ್ಟಿರುವ ಪ್ರತಿ ಕಾನ್ಸೆಪ್ಟನ್ನು ಎಳೆದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿ ಕಾನ್ಸೆಪ್ಟನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಇಟ್. ಪ್ಲೀಸ್ ಡೂ ವಾಚ್ ದ ವಿಡಿಯೋಸ್. ಅರ್ಥ ಆಯ್ತಾ? ಅಥವಾ ನಿಮಗೆ ಖುದ್ದಾಗಿ ಬಂದು ನಿಮ್ಮ ಡೌಟ್ಸ್ನೆಲ್ಲ ಸಾಲ್ವ್ ಮಾಡಬೇಕು ಅಂತ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಏನೇ ಡೌಟ್ ಇರಲಿ, ಸಿಲ್ಲಿ ಆಗಿರಲಿ, ದೊಡ್ಡದಾಗಿರಲಿ, ಮೀಡಿಯಮ್ ಡೌಟ್ಸ್ ಆಗಿರಲಿ, ಪ್ಲೀಸ್ ಫೀಲ್ ಫ್ರೀ ಟು ಇಂಟರಾಕ್ಟ್ ವಿತ್ ಮೀ. ಐ ವಿಲ್ ಕಮ್ and talk to you there. So till I meet you in the next Mindmap series, bye.